ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಡಾಕ್ಟರ್ಗಳ ಜೊತೆ ಮಾತಾಡ್ತೀವಿ ಮತ್ತು ತುಂಬ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರುವ ತಪ್ಪು ತಿಳುವಳಿಕೆಗಳನ್ನ ದೂರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಡಾಕ್ಟರ್ಗಳು ನಡೆದು ಬಂದ ಹಾದಿ, ಅವ್ರ ಜರ್ನಿ, ಅವ್ರ ಸಾಧನೆ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ ಇವತ್ತಿನ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ ಗೌರೀಶ್. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್. ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಕರ್ನಾಟಕದ ತುಂಬ ಪ್ರಖ್ಯಾತ ನೇತ್ರ ತಜ್ಞರಲ್ಲಿ ಒಬ್ಬರು ಮತ್ತು ನಾರಾಯಣ ನೇತ್ರಾಲಯದ ಮುಖ್ಯಸ್ಥರು, ನಮಗೆಲ್ಲ ಗೊತ್ತಿರುವಂಥದ್ದು. ಈಗಲೂ ಕೂಡ ದೇಶದಾದ್ಯಂತ ತುಂಬ ಜನ ಪೇಷಂಟ್ಸ್ ಕಣ್ಣಿನ ಸಮಸ್ಯೆ ಇರುವಂಥವರು ನಾನು ಸ್ವತಃ ನೋಡಿದ್ದೀನಿ. ಅವರ ಒಂದು ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ ಮತ್ತು ಸಾಕಷ್ಟು ಪರಿಹಾರಗಳನ್ನ ಆ ಒಂದು ಹಾಸ್ಪಿಟಲ್ ದೊರಕಿಸ್ಕೊಟ್ಟಿದೆ. ಆದರೆ ಇವತ್ತು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರ ಜೊತೆಗೆ ನಾನು ಮಾತಾಡೋಕ್ಕೆ ಮುಖ್ಯ ಕಾರಣ ಕಣ್ಣಲ್ಲ, ಅದಕ್ಕಿಂತ ಮುಖ್ಯವಾದ ಒಂದು ಸಮಸ್ಯೆ ನಮ್ಮೆಲ್ಲರನ್ನೂ ಕಾಡ್ತಿರುವಂಥದ್ದು, ವಯೋಮಾನದವ್ರನ್ನ ಕಾಡ್ತಿರುವಂಥ ಸಮಸ್ಯೆ, ಅದು ಡಯಾಬಿಟಿಸ್, ಸಕ್ಕರೆ ರೋಗ ಅಥವಾ ಮಧುಮೇಹ. ಸೊ ಈ ಒಂದು ಕಾಯಿಲೆ ಹಳ್ಳಿಗಳಲ್ಲೂ ವ್ಯಾಪಿಸ್ತಾ ಇದೆ. ಮುಂಚೆ ಸಿಟಿಗಳಲ್ಲಿ ಮಾತ್ರ ಇತ್ತು. ಇತ್ತೀಚೆಗೆ ಡಾಕ್ಟರ್ ಒಂದು ಮಾತನ್ನು ಹೇಳಿದರು, ನಾನು ಕೇಳಿದೆ. ಅದೇನೆಂದರೆ, ಅವರು ಡಯಾಬಿಟಿಸ್ ಪೇಷಂಟ್ ಆಗಿ ಅವರು ಅದನ್ನು ಕಂಪ್ಲೀಟಾಗಿ ಅದರಿಂದ ಹೊರಗಡೆ ಬಂದಿದ್ದಾರೆ, ಅದನ್ನು ರಿವರ್ಸ್ ಮಾಡಿದ್ದಾರೆ ಆ ಪ್ರೊಸೆಸ್ಸನ್ನು. ನಂಗೆ ಭಾಳ ಕುತೂಹಲಕರ ಅನಿಸಿತು ಮತ್ತು ನಮ್ಮ ಆಡಿಯನ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರ ಜೊತೆ ನಾನು ಈ ವಿಚಾರದ ಬಗ್ಗೆ ಮಾತಾಡ್ತೀನಿ. ಸೊ ಇದಾದ ನಂತರ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಖಂಡಿತ ಮಾತಾಡೋಣ. ಸೊ ಮೊದಲನೇ ಪ್ರಶ್ನೆ ಈ ಒಂದು ಮಧುಮೇಹದ ಬಗ್ಗೆ. ಸೊ ಸಕ್ಕರೆ ಕಾಯಿಲೆ ಅಂತ ನಾವು ಹಳ್ಳಿಗಳಲ್ಲಿ ಅಂತಾರೆ, ಆಮೇಲೆ ಮಧುಮೇಹ, ಡಯಾಬಿಟಿಸ್. ಮತ್ತು ನಾನು ಭಾಳಷ್ಟು ಜನ ಸೆಲೆಬ್ರಿಟಿಗಳು ಅದ್ರ ಜೊತೆ ಬದುಕೋದು ಕಲ್ತ್ಬಿಡ್ಬೇಕ್ರಿ ಅಂತಲೇ ಹೇಳೋದನ್ನು ನಾನು ಕೇಳಿದ್ದೀನಿ. ಕೆಲವೊಬ್ಬರು ಬದುಕಲ್ಲಿ ಕಲ್ತಿದ್ದಾರೆ, ಕೆಲವೊಬ್ಬರು ಸುಸ್ತಾಗಿರೋದು, ಜೀವನೋತ್ಸಾಹ ಕಳ್ಕೊಂಡಿರೋದು ಕೂಡ ನಾನು ನೋಡಿದ್ದೀನಿ. ಆದರೂ ಕೂಡ ಅದೊಂದು ನಮ್ಮ ಲೈಫಿನ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿರೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ನಿಮ್ಮ ಈ ಒಂದು ಅನುಭವ, ಅಂದರೆ ಡಯಾಬಿಟಿಸ್ ಬಂದಿರೋದು, ನೀವು ಡಾಕ್ಟ್ರು ಆಗಿ ನಿಮಗೂ ಕೂಡ ಅದು ಬಂದಿರೋದು, ಅದು ಸ್ವಲ್ಪ ಆಶ್ಚರ್ಯ. ಮತ್ತು ಅದಕ್ಕಿಂತ ಆಶ್ಚರ್ಯ ಅಂದರೆ ಅದರಿಂದ ಹೊರಗಡೆ ಬಂದಿರೋದು. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ನಿಜ ಗೌರೀಶ್, ನನಗೆ ಈ ಸಕ್ಕರೆ ಕಾಯಿಲೆ ನಾನು 40 ಇಯರ್ಸ್ ಇರಬೇಕಿದ್ರೆ ನನಗೆ ಬಂತು. ನಾನು 40. ಓಕೆ. ನನಗೇನು ಆಶ್ಚರ್ಯ ಆಗಿಲ್ಲ ಆವಾಗೆಲ್ಲ. ನನ್ನ ತಂದೆ ತಾಯಿಗೆ ಇಬ್ಬರಿಗೂ ಇತ್ತು. ಸೊ ಎಲ್ಲ ಹೇಳಿರೋರು, ಫ್ಯಾಮ್ಲಿನಲ್ಲಿದೆ, ಯು ಆರ್ ಪ್ರೋನ್. ಸೊ ನಾನು ಅದು ಸಹಜ, ನಾರ್ಮಲ್ ಅಂತ ತಿಳ್ಕೊಂಬಿಟ್ಟೆ. ಅದು ಡಾಕ್ಟರ್ ಹತ್ರ ಹೋದೆ, ಡಯಾಬಿಟಿಸ್ ಸ್ಪೆಷಲಿಸ್ಟ್ ಹತ್ರ. ಅವ್ರು ಚೆಕ್ ಮಾಡಿ, ಹೌದು ಶುಗರ್ ಇದೆ, ಇನ್ನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅದಕ್ಕೆ ಮಾತ್ರೆ ಎಲ್ಲ ಕೊಟ್ಟರು ಅವರು. ಅಫ್ಕೋರ್ಸ್ ಸ್ವಲ್ಪ ಶುಗರ್ ಕಮ್ಮಿ ತಗೊಳ್ಳಿ, ಸ್ವೀಟ್ಸ್ ಎಲ್ಲ ಕಮ್ಮಿ ತಗೊಳ್ಳಿ ಅಂತೆಲ್ಲ ಹೇಳಿದರು, ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಫ್ರಮ್ ದ ಬಿಗಿನಿಂಗ್ ಸ್ವಲ್ಪ ಡಿಸಿಪ್ಲಿನ್ಡ್ ಪರ್ಸನ್. ಅಂದರೆ ಹೆಲ್ತ್ ಬಗ್ಗೆ ಎಸ್ಪೆಷಲಿ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾಯಿದ್ದೆ, ಆಟ ಆಡ್ತಾಯಿದ್ದೆ, ಜಿಮ್ಗೆ ಹೋಗೋದು, ಎಕ್ಸಸೈಸ್ ಎಲ್ಲ ವೆರಿ ರೆಗ್ಯುಲರ್. ಈವನ್ ಫುಡ್ ಹ್ಯಾಬಿಟ್ಸ್ ಕೂಡ ಇಟ್ ವಾಸ್ ನಾಟ್ ವೆರಿ ಬ್ಯಾಡ್. ಅಫ್ಕೋರ್ಸ್ ಐ ಆಮ್ ಅ ನಾನ್ ವೆಜಿಟೇರಿಯನ್, ಬಟ್ ಅದರಲ್ಲೂ ಕೂಡ ಆ್ಯಸ್ ಅಡ್ವೈಸ್ಡ್ ಅವಾಗೆಲ್ಲ ಹೇಳ್ತಾ ಇದ್ರಲ್ಲ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಕಮ್ಮಿ ತಿನ್ನಿ, ಅದು ಒಳ್ಳೆಯದಲ್ಲ, ಶುಗರ್ ಜಾಸ್ತಿ ಒಳ್ಳೆಯದಲ್ಲ ಅಂತ. ಅದೇ ಥರ ಫಾಲೋ ಅಪ್ ಮಾಡ್ತಾಯಿದ್ದೆ. ಆದರೆ ಏನಾಯಿತು ಅಂತ ಹೇಳಿದ್ರೆ, ವರ್ಷ ಹೋಗ್ತಾ ಈ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾನೇ ಬಂತು. ಓಕೆ. ಸೋ ಮಚ್ ಸೊ ದ್ಯಾಟ್ ಒಂದು ಟ್ಯಾಬ್ಲೆಟ್ ಇತ್ತು ಮೊದಲು, ಆಮೇಲೆ 2 ಆಯಿತು, 3 ಆಯಿತು, 4 ಆಯಿತು. ಆಮೇಲೆ ಒಂದು ಅಟ್ ಅ ಟೈಮ್ ಡಾಕ್ಟ್ರ್ ಹೇಳಿದ್ರು, ಇಲ್ಲ, ಯು ಗಾಟ್ ಮ್ಯಾಕ್ಸಿಮಮ್ ಮೆಡಿಕಲ್ ಥೆರಪಿ, ಇವಾಗ ಇಂಜೆಕ್ಷನ್ ತೊಗೋಬೇಕು ನೀವು ಅಂತ. ಸೊ 1 or 2 years ಇನ್ಸುಲಿನ್ ಇಂಜೆಕ್ಷನ್ ಕೂಡ ಹಾಕಿದ್ದೆ ನಾನು. ಆದರೂ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಎವ್ರಿ ಟೈಮ್ ಐ ಟೆಸ್ಟ್, ಶುಗರ್ ವಾಸ್ ಸ್ಟಿಲ್ ನಾಟ್ ಗೆಟಿಂಗ್ ಅಂಡರ್ ಕಂಟ್ರೋಲ್. ಸೊ ಆಲ್ಮೋಸ್ಟ್ ಫಾರ್ 25 years ಐ ಸ್ಟ್ರಗಲ್ ವಿತ್ ದ್ಯಾಟ್. 25 years? ಹೌದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆ ಇವಾಗ ಅದ್ರ ಪಾಡಿಗೆ ಅದಿದ್ದರೆ ಏನು ಅದೊಂದು ದೊಡ್ಡ ಸಮಸ್ಯೆ ಅಲ್ಲ ಅಂತ ನಮ್ಗನ್ಸುತ್ತೆ. ಅಯ್ಯೋ ಅದೇನು ನೋವಿಗೆ ಕೊಡುವಂಥ ಒಂದು ಕಾಯಿಲೆ ಅಲ್ಲ ನೋಡಿ. ಸೊ ಯಾರು ಮೋಸ್ಟ್ಲಿ ಪೀಪಲ್ ನಿಗ್ಲೆಕ್ಟೆಡ್ ಫಾರ್ ದ್ಯಾಟ್ ರೀಸನ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದ್ರ ಫ್ರೆಂಡ್ಸ್ ಇದ್ದಾರಲ್ಲ, ಇಟ್ ಹಸ್ ಗಾಟ್ ವೆರಿ ಬ್ಯಾಡ್ ಫ್ರೆಂಡ್ಸ್. ಅಂದರೆ ಯೂಶ್ವಲಿ ನೀವು ನೋಡಿ, ಶುಗರು BP ಒಟ್ಟೆ ಇರುತ್ತೆ. ನಾನು ಅಣ್ಣ ತಮ್ಮ ಅಂತೀನಿ ಅದಕ್ಕೆ. ಒಬ್ಬರು ಶುಗರ್ ಇದ್ದರೆ ಯೂಶ್ವಲಿ BP ಇರುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಆ್ಯಸ್ ವಿ ಏಜ್ ವಿತ್ ಶುಗರ್ ವೆಯ್ಟ್ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಅಬ್ಡಾಮಿನಲ್ ಫ್ಯಾಟ್ ಅಂತೀವಿ, ನೀವು ನೋಡಿ, ಹೊಟ್ಟೆ ದೊಡ್ಡದಿರುತ್ತಲ್ಲ, ಅಂಥವ್ರಿಗೆ ಶುಗರ್ ಇದ್ದವರಿಗೆ ಅದು ಜಾಸ್ತಿ ಇರುತ್ತೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬ್ರೈನು, ಸ್ಟ್ರೋಕ್ಸು, ಆಟೋ ಇಮ್ಯೂನ್ ಪ್ರಾಬ್ಲಮ್ಸು, ಜಾಯಿಂಟ್ ಪ್ರಾಬ್ಲಮ್ಸು, ನಾನಾ ಕಾರಣಗಳು. ದೇ ಆರ್ ಆಲ್ ಅಂಡರ್ ಒನ್ ಅಂಬ್ರೆಲ್ಲ, ವಾಟ್ ಇಸ್ ಕಾಲ್ಡ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಮೆಟಬಾಲಿಕ್ ಡಿಸಾರ್ಡರ್ಸ್, ಆಲ್ ದೀಸ್ ಡಿಸೀಸಸ್ ಆ್ಯಕ್ಚುಲಿ ದೇ ಆರ್ ದೀಸ್ ಆ್ಯಕ್ಚುಲಿ ಮಾಡರ್ನ್ ಪ್ರಾಬ್ಲಮ್ಸ್ ಆ್ಯಂಡ್ ಮಾಡರ್ನ್ ಕಿಲ್ಲರ್ಸ್. ಓಹೋ. ಓಕೆ. ಸಿ ಆ್ಯಕ್ಚುಲಿ ನಾವು ಒಂದು ಲೆಕ್ಕ ಹಾಕೋಕ್ಕೆ ಹೋದರೆ, 20th century the total number of people who have been killed in all the wars, about 100 million people ante. Okay. And in this century alone,
ದಿಸ್ ಡಯಾಬಿಟೀಸ್ ಆ್ಯಂಡ್ ಇಟ್ಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಹ್ಯಾವ್ ಕಿಲ್ಡ್ ಮೋರ್ ಪೀಪಲ್ ದೆನ್ ದ್ಯಾಟ್. ಹೌದು, ಅಷ್ಟು ಸೀರಿಯಸ್ ಇದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಒಂದು ಸ್ಲೋ ಮೋಷನ್ ಪಿಕ್ಚರ್ ಥರ ಇದೆ. ಇವಾಗ ಸಡನ್ನಾಗಿ ಏನೋ ನಿಮಗೇನೋ ತೊಂದರೆ ಆದರೆ ಇಮಿಡಿಯೇಟಾಗಿ ನೀವು ಹೋಗ್ತೀರಾ, ಅದಕ್ಕೆ ಸೀರಿಯಸ್ ಆಗಿ ಎಮರ್ಜೆನ್ಸಿ ಆಗಿ ಟ್ರೀಟ್ಮೆಂಟ್ ತೊಗೊತೀರಾ, ಡಾಕ್ಟ್ರು ಅದಕ್ಕೆ ಕೊಡ್ತಾರೆ. ಇದೇನು ಗ್ರ್ಯಾಜುವಲ್ ಆಗಿ 10-20 ವರ್ಷ ಬರೋದ್ರಿಂದ ಇಟ್ ಈಸ್ ಕಾಲ್ಡ್ ಸ್ಲೋ ಪಾಯ್ಸನ್. ಸೊ ಯಾರು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳೋದಿಲ್ಲ. ಇದು ಆಯಿತು ಬಂತು ನಿಜ, ಡಾಕ್ಟ್ರು ಹೇಳ್ತಾರೆ ಇಟ್ಸ್ ಅ ಒನ್ ವೇ ಸ್ಟ್ರೀಟ್, ಯು ಹ್ಯಾವ್ ಟು ಲಿವ್ ವಿತ್ ಇಟ್. ನೀವು ಹೇಳಿದ್ರಲ್ಲ ಆವಾಗ, ಸೊ ವಿ ಲರ್ನ್ ಟು ಲಿವ್ ವಿತ್ ಇಟ್. ಅವ್ರು ಹೇಳ್ದಂಗೆ ಎಲ್ಲ ಫಾಲೋಅಪ್. ನಾನು ಇಷ್ಟು ಅವ್ರು ಹೇಳ್ದಂಗೆ ಎಲ್ಲ ಫಾಲೋಅಪ್ ಮಾಡಿನು. ಯಾಕಿದು ಡಿಟರೇಟ್ ಆಗಬೇಕಾಗಿದ್ರೆ ವಿತ್ ಆಲ್ ದ ಲೇಟೆಸ್ಟ್ ಮೆಡಿಸಿನ್ಸ್, ವಿತ್ ಬೆಸ್ಟ್ ಆಫ್ ಮೆಡಿಕಲ್ ಅಡ್ವೈಸ್, ವಿತ್ ಬೆಸ್ಟ್ ಆಫ್ ಮೆಡಿಸಿನ್ಸ್, ಇಟ್ ಇಸ್ ಡಿಟರೇಟಿಂಗ್ ಅಂತ. ಸೊ ನಾನು 25 ವರ್ಷ ಡಯಾಬಿಟಿಸ್ ಆದಮೇಲೆ ಐ ಹ್ಯಾವ್ ಗಾಟ್ ಲಿಟಲ್ ವರಿಡ್. ಯಾಕಂದರೆ ನಮ್ಮ ಹಾಸ್ಪಿಟ್ಲಿಗೆ, ನಾರಾಯಣ ನೇತ್ರಾಲಯಗೆ ಒಂದು ಡಿಪಾರ್ಟ್ಮೆಂಟ್ ಇದೆ ಡಯಾಬಿಟಿಕ್ ಐ ಪ್ರಾಬ್ಲಮ್ಸ್ಗೆ. ಅದಕ್ಕೆ ಏನಿಲ್ಲ ಅಂದ್ರೂ 200 ಜನ ದಿನ ಬರ್ತಾರೆ ಡಯಾಬಿಟಿಸಿಂದ ಕಣ್ಣಿಗೆ ಪ್ರಾಬ್ಲಮ್ ಆದವರು. ಕರೆಕ್ಟ್. ಓಕೆ, ಅದಕ್ಕೆ ಒಂದು 10 ಜನ ವಿಟ್ರೋರೆಟಿನಲ್ ಸರ್ಜನ್ಸ್ ಇದ್ದಾರೆ ಅದನ್ನೇ ನೋಡೋಕ್ಕೆ, ಸ್ಪೆಷಲಿಸ್ಟ್. ಸೊ ಅವರು ಬೆಳಗಿನ ಸಾಯಂಕಾಲ ತನಕ ದೇ ಆರ್ ಟ್ರೈಂಗ್ ಟು ಫೈಟ್ ದಿಸ್ ಡಯಾಬಿಟಿಕ್ ಐ ಪ್ರಾಬ್ಲಮ್ಸ್. ಅಂದರೆ ಅದು ಅದು ಎಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟರು ಇಟ್ಸ್ ಅ ಡೌನ್ ಹಿಲ್ ಕೋರ್ಸ್ ಈವನ್ ಇನ್ ದಿ ಐ. ಸೊ ನೀವು ನಂಬೋದಿಲ್ಲ, ಇನ್ ಅ ಡೆವಲಪ್ಡ್ ಕಂಟ್ರಿ ಲೈಕ್ ಅಮೇರಿಕಾ, ದ ಕಾಮನೆಸ್ಟ್ ಕಾಸ್ ಫಾರ್ ಬ್ಲೈಂಡ್ನೆಸ್ ಟುಡೇ ಈಸ್ ಡಯಾಬಿಟಿಕ್ ಐ ಡಿಸೀಸ್. ಅವ್ರ ಹತ್ರ ಅಷ್ಟು ಹಣ ಇದೆ, ಅಷ್ಟು ಫೆಸಿಲಿಟೀಸ್ ಇದೆ, ಅಷ್ಟು ಮೆಡಿಕಲ್ ಡಾಕ್ಟರ್ಸ್ ಇದ್ದಾರೆ, ಅವೇರ್ನೆಸ್ ಇದೆ, ಆ್ಯಂಡ್ ಎವ್ರಿಬಡಿ ಕ್ಯಾನ್ ಟೇಕ್ ಆಲ್ ದ ಟ್ರೀಟ್ಮೆಂಟ್. ಬಟ್ ಇಟ್ ಈಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಬ್ಲೈಂಡ್ನೆಸ್, ಇಟ್ ಇಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಕಿಡ್ನಿ ಫೇಲಿಯರ್, ಇಟ್ ಇಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್, ಇಟ್ ಇಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಆಂಪ್ಯುಟೇಷನ್. ಕರೆಕ್ಟ್. ಸೊ ನನಗೂ ಗೊತ್ತು, ನಾವು ಏನು ಹೇಳ್ತೀವಿ ಅಂದರೆ ಡಯಾಬಿಟಿಕ್ ಏಜ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ವರ್ಷ ನಿಮಗೆ ಡಯಾಬಿಟಿಸ್ ಇದೆ ಅಂತ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಆ್ಯಂಡ್ ಹೌ ಗುಡ್ ಯು ಕಂಟ್ರೋಲ್ ಇಟ್. ಸೊ ಇವಾಗ ಜನ ಏನು ತಿಳ್ಕೊಂಡಿದ್ದಾರೆ, ಹೌದು ನಿಮ್ಮ ಶುಗರ್ ಇದೆ, ಹೌದು ಶುಗರ್ ಇದೆ ಸರ್, ಅದರೆಲ್ಲ ಕಂಟ್ರೋಲ್ ಇದೆ ಅಂದರೆ ನೀವು ಮರೆತು ಬಿಡಿ, ಡೋಂಟ್ ವರಿ ಅಬೌಟ್ ಇಟ್ ಅಂತ ಪೇಷಂಟೇ ನಮ್ಗೆ ಹೇಳ್ತಾರೆ. ಹಾಗಲ್ಲ, ಅದು ಶುಗರು ನಿಮಗೆ ಕಂಟ್ರೋಲ್ ಇದ್ರೂ ಆಫ್ಟರ್ 5 to 10 years ಇಟ್ ವಿಲ್ ಸ್ಟಾರ್ಟ್ ಅಫೆಕ್ಟಿಂಗ್ ಯುವರ್ ಆರ್ಗನ್ಸ್. ಇಫ್ ಯು ಡೋಂಟ್ ಕೀಪ್ ಇಟ್ ಅಂಡರ್ ಕಂಟ್ರೋಲ್, ಇನ್ನೂ ವರ್ಸ್, ಇನ್ನೂ ಅಲಿಯರಾಗಿ ಅಫೆಕ್ಟ್ ಮಾಡುತ್ತೆ. ಐ ಟೋಲ್ಡ್ ಎಂಡ್ ಆರ್ಗನ್ಸ್ ಲೈಕ್ ಹಾರ್ಟು, ಕಣ್ಣು, ಕಿಡ್ನಿ, ಕೈ, ಕಾಲು ಎಲ್ಲ, ಎವ್ರಿ ಸಿಂಗಲ್ ಆರ್ಗನ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ದಿಸ್. ಸೊ ಹೀಗಾಗಬೇಕಿದ್ರೆ ಐ ವಾಸ್ ಎ ಲಿಟಲ್ ವರಿಡ್, ಏನು ನನಗೊಂದು 20-25 ವರ್ಷ ಆಯಿತು, ಡೆಫಿನೆಟಾಗಿ ಕಣ್ಣು, ಹಾರ್ಟ್ಗೆಲ್ಲ ಪ್ರಾಬ್ಲಮ್ ಆಗುತ್ತಂತ. ಆವಾಗಲೇ ಐ ವಾಸ್ ಆಲ್ರೆಡಿ ಸ್ಟಾರ್ಟೆಡ್ ಹ್ಯಾವಿಂಗ್ ಹಾರ್ಟ್ ಪ್ರಾಬ್ಲಮ್ಸ್, ಮೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಆರ್ ಗೋಯಿಂಗ್ ವೆರಿ ಹೈ, ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಬ್ಲ್ಯಾಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೋ ಮಚ್ ಸೊ ದ್ಯಾಟ್ ನಾನು ಒಂದು 12 ಮಾತ್ರೆ ತೊಗೊತಾ ಇದ್ದೆ, 12 ಟ್ಯಾಬ್ಲೆಟ್ಸ್ ಎವ್ರಿ ಡೇ ಟು ಕಂಟ್ರೋಲ್ ಆಲ್ ದಿಸ್. ಆದ್ರೂ ಯಾವುದು ಕಂಟ್ರೋಲಿಗೆ ಬರ್ತಾಯಿಲ್ಲ. ಸೊ ಐ ಗಾಟ್ ವರಿಡ್. ಸೊ ನೋಡೋಣ ಬೇರೆ ಏನಾದರೂ ಆಪ್ಷನ್ ಇದೆ, ಬೇರೆ ಆಪ್ಷನ್ಸಿಗೆ ಐ ಸ್ಟಾರ್ಟೆಡ್ ಸರ್ಚಿಂಗ್. ಆ್ಯಂಡ್ ದೆನ್ ಐ ಕೇಮ್ ಅಕ್ರಾಸ್ ವಾಟ್ ಇಸ್ ಕಾಲ್ಡ್ ದೆನ್ ದ ರೂಟ್ ಕಾಸ್. ಏನಂದರೆ ಡಯಾಬಿಟೀಸ್ ಇಸ್ ದ ಡಯಟ್ರಿ ಡಿಸೀಸ್ ಅಂತ ಇವಾಗ ಎಲ್ಲರೂ ಅದು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ತಿನ್ನೋದು ಇಂದ ಬಂದಿರೋದು ಅದು ಅಂತ. ಹಾಗಿದ್ರೆ ನಾವು ತಿನ್ನೋದೇನೋ ಒಂದು ತಪ್ಪಿರಬೇಕು, ಅದರಿಂದ ಬಂದಿರೋದ್ರೆ ತಿನ್ನೋದ್ರಿಂದಲೇ ಅದನ್ನು ಕ್ಯೂರ್ ಮಾಡ್ಕೋಬೇಕು ಅಂತ. ಸೊ ಆ್ಯಕ್ಚುಲಿ ನಾವು ಇಟ್ ಇಸ್ ಬಿನ್ ಸೈಂಟಿಫಿಕ್ಲಿ ಪ್ರೂವನ್ ದಟ್ ಈ ಡಯಾಬಿಟೀಸ್ ಬರೋದೇ ಕಾರ್ಬೋಹೈಡ್ರೇಟ್ಸು ಮತ್ತು ಶುಗರ್ಸಿಂದ, ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಶುಗರ್ಸ್. ಅದೇನಾಯಿತು ಅಂತ ಹೇಳಿದ್ರೆ, ಇದು ಯಾಕೆ ಈ ಲಾಸ್ಟ್ 30-40 ಇಯರ್ಸಲ್ಲಿ 3-4 ಟೈಮ್ಸ್ ಜಂಪ್ ಆಗಿದೆ, 400% ಮೋರ್ ಇನ್ ಎವ್ರಿ ಪಾಸಿಬಲ್ ಕಂಟ್ರಿ. ಇನ್ ಆಲ್ ಕಂಟ್ರೀಸ್ ಇಟ್ ಹಸ್ ಗಾನ್ ಥ್ರೂ ದ ರೂಫ್, ದ ನಂಬರ್ಸ್. ಏನಂತ ಹೇಳಿದ್ರೆ 40 years ಬ್ಯಾಕ್ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ತುಂಬ ಇತ್ತು ಅಮೇರಿಕದಲ್ಲಿ. ಆ ಹಾರ್ಟ್ ಅಟ್ಯಾಕ್ ಆದವರೆಲ್ಲ ದಪ್ಪಾಗಿದ್ದರು. ಆವಾಗ ಒಂದು ಹಾರ್ಟ್ ಮತ್ತು ಡಯಟ್ ಅಸೋಸಿಯೇಷನ್ ಹೈಪಾಥಿಸಿಸ್ ಅಂತ ಲೀಡಿಂಗ್ ಡಾಕ್ಟರ್ಸ್ ಕೇಮ್ ಔಟ್ ವಿತ್, ಆ್ಯಂಡ್ ದೇ ಸೆಡ್ ಈ ಫ್ಯಾಟ್ಸಿಂದ ಇದು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು, ಫ್ಯಾಟ್ಸ್ ಎಲ್ಲರೂ ಕಮ್ಮಿ ಮಾಡಬೇಕು. ಅದಕ್ಕೆ ಇವಾಗ ಯಾರ ಹತ್ರ ನೀವು ಸ್ವಲ್ಪ ಫ್ಯಾಟ್ ತೊಗೊಳ್ಳಿ, ಎಗ್ ತೊಗೊಳ್ಳಿ ಅಂತ ಹೇಳಿದ್ರೆ ಅಯ್ಯೋ ಬೇಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಈವನ್ ಇಟ್ ಇಸ್ ಸೋ ಮಚ್ ಇನ್ಗ್ರೇನ್ಡ್ ಇನ್ ಅಸ್. ಎಸ್. ಸೊ ಅದು ಬಿಕಾಸ್ ದಟ್ ವಾಸ್ ಅ ಒಫಿಷಿಯಲ್ ಅಡ್ವೈಸ್ ಗಿವನ್ ಬೈ ದ ಗವರ್ಮೆಂಟ್ ಆ್ಯಂಡ್ ಡಾಕ್ಟರ್ಸ್ ಆ್ಯಂಡ್ ಸೈಂಟಿಸ್ಟ್. ಸೊ ನಾವೇನು ಮಾಡಿದ್ವಿ, ವಿ ಅವಾಯ್ಡೆಡ್ ಫ್ಯಾಟ್ಸ್, ಲೋ ಫ್ಯಾಟು, ಝೀರೋ ಫ್ಯಾಟು, ಆ್ಯಂಡ್ ದ ಇಂಡಸ್ಟ್ರಿಯಲೈಸೇಷನ್ ಆಫ್ ಫುಡ್ಸ್ ಕೇಮ್, ಪ್ರೊಸೆಸ್ ಫುಡ್ಸ್ ಕೇಮ್. ಅವ್ರು ಏನು ಮಾಡಿದರು, ಈ ನಿಮಗೆ ಈ ಫ್ಯಾಟ್ಸ್ ಫುಡ್ಸಿಂದ ತೆಗೆದ್ಮೇಲೆ ರುಚಿ ಹೋಗ್ಬಿಡುತ್ತೆ, ಅದನ್ನು ರುಚಿ ಮಾಡಬೇಕಲ್ಲ, ದೇ ಆ್ಯಡೆಡ್ ಶುಗರ್ಸ್. ಸೊ ಆಲ್ಮೋಸ್ಟ್ 95% ಆಫ್ ಆಲ್ ಪ್ರೊಸೆಸ್ ಫುಡ್ಸ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಶುಗರ್ in some form or the other. It may not be sweet. It may not be sweet. ನೀವು ಸೀರಿಯಲ್ಸ್ ತಗೊಂತೀರಲ್ಲ, ಬ್ರೇಕ್ಫಾಸ್ಟ್ ಸೀರಿಯಲ್ ತಗೊಂಡ್ರೆ ಅದರಲ್ಲೂ ಇದೆ, ಬ್ರೆಡ್ಡಲ್ಲೂ ಇದೆ, ಎವ್ರಿಥಿಂಗ್ ವಿಲ್ ಹ್ಯಾವ್ ಸ್ವೀಟ್ಸ್. ಸೊ ಅದೇನಾಗಿದೆ ಅಂತ ಹೇಳಿದರೆ, ವಿ ಥಾಟ್ ಫ್ಯಾಟ್ ಮೇಕ್ ಪೀಪಲ್ ಫ್ಯಾಟ್, ಬಟ್ ಆ್ಯಕ್ಚುಲಿ ಇವಾಗ ಸೈನ್ಸ್ ಹಸ್ ಶೋನ್ ದ್ಯಾಟ್ ಈ ಶುಗರ್ಸು, ಕಾರ್ಬೋಹೈಡ್ರೇಟ್ಸ್ ವಾಟ್ ಮೇಕ್ಸ್ ಪರ್ಸನ್ ಫ್ಯಾಟ್, ಆ್ಯಂಡ್ ಈ ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ತಿಂದುಬಿಟ್ಟು ಅವರ್ ಬಾಡಿ ಹ್ಯಾಸ್ ಬಿಕಮ್ ಇಂಟಾಲರೆಂಟ್ ಟು ಕಾರ್ಬೋಹೈಡ್ರೇಟ್ಸ್. ಸೊ ಆವಾಗ ಏನಾಗುತ್ತೆ, ಈ ಶುಗರ್ ರೈಸ್ ಆಗೋದು, ಡಯಾಬಿಟಿಸ್ ಬರೋದು, ಹಾರ್ಟ್ ಪ್ರಾಬ್ಲಮ್ ಬರೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಎಲ್ಲ ದಟ್ ಇಸ್ ದ ಸೋರ್ಸ್. ಇಫ್ ದಟ್ ಇಸ್ ದ ಸೋರ್ಸ್ ಅಂದರೆ ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್. ಇವಾಗ ನಿಮ್ಗೆ ಏನಾದರೂ ಒಂದು ಅಲರ್ಜಿ ಇದೆ ಅಂತ ತಿಳ್ಕೊಳ್ಳಿ,
ಏನು ಮಾಡ್ತೀರಾ? ಡಾಕ್ಟ್ರು ಹೇಳ್ತಾರೆ ಅದನ್ನು ಬಿಟ್ಬಿಡಪ್ಪ, ಅದನ್ನು ತೊಗೋಬೇಡ ಅಂತ ಹೇಳ್ತಾರೆ. ನನಗೆ ಕಾರ್ಬೋಹೈಡ್ರೇಟ್ ಅಲರ್ಜಿ ಇದೆ, ಅದಕ್ಕೆ ನಾನು ಐ ಆಮ್ ಡಯಾಬಿಟಿಕ್. ಎನಿ ಡಯಾಬಿಟಿಕ್ ಅಂತ ಹೇಳಿದ್ರೆ ಈಸ್ ಗಾಟ್ ಅಲರ್ಜಿಕ್ ಆರ್ ಇಂಟಾಲರೆನ್ಸ್ ಟು ಕಾರ್ಬೋಹೈಡ್ರೇಟ್ಸ್ ಅಂತ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಮೇನ್ಲಿ ಶುಗರ್ಸ್. ಆಮೇಲೆ ಇನ್ಕ್ಲೂಡಿಂಗ್ ಅವರ್ ರೈಸು, ವೀಟು, ಮಿಲೆಟು, ಆಲ್ ದೀಸ್ ಆರ್ ಕಾರ್ಬೋಹೈಡ್ರೇಟ್ಸ್ ಓನ್ಲಿ. ಅದರಲ್ಲೂ ಇದೆ ಶುಗರ್ಸು. ಸೊ ಇದನ್ನು ಆದಷ್ಟು ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ವೆನ್ ಮೈ ಬಾಡಿ ಕಾಂಟ್ ಟಾಲರೇಟ್ ಇಟ್, ಅದನ್ನು ನಾವು ಕಮ್ಮಿ ಮಾಡಬೇಕು. ಅದನ್ನು ನಾವು ಕಮ್ಮಿ ಮಾಡಿದ ತಕ್ಷಣ ಡ್ರಾಸ್ಟಿಕಲಿ ವೆನ್ ವಿ ರೆಡ್ಯೂಸ್ ಇಟ್, ಆಟೋಮ್ಯಾಟಿಕ್ಲಿ ಶುಗರ್ ಶೂಟಪ್ ಆಗೋದಿಲ್ಲ ನಮ್ಮ ಬ್ಲಡ್ಡಲ್ಲಿ. ಶುಗರ್ ಶೂಟಪ್ ತಕ್ಷಣ ಆ್ಯಕ್ಚುಲಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇದೆ. ಆ್ಯಕ್ಚುಲಿ ದ all these problems are hormonal problem. It is directed by insulin. ಈ ಇನ್ಸುಲಿನ್ ಯಾವಾಗ ಕಾನ್ಸ್ಟೆಂಟ್ ಹೈ ಆಗಿರುತ್ತೋ ಆಲ್ ಅದರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್. ನಾನು ಹೇಳಿದ್ನಲ್ಲ, ಹಾರ್ಟು, ಕಿಡ್ನಿ, ಬ್ರೈನು, ಆಲ್ಝೈಮರ್ಸು, ಡಿಮೆನ್ಷಿಯಾ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಸೊ ಆವಾಗ ಏನು ಮಾಡಿದ್ದು ನಾವು, ಯಾವಾಗ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ತೀವೋ, ಈ ಶುಗರ್ಸು ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿದ ತಕ್ಷಣ ಸೊ ಇನ್ಸುಲಿನ್ ಆಟೋಮೆಟಿಕ್ಲಿ ಕಮ್ಸ್ ಡೌನ್. ಸೊ ನಿಮ್ಮ ಜರ್ನಿ ಹೇಳ್ತಾ ಇದ್ರಿ ನೀವು. ಸೊ ನೀವು ಹೆಂಗೆ ಶುರು ಮಾಡಿದ್ರಿ ಸರ್? ಸೊ ನನಗೆ ಇದು ಗೊತ್ತಾದ ತಕ್ಷಣ ನನಗೆ ಐ ಸೆಡ್ ಓಕೆ, ಐ ಮಸ್ಟ್ ಕಟ್ ಕಾರ್ಬೋಹೈಡ್ರೇಟ್ಸ್. ಶುಗರ್ಸು 0 ಫಾರ್ ದ ಲಾಸ್ಟ್ 6 months. ನಾನು ಒಂದು ಸ್ಪೂನ್ ಶುಗರ್ ಕೂಡ ತೊಗೊಂಡಿಲ್ಲ ಇನ್ ಎನಿ ಫಾರ್ಮ್. ಓಕೆ ನೋ ಇನ್. ಸೊ ಅದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ನಾವೇನೆಂದರೆ ಶುಗರ್ ಒಂದು ಬಿಡು ಅಂತ ಎಲ್ಲ ಡಾಕ್ಟ್ರು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಮ್ಮದು ಇಂಡಿಯನ್ ಡಯಟ್ ಇದೆಲ್ಲ 60-70% it consists of grains, either rice or wheat or millet, ಏನೋ ಒಂದು ಅದು ಗ್ರೇನ್ಸ್ ಅಂತ ಹೇಳ್ತೀವಿ. ದೇ ಆರ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಅಂದರೆ ಪೀಪಲ್ ಥಿಂಕ್ ಇಟ್ಸ್ ನಾಟ್ ವೆರಿ ಬ್ಯಾಡ್ ಅಂತ. ಆ್ಯಕ್ಚುಲಿ ನಮ್ಮ ಬ್ಲಡ್ಡಿಗೆ ಹೋಗೋದು ಶುಗರು ಈ ಶುಗರ್ಸ್ ಈ ರೈಸ್ ಎಲ್ಲ ತಿಂದವಾಗ ನಿಧಾನ ಆಗಿರುತ್ತೆ. ಆವಾಗ ಏನಾಗುತ್ತೆ, ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಇಟ್ ಇಸ್ ಬ್ರೋಕನ್ ಡೌನ್ ಬೈ ದ ಬಾಡಿ ಇಂಟು ಗ್ಲೂಕೋಸ್ ಓನ್ಲಿ. ಶುಗರ್ ರೈಸ್ ಆಗೇ ಆಗುತ್ತೆ. ಸೊ ಅದನ್ನು ಇಫ್ ಯು ಆರ್ ಅ ಡಯಾಬಿಟಿಕ್, ಐ ಆಮ್ ನಾಟ್ ಸೇಯಿಂಗ್ ಇಫ್ ಯು ಆರ್ ಅ ಹೆಲ್ತಿ ಯಂಗ್ ಆ್ಯಕ್ಟಿವ್ ಪರ್ಸನ್ ಯು ಕ್ಯಾನ್ ಈಟ್ ಸಮ್ ಅಮೌಂಟ್ ಆಫ್ ರೈಸ್ ಆ್ಯಂಡ್ ವೀಟ್. ಬಟ್ ಇಫ್ ಯು ಆರ್ ಅ ಪ್ರೀ ಡಯಾಬಿಟಿಕ್ ಆರ್ ಅ ಡಯಾಬಿಟಿಕ್ ಆರ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇತ್ತು ಅಂದರೆ ಈ ನಿಮಗೆ ರೈಸು ವೀಟು ಕೂಡ ಕಮ್ಮಿ ಮಾಡಬೇಕು. ಸೊ ಅದ್ರ ಬದಲು ಯು ಹ್ಯಾವ್ ಟು ಗೆಟ್ ಸಮ್ ಆಲ್ಟರ್ನೇಟಿವ್. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದನ್ನು ಕಮ್ಮಿ ಮಾಡಿದ್ಮೇಲೆ ಏನೋ ಒಂದು ತಿನ್ನಬೇಕಲ್ಲ. ನಮ್ಗೆ ಏನಾಗಿದೆ ಅಂದರೆ ನಮಗೊಂದು ಫ್ಯಾಟ್ ಫೋಬಿಯಾ ಬಂದುಬಿಟ್ಟಿದೆ. that is ingrained into us. ಅಯ್ಯೋ ಫ್ಯಾಟ್ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನೀನು ದಪ್ಪ ಆಗ್ತೆ ಅಂತ. ದಟ್ ಇಸ್ ನಾಟ್ ಟ್ರೂ ಆ್ಯಕ್ಚುಲಿ. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಸೈಂಟಿಫಿಕಲಿ ಪ್ರೂವನ್ ದ್ಯಾಟ್ ಫ್ಯಾಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಹಾರ್ಟ್ ಅಟ್ಯಾಕ್ಸ್ ಅಂತ ಇವಾಗ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಸೊ ಏನಾಗಿದೆ, ಯು ರೆಡ್ಯೂಸ್ ಯರ್ ಕಾರ್ಬೋಹೈಡ್ರೇಟ್ಸ್ ಟು ಲೆಸ್ ದೆನ್ 10% ಆಫ್ ಯುವರ್ ಟೋಟಲ್ ಕ್ಯಾಲರೀಸ್. ಒಫಿಷಿಯಲ್ ಗೈಡ್ಲೈನ್ಸ್ ಹೇಳುತ್ತೆ 50-60% ಕಾರ್ಬೋಹೈಡ್ರೇಟ್ಸ್ ತಿನ್ನಿ ಅಂತ. ದ್ಯಾಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. So when you reduce your carbohydrates to less than 10% of your total energy, you have to eat something else. Eat healthy fats ಅಂತ. ನಾನು ಯಾವುದೇ ಫ್ಯಾಟ್ ಬೇಕಾದ್ರೆ ತಿನ್ನಿ ಅಂತ ಹೇಳ್ತಾರೆ. ಹೆಲ್ತಿ ಫ್ಯಾಟ್ ಅಂತ ಏನಂತ ಕೇಳ್ಬೋದು ನೀವು. ಹೆಲ್ತಿ ಫ್ಯಾಟ್ ಅಂತ ಹೇಳಿದ್ರೆ ಎಗ್ ಇಸ್ ಗುಡ್ ಫ್ಯಾಟ್, there is nothing to fear. Then coconut and coconut oil is very good. Avocado is good. Olive oil is good. Butter and ghee, they are all healthy fats. They are all natural fats. So adanna ನೀವು if you keep, once you reduce your carbohydrates, then the body is forced to burn fats. Body can either use carbohydrates or fat for energy. Our fat body is when the body is forced to eat these fats, then that is the time you lose your weight. Then automatically your blood sugars come down, your need for tablets come down. So ನಾನು ಯಾವಾಗ ನನ್ನ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿ ನಂದು ಫ್ಯಾಟ್ಸ್ ಜಾಸ್ತಿ ಮಾಡಿದ್ನೋ, ಹೆಲ್ತಿ ಫ್ಯಾಟ್ಸ್, in the last 6-8 months I have lost more than 10 kgs. My sugars came down, my tablets went away, my kidney problems disappeared, my prostate problems disappeared, my cholesterols, all bad cholesterols came down, good cholesterols went up. All this happened. It looked like as though it's magic. ನೀವೇ ಏನಪ್ಪ ಇವನು ಎಲ್ಲದೂ ಹೋಗ್ಬಿಡ್ತು ಒಂದೇ ಕಾರಣದಿಂದ ಹೆಂಗೆ ಆಗುತ್ತೆ ಇದಂತ ಹೇಳಿದ್ರೆ, ಬಿಕಾಸ್ ದಟ್ ಇಸ್ ಅ ರೂಟ್ ಕಾಸ್. ಬಟ್ ಇದು ಯಾಕೆ ಮುಂಚೆನೇ ಯಾರು ಹೇಳಿರಲಿಲ್ಲ ಸರ್ ನಿಮಗೆ? ಇದು ಏನಂತ ಹೇಳಿದ್ರೆ, ದಿಸ್ ಸೈನ್ಸ್ ಇಸ್ ದೇರ್, ಪೀಪಲ್ ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ದಿಸ್ ಫಾರ್ ದ ಲಾಸ್ಟ್ 10-15 years. ಇದು ದ ಹೋಲ್ ಪ್ರಾಬ್ಲಮ್, ದ ಮೇನ್ ಸ್ಟ್ರೀಮ್, ದ ಡಾಕ್ಟರ್ಸ್, the diabetologists, they must start telling and teaching people. ಬಟ್ ಈಗಲೂ ಕೂಡ ಅಫಿಷಿಯಲ್ ಆಗಿ ಡಾಕ್ಟರ್ಗಳು ಇದನ್ನ ಹೇಳ್ತಾ ಇಲ್ಲ. ಡಾಕ್ಟರ್ಗಳು ಹೇಳ್ತಾರೆ ಸ್ವಲ್ಪ ಡಯಟ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಇಷ್ಟು ಡ್ರಾಸ್ಟಿಕ್ ಆಗಿ ಕಮ್ಮಿ ಮಾಡಿ, ಇದನ್ನ ಇಷ್ಟೇ ತಿನ್ನಬೇಕು, ಇದನ್ನ ಹೀಗೆ ತಿನ್ನಿ ಅಂತ ಹೇಳಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ತೀವಿ. ದ ಸ್ಯಾಡ್ ಪಾರ್ಟ್ ಇಸ್ ಡಾಕ್ಟರ್ಸ್ಗೆ ಅಫ್ಕೋರ್ಸ್ ಈ ಡಯಟ್ ಬಗ್ಗೆ ಅಷ್ಟು ಸೀರಿಯಸ್ ತಗೊಳ್ಳೋದಿಲ್ಲ. ಡಯಟ್ ಇವಾಗ ನಮ್ಮ ಹಳ್ಳಿ ಕಡೆ ನಾವೆಲ್ಲ, ಐ ಸ್ಟಿಲ್ ರಿಮೆಂಬರ್, ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರ್ ಏನೇ ಔಷಧಿ ಕೊಟ್ಟರು ಅವ್ನ ಪೇಷಂಟೇ ಡಾಕ್ಟ್ರನ್ನ ಕೇಳ್ತಾರೆ, ಪತ್ತೆ ಏನು ಸರ್, ಪತ್ತೆ ಏನು ಮಾಡಬೇಕು ಅಂತ. ಅದು ಡಾಕ್ಟ್ರು ಏನೋ ಒಂದು ಪತ್ತೆ ಹೇಳೋರು. ಇವಾಗ ಯಾರು ಪತ್ತೆ ಬಗ್ಗೆ ಮಾತಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ವೆರಿ ಸ್ಯಾಡ್ that we are fed by a food industry who is not interested in our health, and we are treated by a health industry who is not interested in our food anta. Food is very important. Food being the cause ಆದರೆ ಫುಡ್ ಇಸ್ ದ ಕ್ಯೂರ್ ಆಲ್ಸೋ. ಬಟ್ ಡಾಕ್ಟರ್ಸು ಇದನ್ನೆಲ್ಲ ಇದ್ರ ಬಗ್ಗೆ ನಾವು ಆ್ಯಸ್ ಅ ಡಾಕ್ಟರ್, ನ್ಯೂಟ್ರಿಷನ್ನು ನನಗೆ MBBSನಲ್ಲಿ
ಹಾರ್ಡ್ಲಿ ಎಷ್ಟು ಕ್ಲಾಸ್ ಜಾಸ್ತಿ ತಗೊಳ್ಳೋದೇ ಇಲ್ಲ. ಸೊ ಇವಾಗ ಅಲ್ಲಿಂದ ನಾವು ಬೇರೆಯವ್ರು ಕೇಳ್ದಂಗೆ ನಾವು ತಿಳ್ಕೊಂಡು ಹೇಳೋದಷ್ಟೇ. ಸೊ ಅದೇನಾಗಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರ ಡಾಕ್ಟರ್ ಹೇಳ್ತಾರೆ. ದ ಗೈಡ್ಲೈನ್ ಇಟ್ ಸೆಲ್ಫ್ ಇಸ್ ರಾಂಗ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಇಂಪಾರ್ಟೆಂಟ್ ಪ್ರಶ್ನೆ ಸರ್. ನೀವು ಏನು ತಿನ್ನಬಾರ್ದು ಅಂತ ಹೇಳಿದ್ರಿ, ಬಟ್ ಅವೇ ನಮ್ಮ ಸ್ಟಾಪಲ್ ಫುಡ್. ನಾವು ಅನ್ನನೇ ತಿಂತೀವಿ, ನಾವು ಚಪಾತಿನೇ ತಿಂತೀವಿ, ನಾವು ಗ್ರೇನ್ಸೇ ತಿಂತೀವಿ. ಅದು ಬಿಟ್ಟು ನಮಗೆ ಗೊತ್ತೇ ಇಲ್ಲ ಏನು ತಿನ್ಬೇಕು ಅನ್ನೋದು. ಈಗ ನೀವು ಒಂದಷ್ಟು ಹೇಳಿದ್ರಿ, ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ನೀವು ಸಿಂಪಲ್ ಆಗಿ ಹೇಳಿದ್ರಿ, ಬಟ್ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳಿ, ಯಾಕಂದರೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅನ್ನೋದು ತುಂಬ ಮುಖ್ಯ. ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳಿದ್ರಿ, ಆಮೇಲೆ ತುಪ್ಪ ಯೂಸ್ ಮಾಡಿ, ಬಟರ್ ಯೂಸ್ ಮಾಡಿ ಅಂತ ಹೇಳಿದ್ರಿ, ಬಟ್ ಊಟ ಏನು ಮಾಡೋದು ಸರ್? ಹೆಂಗೆ ಏನು ತಿನ್ನೋದು? ಈಗ ಮಿಲೆಟ್ಸು ಬೇಡ ಅಂತ ಹೇಳಿದ್ರೆ ನಮಗೆ ಭಾರತದಲ್ಲಿ ಊಟ ಅಂದರೆ ರೈಸು, ಅನ್ನ, ಚಪಾತಿನೇ ಊಟ. ಕರೆಕ್ಟ್. ಅದೊಂದು ಮೆಂಟಲ್ ಬ್ಲಾಕ್ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ದಟ್ ಇಸ್ ನಾಟ್ ಇಟ್. ಆ್ಯಕ್ಚುಲಿ ನಮಗೆ ನಾನಾ ರೀತಿಯ ಊಟ ಮಾಡ್ಬೋದು. ಅಂದರೆ ಈ ರೈಸು ಚಪಾತಿ ನಾವು ತಿಂದರೆ ಕಾರ್ಬೋಹೈಡ್ರೇಟ್ಸ್ ವಿಲ್ ಬಿ ವೆರಿ ಹೈ ಇನ್ ಅವರ್ ಡಯಟ್. ಅದನ್ನು ಟೋಟ್ಲಿ ಅವಾಯ್ಡ್ ಮಾಡಬೇಕಾದ್ರೆ ಇವಾಗ ನಿಮ್ಗೆ ರೈಸೇ ಬೇಕು ಅಂತ ಹೇಳಿದರೆ, ಇವಾಗ ಏನಾಗಿದೆ ಅಂದರೆ ಲೋ ಕಾರ್ಬೋಹೈಡ್ರೇಟ್ ಇದಿದೆ, ರೈಸ್ ಇದೆ. ಅಂದರೆ ಈ ಕ್ಯಾಬೇಜ್ ಅಂತ ಹೇಳ್ತೀವಿ, ಈ ವೆಜಿಟೇಬಲ್ಸ್ ವಿ ಕ್ಯಾನ್ ಈಟ್ ಎನಿ ಅಮೌಂಟ್, ಯಾಕಂದರೆ ತುಂಬ ಲೋ ಇದೆ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ. ಇದೇ ಈಗ ಬ್ರಾಕ್ಲಿ ಮತ್ತು ಈಗ ಈ ಕ್ಯಾಬೇಜಸ್ಸು, ಕಾಲಿಫ್ಲವರ್ ಅಂತ ಹೇಳ್ತೀವಿ, ಅದನ್ನು ಗ್ರೇಟ್ ಮಾಡಿದ ತಕ್ಷಣ ಅದು ರೈಸ್ ಥರನೇ ಆಗ್ತದೆ. ವಿ ಕಾಲ್ ಇಟ್ ಫೇಕ್ ರೈಸ್ ಅಂತ. ಅದನ್ನು ಪಲ್ಯ ಮಾಡೋದು, ಜಸ್ಟ್ ಅದಕ್ಕೆ ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಮಾಡೋದು, ಒಗ್ಗರಣೆ ಹಾಕೋದು, ಪಲ್ಯನ ರೈಸ್ ಥರ ಯೂಸ್ ಮಾಡಬೇಕು. ಹಾಂ, ಆಮೇಲೆ ಅದಕ್ಕೆ ನೀವು ಒಳ್ಳೆ ಕೋಕೋನಟ್ ಗ್ರೇವಿ ಹಾಕ್ಕೊಂಡು ನಿಮ್ಗೆ ರೈಸ್ ಇದಾಯಿತು. ಕೋಕೋನಟ್ ಗ್ರೇವಿಯಿಂದ ಚೆನ್ನಾಗಿ ರುಚಿ ಬರುತ್ತೆ, ಅದರಿಂದ ನಿಮ್ಗೆ ಒಳ್ಳೆ ಎನರ್ಜಿ ಬೇರೆ ಬರುತ್ತೆ, ಬಿಕಾಸ್ ಇಟ್ ಇಸ್ ಗಾಟ್ ಫ್ಯಾಟ್. ಸೊ ಅದನ್ನು ನೀವು ತಿಂದುಬಿಟ್ರೆ ಯುವರ್ ಕಾರ್ಬೋಹೈಡ್ರೇಟ್ ಇಂಟೇಕ್ ವಿಲ್ ಬಿ ವೆರಿ ವೆರಿ ಲೋ. ಸೊ ದ್ಯಾಟ್ ಈಸ್ ಒನ್ ವೇ ಯು ಕ್ಯಾನ್. ಇನ್ನೊಂದು ಏನಂತ ಹೇಳಿದ್ರೆ, ಈ ಫ್ಲವರ್ಸ್ ಇದೆಯಲ್ಲ, ಈ ಫ್ಲವರ್ಸ್ ಎಲ್ಲ ಮಾಡ್ತೀವಲ್ಲ ಗ್ರೇನ್ಸಿಂದ ನಾವು, ದೇ ಆರ್ ಆಲ್ ರಿಫೈನ್ಡ್ ಫ್ಲವರ್ಸ್ ಅಂತೀವಿ. ದೇ ಆರ್ ಅಗೇನ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಆ್ಯಂಡ್ ಹೈ ಇನ್ ಕಾರ್ಬೋಹೈಡ್ರೇಟ್. ಯಾವ್ದು ಸರ್ ಫ್ಲವರ್ಸ್ ಅಂದರೆ? ಅದೇ ಈ ವೀಟು ಇಂದ ಫ್ಲವರ್, ಚಪಾತಿ ಎಲ್ಲ ಮಾಡ್ತೀವಲ್ಲ, ಪೂರಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಫ್ಲವರಿಂದ. ಈ ಫ್ಲವರ್, ವೀಟ್ ಫ್ಲವರ್, ಆ ಫ್ಲವರ್, ಈ ಫ್ಲವರ್ ಅಂತ ಚಪಾತಿ ಮಾಡೋದು. ಓಕೆ, ಮೈದಾ ಗೀದ ಅಂತ ಹೇಳ್ತೀವಲ್ಲ, ಅದನ್ನು ವಿ ಹ್ಯಾವ್ ಟು ಅವಾಯ್ಡ್. ಅದಕ್ಕೆ ಏನು ಬರುತ್ತೆ ಅಂತ ಹೇಳಿದ್ರೆ, ಇವಾಗ ಕೋಕೋನಟ್ ಫ್ಲವರ್ ಆ್ಯಂಡ್ ಆಲ್ಮಂಡ್ ಫ್ಲವರ್ ಅಂತ ಬಂದಿದೆ. ಇಟ್ಸ್ ನಾಟ್ ವೆರಿ ಕಾಮನ್. ಯು ಹ್ಯಾವ್ ಟು ಹಂಟ್ ಫಾರ್ ಇಟ್ ಇವಾಗ, ಬಿಕಾಸ್ ಅಷ್ಟು ಡಿಮಾಂಡ್ ಇಲ್ಲ. ಸೊ ಎಲ್ಲೋ ಅಮೆಝಾನ್ ಹೋದರೆ ಯು ವಿಲ್ ಗೆಟ್ ಇಟ್. ಅದರಿಂದ ನೀವು ದೋಸೆ ಮಾಡ್ಬೋದು, ನೀವು ಚಪಾತಿ ಮಾಡ್ಬೋದು, ನೀವು ಪೂರಿ ಮಾಡ್ಬೋದು. ದಟ್ ಇಸ್ ಅ ಫ್ಲವರ್. ಇಟ್ಸ್ ಜಸ್ಟ್ ಲೈಕ್ ಅ ಫ್ಲವರ್. ಅಂದರೆ ನಮ್ಮದು ಈ ಹಿಟ್ಟು ಬರುತ್ತಲ್ಲ, ಗೋಧಿ ಹಿಟ್ಟು, ಹಿಟ್ಟು ಸಿಗುತ್ತೆ, ಔಟ್ ಮೇಡ್ ಫ್ರಮ್ ಆಲ್ಮಂಡ್ಸ್ ಆ್ಯಂಡ್ ಕೋಕೋನಟ್. ಅದರಲ್ಲಿ ಹಾರ್ಡ್ಲಿ ಎನಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಓಕೆ, ಅದನ್ನು ನೀವು ದೋಸೆ ಮಾಡಿ, ಅದನ್ನು ನೀವು ಚಪಾತಿ ಮಾಡಿ, ಪೂರಿ ಮಾಡಿ, ಅದ್ರ ಜೊತೆಗೆ ಪಲ್ಯ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಅದರಲ್ಲಿ ಸ್ಟಾರ್ಚಿ ವೆಜಿಟೇಬಲ್ಸ್ ಮಾತ್ರ ಹಾಕಬಾರ್ದು. ನಾನು ವೆಜಿಟೇಬಲ್ಸ್ ಎಷ್ಟು ಬೇಕಾದ್ರೂ ತಿನ್ಬೋದು ಅಂತ ಹೇಳಿದ್ನಲ್ಲ. ಎನಿಥಿಂಗ್ ದಟ್ ಇಸ್ ಗ್ರೋನ್ ಅಬೌವ್ ದ ಗ್ರೌಂಡ್, ಯೂಶಲಿ ಎನಿಥಿಂಗ್ ದಟ್ ಇಸ್ ಗ್ರೋನ್ ಬಿಲೋ ದ ಗ್ರೌಂಡ್, ರೂಟ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಪೊಟೇಟೋಸ್, ಅದು ತಿನ್ನಂಗಿಲ್ಲ. ದಟ್ ಇಸ್ ಗಾಟ್ ವೆರಿ ಹೈ ಸ್ಟಾರ್ಚಸ್. ಬೇರೆ ವೆಜಿಟೇಬಲ್ಸ್ ನೀವು ಎಷ್ಟು ಬೇಕಾದ್ರೆ ತನ್ನಿ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ಸೊ ಆವಾಗ ಏನಾಗ್ತದೆ ಅಂದರೆ, ಇವ್ರು ಏನು ಮಾಡಿದ್ರು, ಇವಾಗ ಎಣ್ಣೆ ಅವಾಯ್ಡ್ ಮಾಡಬೇಕು, ಎಣ್ಣೆ ಒಳ್ಳೆಯದಲ್ಲ ಅಂತ ಈ ಕಡೆ ನಾನು ರೈಸು ತಿನ್ನಬೇಡಿ ಅಂತೀನಿ, ಆ ಕಡೆ ಎಣ್ಣೆನ ತಿನ್ಬೇಕು. ಹಾಗಾದ್ರೆ ಏನು ತಿನ್ನೋದು ಅಂತ ನೀವು ಹೇಳೋದು ಸರಿ. ಬಟ್ ಐ ಆಮ್ ಟೆಲಿಂಗ್ ಯು, ಈಟ್ ಹೆಲ್ತ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಯು ಹ್ಯಾವ್ ಟು ಇನ್ಕ್ರೀಸ್ ಸಮಥಿಂಗ್ ಟು ಡಿಕ್ರೀಸ್ ಸಮಥಿಂಗ್. ಒಂದು ಬಿಟ್ಟರೆ ಇನ್ನೊಂದು ಏನೋ ಹಿಡ್ಕೋಬೇಕಲ್ಲ. ಆವಾಗ ಫ್ಯಾಟ್ ಫೋಬಿಯಾ ಸ್ಟಾರ್ಟ್ ಆಗಿ, ಫ್ಯಾಟ್ ಬಿಟ್ಟು ಶುಗರ್ಸು, ಕಾರ್ಬೋಹೈಡ್ರೇಟ್ಸ್ ಇಟ್ಕೊಂಡು ವಿ ಆರ್ ಇನ್ ದ ಪ್ರೆಸೆಂಟ್ ಪ್ರಾಬ್ಲಮ್ ನಾವು. 4 times more, 400% more obesity, diabetes all over the world has gone up, only because the guideline itself is wrong. ಆ್ಯಂಡ್ ವಿ ಹ್ಯಾವ್ ಬಿನ್ ಫಾಲೋಯಿಂಗ್ ದ ಗೈಡ್ಲೈನ್ಸ್. ಕೇಳಿದ್ರೆ ದಪ್ಪ ಯಾಕಾಗಿದೆ, ಶುಗರ್ ಕಂಟ್ರೋಲಿ ಬರ್ತಾಯಿಂದ, ನೀನೇನೋ ಸರಿಯಾಗಿ ಫಾಲೋ ಮಾಡ್ತಾಯಿಲ್ಲ, ನೀನು ಸರಿಯಾಗಿ ಎಕ್ಸಸೈಸ್ ಮಾಡ್ತಾಯಿಲ್ಲ, ಸರಿಯಾಗಿ ನಾನು ಹೇಳ್ದಂಗೆ ಪೇಷಂಟ್ನ ಬ್ಲೇಮ್ ಮಾಡ್ತಾರೆ. ಆ್ಯಕ್ಚುಲಿ ವಿ ಆರ್ ಟು ಬ್ಲೇಮ್ ಆ್ಯಸ್ ಡಾಕ್ಟರ್ಸ್, ಬಿಕಾಸ್ ಅವರ್ ಅಡ್ವೈಸ್ ಇಟ್ ಸೆಲ್ಫ್ ಇಸ್ ರಾಂಗ್. ಸೊ ಈ ಥರ ನೀವು ಲೋ ಕಾರ್ಬೋಹೈಡ್ರೇಟ್ಸ್ ಮಾಡಿದರೆ, ಆ್ಯಂಡ್ ಐ ಟೋಲ್ಡ್ ಯು, ಫ್ರೂಟ್ಸ್ ಕೂಡ ಆ್ಯಕ್ಚುಲಿ ಇಫ್ ಯು ಆರ್ ಅ ಡಯಾಬಿಟಿಕ್ ಆರ್ ಪ್ರೀ ಡಯಾಬಿಟಿಕ್, ಇಟ್ಸ್ ನಾಟ್ ಗುಡ್, ಬಿಕಾಸ್ ಫ್ರೂಟ್ಸ್ ಹ್ಯಾವ್ ಗಾಟ್ ಲಾಟ್ಸ್ ಆಫ್ ಶುಗರ್ಸ್. ಆ್ಯಂಡ್ ಎಸ್ಪೆಷಲಿ ಪ್ರೆಸೆಂಟ್ ಡೇ ಫ್ರೂಟ್ಸ್. ನೀವು ಪ್ರೆಸೆಂಟ್ ಡೇ ನೀವು ನೋಡಿ, ನಿಮ್ಮದು ಆ್ಯಪಲು ಒಂದು 50-60 ವರ್ಷದ ಏನಿದ್ರೆ ಇಷ್ಟು ಚಿಕ್ಕದಾಗಿತ್ತು, ಆ್ಯಂಡ್ ಒಳ್ಳೆ ಇದು ಆರ್ಡಿನರಿ ಟೇಸ್ಟ್ ಇತ್ತು, ಅದರಲ್ಲಿ ಅಂಥ ಶುಗರ್ ಇಲ್ಲ. ಇವಾಗ 3 times ಬಿಗರ್ ಆ್ಯಪಲ್, ಆ್ಯಂಡ್ ಅದು ಒಳ್ಳೆ ಮ್ಯಾಂಗೋ ಥರ ಟೇಸ್ಟ್ ಆಗ್ತದೆ, ಅಷ್ಟು ಸ್ವೀಟ್. ಹಿಂಗೆ ಬರಬೇಕು. ಇಟ್ ಈಸ್ ಆಲ್ ಮಾಡಿಫೈಡ್ ಫ್ರೂಟ್ಸ್, ಜೆನೆಟಿಕಲಿ ಮಾಡಿಫೈಡ್ ಟು ಮೇಕ್ ಇಟ್ ಸ್ವೀಟರ್ ಆ್ಯಂಡ್ ಸ್ವೀಟರ್, ಬಿಗರ್ ಆ್ಯಂಡ್ ಬಿಗರ್. ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ದ ಶುಗರ್ ಇಸ್ ಗೋಯಿಂಗ್ ಇನ್. ಆ್ಯಂಡ್ ನಾನೇನಂದರೆ ನನ್ನ ಬಾಡಿನಲ್ಲಿ ಐ ಪುಟ್ ವಾಟ್ ಇಸ್ ಕಾಲ್ಡ್ ಅ ಗ್ಲೂಕೋಸ್ ಮಾನಿಟರಿಂಗ್ ಮಷೀನ್. ಐ ಕ್ಯಾನ್ ಮಾನಿಟರ್ ಮೈ ಗ್ಲೂಕೋಸ್ ಎವ್ರಿ 5 minutes. ಹಿಂಗೆ ಇಟ್ಟರೆ ಸಾಕು ಎಷ್ಟು ಗ್ಲೂಕೋಸ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ನಾನು ಬ್ಲಡ್ ಟೆಸ್ಟ್ ಮಾಡಬೇಕಂತಿಲ್ಲ, ಇಟ್ಸ್ ಅವೈಲಬಲ್ ನಾವು. ಹೌದಾ? ಕಾನ್ಸ್ಟೆಂಟ್ ಗ್ಲೂಕೋಸ್ ಮಾನಿಟರ್ ಅಂತ. ಸೊ ನಾನು ಒಂದು ಫ್ರೂಟ್, ಒಂದು ಬನಾನಾ ತಿಂದೆ ಅಂತ, ಬಾಳೆಹಣ್ಣು ಒಳ್ಳೇದಂತಾರೆ, ಇಲ್ಲಿ ತಿಂದರೆ ನನ್ನ ಶುಗರ್ 200 ಮೇಲೆ ಹೋಗ್ಬಿಡುತ್ತೆ ಆಫ್ಟರ್ ಹಾಫ್ ಆನ್ ಅವರ್. ಅದೇ ನಾನು ಅವಕಾಡೋ ತಿಂದರೆ, ದೇರ್ ಆರ್ ರಿಸ್ಟ್ರಿಕ್ಟೆಡ್ ವೆರಿ ಫ್ಯೂ ಫ್ರೂಟ್ಸ್ ವಿಚ್ ಯು ಕ್ಯಾನ್ ಹ್ಯಾವ್. ಅವಕಾಡೋ ಇಸ್ ಒನ್. ಬೆರೀಸು, ಸ್ಟ್ರಾಬೆರೀಸು, ರಾಸ್ಬೆರೀಸು, ಬ್ಲೂಬೆರೀಸು, ಬ್ಲ್ಯಾಕ್ಬೆರೀಸು, ದೀಸ್ ಆರ್ ಆಲ್ಸೋ ವೆರಿ ಲೋ
ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಇದು ತಿಂದರೆ ಶುಗರ್ ಜಾಸ್ತಿ ಶುಗರ್. ಸೊ ಅದಕ್ಕೆ ಅಫ್ಕೋರ್ಸ್ ಇನ್ ಅ ನಾರ್ಮಲ್ ಪರ್ಸನ್ ಇನ್ನು ಫ್ರೂಟ್ ಬಿಡಿ ಅಂತ ನಾನು ಹೇಳೋದಿಲ್ಲ. ಯು ಕ್ಯಾನ್ ಹ್ಯಾವ್ ಅ ಲಿಟಲ್ ಫ್ರೂಟ್, ಬಟ್ ಇನ್ ಅ ಪರ್ಸನ್ ಹೂ ಇಸ್ ಅ ಡಯಾಬಿಟಿಕ್, ಇಫ್ ಯು ವಾಂಟ್ಸ್ ಟು ಕಂಟ್ರೋಲ್ ಇಟ್ ಆರ್ ರಿವರ್ಸ್ ಇಟ್, ಫ್ರೂಟ್ಸು ಮತ್ತು ಎಸ್ಪೆಷಲಿ ಫ್ರೂಟ್ ಜ್ಯೂಸ್. ಫ್ರೂಟ್ ಜ್ಯೂಸ್ ಇಸ್ ಈವನ್ ಮೋರ್ ಡೇಂಜರಸ್. ಇಟ್ ಈಸ್ ಅ ಶುಗರ್ ಸಿರಪ್ ಆ್ಯಕ್ಚುಲಿ. ಅದರಲ್ಲಿ ಒಳ್ಳೆ ಅಂಶ ಎಲ್ಲ ನೀವು ಬಿಸಾಕಿದ್ದೀರಾ, ಫೈಬರ್ಸು ನ್ಯೂಟ್ರಿಯೆಂಟ್ ಎಲ್ಲ ಹೊರಗೆ ಹಾಕಿಬಿಟ್ಟು ಬರೀ ಶುಗರ್ ಸಿರಪನ್ನು ನೀವು ಕುಡಿತಾ ಇದ್ದೀರಾ. ಶುಗರ್ ವಿಲ್ ಸ್ಪೈಕ್ ಇಮಿಡಿಯೇಟ್ಲಿ. ಸೊ ನೆವರ್ ಡ್ರಿಂಕ್ ಯುವರ್ ಫ್ರೂಟ್ ಅಂತ ಹೇಳ್ತಾರೆ, ಅದನ್ನು ಜ್ಯೂಸ್ ಮಾಡಿ ಕುಡಿಯೋಂಗಿಲ್ಲ. ಈ ಥರ ನೀವು ಅವಾಯ್ಡ್ ಮಾಡಿಬಿಟ್ಟು, ಮೊದಲು ನಾವು ಹೇಳ್ತಿದ್ವಿ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ವೇ ಅಂತ ಹೇಳಿದ್ರೆ, ಟುಡೇ ಆ್ಯಕ್ಚುಲಿ ಇಟ್ ಇಸ್ ಅವಕಾಡೋ ಅ ಡೇ ಕೀಪ್ಸ್ ದ ಡಾಕ್ಟರ್ ವೇ. ಅವಕಾಡೋ ಅಂತ ಹೇಳಿದ್ರೆ ಅದಕ್ಕೆ ಬೆಣ್ಣೆ ಹಣ್ಣು ಅಂತ ಏನು ಹೇಳ್ತಾರೆ, ಬಟರ್ ಫ್ರೂಟ್ ಅಂತ ಹೇಳ್ತಾರೆ. ಹೌದು, ಇಟ್ ಇಸ್ ಗಾಟ್ ವೆರಿ ಗುಡ್ ಫ್ಯಾಟ್ಸ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ಫ್ಯಾಟ್ಸ್ ಏನು ಗೊತ್ತಾ, ನೀವು ಫ್ಯಾಟ್ಸ್ ಏನೇ ಆಗಲಿ ನೀವು ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ನಿಮಗೆ ಹಸುವಾಗೋದಿಲ್ಲ 3-4 ಗಂಟೆ. ಒಳ್ಳೆ ಫ್ಯಾಟ್ಸು ಕರೆಕ್ಟಾಗಿ ತಿಂದುಬಿಟ್ರೆ. ನೀವು ಅದೇ ಶುಗರ್ಸ್ ತಿನ್ನಿ, ಯಾವುದೇ ಸ್ವೀಟ್ಸ್ ತಿನ್ನಿ, ಐಸ್ ಕ್ರೀಮ್ ತಿನ್ನಿ, 1-2 ಗಂಟೆ ಆದಮೇಲೆ ಪುನಃ ನಿಮ್ಗೆ ಹಸುವಾಗುತ್ತೆ. ಯಾಕಂದರೆ ನೀವು ಸ್ವೀಟ್ಸ್ ತಿಂದ ತಕ್ಷಣ ನಮ್ಮ ಶುಗರ್ ಜಾಸ್ತಿ ಆಗುತ್ತೆ. ಶುಗರ್ ಜಾಸ್ತಿ ಆದ ತಕ್ಷಣ ಇನ್ಸುಲಿನ್ ಜಾಸ್ತಿ ಆಗುತ್ತೆ, ಆ ಶುಗರನ್ನು ಕಮ್ಮಿ ಮಾಡುತ್ತೆ. ಸೊ ಶುಗರ್ ಕಮ್ಮಿ ಆದ ತಕ್ಷಣ ಯು ಫೀಲ್ ಹಂಗ್ರಿ ಅಗೇನ್. ಸೊ ಯು ವಾಂಟ್ ಟು ಈಟ್ ಆಲ್ ದ ಟೈಮ್. ನೀವು ನೋಡಿ, ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ಆಲ್ ದ ಟೈಮ್ ನಮ್ಗೆ ಏನೇ ಹೆಸರು ಒಂದು ಟೀ, ಅದ್ರ ಜೊತೆಗೆ ಸಮ್ ಬಿಸ್ಕೆಟು ಅದು ಬೇಕ್ರಿ ಪ್ರಾಡಕ್ಟ್ಸ್ ತಿಂತೀವಿ. ಬೇಕ್ರಿ ಪ್ರಾಡಕ್ಟ್ ಇಸ್ ದ ಮೋಸ್ಟ್ ಡೇಂಜರಸ್ ಪ್ರಾಡಕ್ಟ್. ಯಾಕಂದರೆ ಅಲ್ಲಿರೋದು ಶುಗರು, ಬ್ಯಾಡ್ ಫ್ಯಾಟ್ಸ್ ಬೇರೆ. ಈ ಹೈಡ್ರಾಜಿನೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಡಾಲ್ಡಾ ಅದಿದೆಲ್ಲ, ದೇ ಆರ್ ಕಾಲ್ಡ್ ಹೈಡ್ರಾಜಿನೇಟೆಡ್ ಫ್ಯಾಟ್ಸ್ ಆರ್ ಟ್ರಾನ್ಸ್ ಫ್ಯಾಟ್ಸ್ ಅಂತ. ದೇ ಆರ್ ದ ವರ್ಸ್ಟ್ ಆಫ್ ಫ್ಯಾಟ್ಸ್. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಹ್ಯಾವ್ ಗುಡ್ ಫ್ಯಾಟ್ಸ್ ಅಂತ. ನೀವು ಇಲ್ಲೇ ಹೋಗಲಿ, ಎವ್ರಿ ಥರ್ಡ್ ಶಾಪ್ ಇಸ್ ಅ ಬೇಕ್ರಿ ಶಾಪ್, ಬಿಕಾಸ್ ಇಟ್ ಇಸ್ ಬಿಕಮ್ ಸೋ ಟೇಸ್ಟಿ. ಶುಗರ್ ಯಾಕೆ ನಾನು ಇಷ್ಟು ಕೆಟ್ಟದ್ದು ಅಂತ ಹೇಳ್ತೀನಿ ಅಂದರೆ, ಶುಗರ್ ಇಸ್ ಟಾಕ್ಸಿಕ್ ಟು ದ ಹೋಲ್ ಬಾಡಿ. ಶುಗರ್ ಡೇಂಜರಸ್. ಮೋಸ್ಟ್ ಇಂಪಾರ್ಟೆಂಟ್, ಶುಗರ್ ಇಸ್ ಅಡಿಕ್ಟಿವ್. ಇಟ್ ಈಸ್ ಮೋರ್ ಅಡಿಕ್ಟಿವ್ ಗೌರಿ ದೆನ್ ನಿಮ್ಮ ಡ್ರಗ್ಸು, ನಿಮ್ಮ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್. ಎಲ್ಲದಕ್ಕಿಂತ ಅಡಿಕ್ಟಿವ್. ಇವಾಗ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮಾತಾಡಿದರೆ ಬೆಳಗಿನ ಸಾಯಂಕಾಲ ತನಕ ಆ ಬರ್ತ್ಡೇ ಈ ಬರ್ತ್ಡೇ ಅದು ಇದು, ಮನೆಯಲ್ಲೇ ಒಂದಿಷ್ಟು ನೀವು ನೋಡಿ, ಆವಾಗೆಲ್ಲ ಕೋಕೋ ದೊಡ್ಡ ಬಾಟ್ಲಿ ತಂದಿಡೋರು, ಇಡೀ ದಿವಸ ಅದನ್ನು ಕುಡಿತಾ ಇರೋದು. ನೋ ವಂಡರ್ ಚಿಲ್ಡ್ರನ್ ಆರ್ ಬಿಕಮಿಂಗ್ ಒಬೀಸ್. ಇವಾಗ ಡಯಾಬಿಟೀಸ್ ಇಸ್ ಕಮಿಂಗ್ ಇನ್ ಟೀನ್ಸ್. ನೀವು ವಯಸ್ಸಾದ್ಮೇಲೆ ಅಂತ ಏನು ಇಂಟ್ರಡಕ್ಷನ್ ಹೇಳಿದ್ದೀರಾ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನೀವು ನೋಡಿ, ಆ್ಯಕ್ಚುಲಿ ಒಂದು 40 years ಬ್ಯಾಕ್, it is the 30-year-old son who is to bring a 60-year-old father for heart problems. Correct. Treatment. Ivaga it is a 60-year-old father bringing a 30-year-old son for treatment of heart problems. Because all these problems, ನೀವೇ ನೋಡಿ ಎಷ್ಟು ಜನ ನಮ್ಮ ಸರ್ಕಲ್ನಲ್ಲೇ 30s ಅಲ್ಲಿ 40s ಅಲ್ಲಿ ಸಡನ್ನಾಗಿ ದೇ ಡೈ. ಹೌದು. ಎಸ್ಪೆಷಲಿ ಈ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ 50% ಆಫ್ ದ ಪೀಪಲ್ ಹೂ ಗೆಟ್ ಹಾರ್ಟ್ ಅಟ್ಯಾಕ್ ದೇ ಡೈ ಅಟ್ ದ ಫಸ್ಟ್ ಇನ್ಸ್ಟೆಂಟ್. ನಮ್ಮ ಮುಂದೆನೇ ಎಕ್ಸಾಂಪಲ್ ಇದೆ. ಹೌ ಮೆನಿ TV stars, ಹೌ ಮೆನಿ ಫಿಲ್ಮ್ ಸ್ಟಾರ್ಸ್ ಹೂ ಆರ್ ಸಪೋಸ್ ಟು ಸಿ ಸೋ ಹೆಲ್ತಿ, ಫಿಸಿಕಲಿ ಫಿಟ್ ಅಂತ ಹೇಳ್ತೀವಿ. ಫಿಸಿಕಲಿ ಫಿಟ್ ಇದ್ದ ತಕ್ಷಣ ದಟ್ ಡಸಂಟ್ ಮೀನ್ ಯು ಆರ್ ಹೆಲ್ತಿ ಅಂತ ಅರ್ಥ ಇಲ್ಲ. ಯಾಕಂದರೆ ದರ್ ಇಸ್ ಅ ಟರ್ಮ್ ಕಾಲ್ಡ್ ಟೋಫಿ ಅಂತ, TOFI, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತ. ನೀವು ಹೊರಗಡೆ ನೋಡೋಕೆ ತಿನ್ನಾಗಿರ್ತೀರಿ. ಎಷ್ಟೋ ಜನ ಇದ್ದಾರಲ್ಲ, ಇಷ್ಟು ಸಪುರ ಇರ್ತಾರೆ, ಸಕ್ಕರೆ ಕಾಯಿಲೆ ಇದೆ ಸರ್ ನನಗೆ, ಹೌದು, ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಹೌದು ಅಂತಾರೆ. ಹಂಗಾದ್ರೆ ಅಷ್ಟು ಸಪುರ ಇದ್ದವನಿಗೆ ಹೇಗೆ ಬರಬೇಕು? ಅಂದರೆ ಅವರಿಗೆ ಎಕ್ಸ್ಟರ್ನಲ್ ಫ್ಯಾಟ್ ಇರೋದಿಲ್ಲ, ಇಂಟರ್ನಲ್ ಫ್ಯಾಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇಂಟರ್ನಲ್ ಫ್ಯಾಟ್, ಈ ಫ್ಯಾಟ್ ಇನ್ ದ ಲಿವರು, ಕಿಡ್ನೀಸು, ಪ್ಯಾನ್ಕ್ರಿಯಾಸು, ಹಾರ್ಟ್, ದೇ ಆರ್ ಮೋರ್ ಡೇಂಜರಸ್. ದ್ಯಾಟ್ ಈಸ್ ದ ಒನ್ ಕಾಸಸ್ ಆಲ್ ದಿಸ್ ಪ್ರಾಬ್ಲಮ್. ಸೊ ಬಟ್ ದಟ್ ಡಸಂಟ್ ಮೀನ್ ಫ್ಯಾಟ್ ಪೀಪಲ್ ಆರ್ ಹೆಲ್ತಿ. 80% of the fat people are metabolically ill. There is no doubt about it. Okay. 20% can be fat and still be healthy. And 40% of the thin people also are metabolically ill. ಅವರಿಗೆ ಈ ಥರ ನಾನು ಹೇಳಿದ್ನಲ್ಲ, ಇಂಟರ್ನಲ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಭಾರಿ ಗಮನ ಕೊಡ್ತೀವಿ. ಸರ್, ಒಂದು ಈಗ ವೆಜಿಟೇರಿಯನ್ ಬಗ್ಗೆ ಹೇಳಿದ್ದೀನಿ, ತುಂಬ ಜನ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಅವ್ರು ಚಿಕನ್ನು, ಮಟನ್ನು ಅಥವಾ ಫಿಶು ತಿಂತಿರ್ತಾರೆ, ಮತ್ತು ಅವ್ರಿಗೂ ಈಗ ಡಯಾಬಿಟಿಸ್ ಬಂದಿರುತ್ತೆ. ಅವ್ರು ಏನು ಮಾಡಬೇಕು ಸರ್? ಸೊ ಆ್ಯಕ್ಚುಲಿ ನಾವು ಇವಾಗ ನೋಡಿದರೆ, ನಾವು ವೆಜಿಟೇರಿಯನ್ ಅವ್ರಿಗೆ ಜಾಸ್ತಿ ಅಥವಾ ನಾನ್ ವೆಜಿಟೇರಿಯನಿಗೆ ಕಮ್ಮಿ ಅಂತಿಲ್ಲ. ಹಾರ್ಟ್ ಅಟ್ಯಾಕು, ಡಯಾಬಿಟೀಸ್ ವೆಜಿಟೇರಿಯನ್ಸ್ಗೂ ಬರುತ್ತೆ, ನಾನ್ ವೆಜಿಟೇರಿಯನ್ಸ್ಗೂ ಬರುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ ಇದ್ದರೆ ಯು ಗಾಟ್ ಸಮ್ ಅಡ್ವಾಂಟೇಜ್. ನಾನು ಹೇಳಿದ ಡಯಟ್ ಫಾಲೋ ಮಾಡೋಕ್ಕೆ, ನೀವು ಯಾವಾಗ ನೀವು ಈ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ತೀರೋ, ಆಮೇಲೆ ಏನು ತಿನ್ನೋದಂತ ಕೇಳಿದ್ರಲ್ಲ, ಫಿಶ್ ತಿನ್ಬೋದು, ಎಸ್ಪೆಷಲಿ ಫ್ಯಾಟಿ ಫಿಶ್, ಸ್ಯಾಲ್ಮನ್ನು, ಸಾರ್ಡಿನ್ಸು, ಅದನ್ನೆಲ್ಲ ತಿನ್ಬೋದು. ನೀವು ಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿ ತಿನ್ಬೋದು, ತೊಂದರೆ ಇಲ್ಲ. ಚಿಕನ್ ತಿನ್ಬೋದು, ಎಗ್ಸ್ ತಿನ್ಬೋದು. ಈ ವೆಜಿಟೇರಿಯನ್ಸಿಗೆ ದೇ ಗಾಟ್ ಲಿಮಿಟೇಷನ್ಸ್ ಹಿಯರ್. ಸೊ ಅವರು ಫಾರ್ ದ ಪ್ರೋಟೀನ್ಸ್ ಆ ಪಲ್ಸಸ್ ಸ್ವಲ್ಪ ತಿನ್ನಬೇಕಾಗತ್ತೆ. ಬಟ್ ದೇ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಕೋಕೋನಟ್ ಆಯಿಲು, ಬಟರು, ಗೀ ಅದೆಲ್ಲ ಹಾಕ್ಬೋದು. ಬಟ್ ನೀವು ಹೇಳ್ದಂಗೆ ಈ ಕಡೆಯಿಂದ ನಾವು ಕಾರ್ಬೋಹೈಡ್ರೇಟ್ಸು, ಸ್ವೀಟ್ಸು ಜಾಸ್ತಿ ತಿಂದು, ಈ ಕಡೆ ಡಾಕ್ಟರ್ ಹೇಳಿದ್ದಾರೆ ಚೆನ್ನಾಗಿ ಫ್ಯಾಟ್ಸ್ ತಿನ್ನು ಅಂತೇಳಿ ಆ ಫ್ಯಾಟ್ಸು ತಿಂದುಬಿಟ್ರೆ ಡೆಫಿನೆಟ್ಲಿ ಯು ಆರ್ ಆಸ್ಕಿಂಗ್ ಟ್ರಬಲ್ ಫಾರ್ ಯೋರ್ ಸೆಲ್ಫ್. ಬಿಕಾಸ್ ಆಲ್ ದ ಫ್ಯಾಟ್ ದಟ್ ಯು ಈಟ್ ವಿಲ್ ಬಿ ಸ್ಟೋರ್ಡ್ ಆಸ್ ಫ್ಯಾಟ್. ಆಲ್ ದ ಕಾರ್ಬೋಹೈಡ್ರೇಟ್, ಶುಗರ್ ನೀವು ತಿಂದಿದ್ದೆಲ್ಲ ಅದು ಬಾಡಿಗೆ ಎಷ್ಟು ಬೇಕು ಯೂಸ್ ಮಾಡಿ, ಉಳಿದನ್ನ ಅದು ಫ್ಯಾಟಿಗೆ ಕನ್ವರ್ಟ್ ಮಾಡಿ ಪುನಃ ನಿಮ್ಮನ್ನು ಫ್ಯಾಟ್ ಒಬೀಸ್
ಮಾಡುತ್ತೆ, ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ನೀವು ನೋಡಿ ಏಜ್ ಆಗ್ತಾ ಮಿನಿಮಮ್ ವರ್ಷಕ್ಕೆ 1-2 kg ನಾರ್ಮಲಾಗಿ ಎಲ್ರಿಗೂ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ದಿಸ್ ಇಸ್ ದ ರೀಸನ್. ಆ್ಯಂಡ್ ಆ್ಯಸ್ ದ ಏಜ್ ದೇ ಆಲ್ಸೋ ಬಿಕಮ್ ಸೆಡೆಂಟರಿ. ಎಕ್ಸಸೈಸ್ ಮಾಡೋದಿಲ್ಲ. ನಾನು ಫುಡ್ ಬಗ್ಗೆ ಇಷ್ಟು ಹೇಳಿದ್ದೀನಿ, ದಟ್ ಡಸಂಟ್ ಮೀನ್ ಯು ಶುಡ್ ನಾಟ್ ಎಕ್ಸಸೈಸ್. ಎಕ್ಸಸೈಸ್ ಇಸ್ ಅ ಮಸ್ಟ್. ಅದ್ರ ಬಗ್ಗೆ ಬಟ್ ಬರೀ ಎಕ್ಸಸೈಸ್ ಮಾಡಿನೇ ನಾನು ಏನು ಬೇಕಾದ್ರೂ ತಿಂತೀನಿ, ಎಕ್ಸಸೈಸ್ ಮಾಡಿಲ್ಲ ಅಂದರೆ ಮಾಡಿ ಅದನ್ನು ಕರಗಿಸ್ತೀನಿ ಅಂತ ಹೇಳೋದು ಸುಳ್ಳು. ಹೆಲ್ತಿ ಪರ್ಸನ್, ಇಫ್ ಯು ಹ್ಯಾವ್ ಅ ಬ್ಯಾಡ್ ಡಯಟ್, you can never outrun it by exercises. Yes. That is the truth. Yeah. ಸೊ ಈಗ ಎಕ್ಸಸೈಸ್ ಅಂದರೆ ಏನು ಸರ್? ಏನು ಅಂದರೆ ಯೂಶ್ವಲಿ ಎಕ್ಸಸೈಸಲ್ಲೂ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಅಂದರೆ ಕೆಲವರು ಜಾಗಿಂಗು, ರನ್ನಿಂಗು ಇಷ್ಟು ಮಾಡಿದರೆ ಸಾಕು ಅಂತಾರೆ, ಕೆಲವರು ಇಲ್ಲ ಯೋಗ ಇದು ಜಿಮ್ಗೆ ಹೋಗಬೇಕು ಅಂತ ಕೆಲವರು ಅನ್ಕೋತಾರೆ. ಮೊನ್ನೆ ನಾವು ಒಂದು ವಿಜುವಲ್ ನೋಡ್ತಾ ಜಿಮ್ಮಿಂದ ಹೊರಗಡೆ ಬಂದ ತಕ್ಷಣ ಒಬ್ಬ ವ್ಯಕ್ತಿ ಅಲ್ಲೇ ಸತ್ತೋದ. ಕರೆಕ್ಟ್. ಓಕೆ, ಆ ಥರದ್ದು ನೋಡಿದ್ದೀವಿ. ಇನ್ನು ಕೆಲವರು ಯಾವುದು ಬೇಡ, ನೀವು ಪ್ರಾಣಾಯಾಮ ಯೋಗಾಸನ ಮಾಡಿ ಅಂತ ಹೇಳ್ತಾರೆ. ಸೊ ವಿಚ್ ಇಸ್ ಎಕ್ಸಸೈಸ್ ಅಂತ ಹೇಳಿದ್ರೆ ಡೈಲಿ ಮಿನಿಮಮ್ ಒಂದು ಅಟ್ಲೀಸ್ಟ್ 5 to 6 days a week, ಒಂದು 30 to 40 minutes, some brisk exercises wherein you sweat a little. ಇಷ್ಟೇ ಮಾಡಬೇಕು, ಅದೇ ಮಾಡಬೇಕು, ಜಿಮ್ಮೇ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಸ್ವೆಟ್ ಆಗಬೇಕು. ಬ್ರಿಸ್ಕ್ ವಾಕ್ ಮಾಡಿದರೂ ತೊಂದರೆ ಇಲ್ಲ, ಲೈಟ್ ರನ್ ಮಾಡಿದರೂ ತೊಂದರೆ ಇಲ್ಲ, ಆಟ ಆಡಿದರೂ ತೊಂದರೆ ಇಲ್ಲ. ಡೂ ಸಮಥಿಂಗ್ ವೆರಿನ್ ಹಾರ್ಟ್ ರೇಟ್ ಗೋಸ್ ಅಪ್ to if your normal heart rate is around 60, it must go to 120, 130. ಆ ಥರ ಹೋದರೆ that means you will start sweating. And exercise got fantastic overall benefit, there's no doubt about it. But ನಾನು ಎಕ್ಸಸೈಸ್ ಮಾಡಿ I will reduce my weight ಅಂತ ಹೇಳಿದ್ರೆ ಆಗೋದಿಲ್ಲ. Your weight and your body weight depends totally on what you eat. So by eating the right food, you will reduce your weight. ಬಟ್ ಡೂಯಿಂಗ್ ರೈಟ್ ಎಕ್ಸಸೈಸ್ ಯು ವಿಲ್ ಕೀಪ್ ಯರ್ ಬಾಡಿ ಹೆಲ್ತಿ. ಓಕೆ ಸರ್, ಈಗ ಹೇಗಿದೆ ಸರ್ ನಿಮ್ಮ ಹೆಲ್ತು? ಎಷ್ಟು ದಿನಗಳಿಂದ ಈಗ ನೀವು ನಿಮ್ಮದು ಕಂಪ್ಲೀಟ್ಲಿ ಈಗ ಲೋವರ್ ಆಗಿದೆಯಾ ಅಥವಾ ಹೇಗೆ ಸರ್ ನಿಮ್ಮದು? ಇವಾಗ ಲಾಸ್ಟ್ 4 months ಆಲ್ಮೋಸ್ಟ್ ಆಲ್ ಟ್ಯಾಬ್ಲೆಟ್ಸ್ ಹೋಗ್ಬಿಟ್ಟಿದೆ. 12 ಟ್ಯಾಬ್ಲೆಟಲ್ಲಿ 12 ಟ್ಯಾಬ್ಲೆಟ್ ಹೋಗ್ಬಿಟ್ಟಿದೆ. ದಟ್ಸ್ ಆಲ್. ಬಟ್ ಐ ಆಮ್ ವೆರಿ ಸ್ಟ್ರಿಕ್ಟ್ ಆನ್ ಡಯಟ್. ನಾನು ನನಗೇನಾಗಿದೆ ಅಂತ ಹೇಳಿದ್ರೆ, ಬಿಕಾಸ್ ಐ ಹ್ಯಾವ್ ಕಾನ್ಸ್ಟೆಂಟ್ ಗ್ಲೂಕೋಸ್ ಮಾನಿಟರ್ ಇದೆ ನನ್ನ ಹತ್ರ. ಏನೇ ಸ್ವಲ್ಪ ಕೂಡ ಆಚೀಚೆಗೆ ಡೌಟ್ ಇದ್ದು ತಿಂದುಬಿಟ್ಟು ನಾನು ಶುಗರ್ ಟೆಸ್ಟ್ ಮಾಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ, ಇದು ನನಗೆ ಸೂಟ್ ಆಗೋದಿಲ್ಲ ಅಂತ. ಆ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿದ್ದೀನಿ ಯಾವ್ದ್ಯಾವ್ದು ತಿನ್ಬೋದು, ಯಾವ್ದ್ಯಾವ್ದು ತಿನ್ನಬಾರ್ದು ಅಂತ. ಸೊ ಆಲ್ ಟ್ಯಾಬ್ಲೆಟ್ಸ್ ಹವ್ ಗಾನ್ ಬ್ಯಾಕ್. ನೋ ಡಾಕ್ಟರ್ ವಿಲ್ ಬಿಲೀವ್ ದಟ್ ನೀವು ಶುಗರ್ ರಿವರ್ಸ್ ಮಾಡಿದಿರಿ, ನಿಮ್ಮದು BP ಕಮ್ಮಿ ಆಗ್ತದೆ, ನಿಮ್ಮ ಕೊಲೆಸ್ಟ್ರಾಲ್ ಸರಿ ಹೋಗ್ತದೆ, ಈ ಥರ ತಿಂತ ಹೇಳಿದ್ರೆ ಎಲ್ಲ ಆಶ್ಚರ್ಯಪಡ್ತಾರೆ. ಬಟ್ ದಟ್ ಈಸ್ ಅ ಫ್ಯಾಕ್ಟ್. ಆಫ್ಟರ್ ಡಿಗ್ಗಿಂಗ್ ಡೀಪ್ ಇನ್ ಟು ಸೈನ್ಸ್, ಇಟ್ಸ್ ಜಸ್ಟ್ ನಾಟ್ ಮೈ ಎಕ್ಸ್ಪೀರಿಯನ್ಸ್. ಆಮೇಲೆ ನೋಡಿದರೆ ಇನ್ ಅಮೇರಿಕಾ ಆಗ್ಬೋದು, ಕ್ಯಾನಡಾ ಆಗ್ಬೋದು, ಯುರೋಪ್ ಇರಲಿ, ಇನ್ ಆಸ್ಟ್ರೇಲಿಯಾ ಇರಲಿ, ಥೌಸಂಡ್ಸ್ ಆಫ್ ಡಾಕ್ಟರ್ಸ್ ಆರ್ ಪ್ರಾಕ್ಟಿಸಿಂಗ್ ದಿಸ್. ಓಕೆ. Individually they are practicing and they are telling their patients, and hundreds of thousands of patients have benefited from this. But ಏನಾಗ್ತದೆ ಅಂದರೆ ಇನ್ನೂ ಮೇನ್ ಸ್ಟ್ರೀಮ್ ಡಾಕ್ಟರ್ಸು ಅದನ್ನು ಇನ್ನೂ ಪಿಕಪ್ ಮಾಡಿಲ್ಲ. ಅನ್ಲೆಸ್ ಎವ್ರಿ ಡಾಕ್ಟರ್ ಸ್ಟಾರ್ಟ್ಸ್ ಟೆಲ್ಲಿಂಗ್ ದಿಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ರೀಚ್ ದ ಪೀಪಲ್. ಅಂದರೆ ಎವ್ರಿಬಡಿ ವಾಂಟ್ಸ್ ಅ ಕ್ವಿಕ್ ಫಿಕ್ಸ್. ಇಟ್ಸ್ ಈಸಿಯರ್ ಫಾರ್ ಅ ಡಾಕ್ಟರ್, ಅದು ನಿಮ್ಮ ಡಯಾಬಿಟಿಸ್ ಇದೆಯಲ್ಲ, ಇದೊಂದು ಮಾತ್ರೆ ತೊಗೊಂಬಿಡಿ ಅಂತ ಹೇಳಿದ್ರೆ ಇಟ್ಸ್ ಈಸಿಯರ್ ಫಾರ್ ದ ಡಾಕ್ಟರ್ ಆ್ಯಂಡ್ ಫಾರ್ ದ ಪೇಷಂಟ್ ಆಲ್ಸೋ. ಇಲ್ಲ ಅವ್ರನ್ನ ಕೂತ್ಕೊಂಡು ಅರ್ಧ ಗಂಟೆ ಎಕ್ಸ್ಪ್ಲೇನ್ ಮಾಡಿ ಅವರು ಎಲ್ಲಿ ಸರ್ ಇವ್ರಿಗೆ ಹೇಳಿದ್ರೆ ಯಾರು ಬಿಹೇವಿಯರಲ್ಲಿ ಚೇಂಜ್ ಮಾಡ್ತಾರೆ, ಅದು ತಿನ್ಬೇಡ ಇದು ತಿನ್ಬೇಡ ಅಂದರೆ, ಅಯ್ಯೋ ಅದು ತಿನ್ಬೇಡ ಇದು ಅಂದರೆ ಇದೇನು ಪ್ರಯೋಜನ ಅಂತ ಹೇಳ್ಬಿಡ್ತಾರೆ ಸರ್, ಅದಕ್ಕೆ ಒಂದು ಮಾತ್ರೆ ಕೊಡೋದೇ ಬೆಟ್ರು ಅಂತ. ದ್ಯಾಟ್ಸ್ ಬಿಕಮ್ ದ ಆಟಿಟ್ಯೂಡ್ ಆಫ್ ಪೇಷಂಟ್ ಆಸ್ ವೆಲ್ ಆಸ್ ಡಾಕ್ಟರ್. ಎವ್ರಿಬಡಿ ವಾಂಟ್ಸ್ ಅ ಕ್ವಿಕ್ ಫಿಕ್ಸ್. ಡಯಟ್ ಈಸ್ ಸಚ್ ಅ ಪವರ್ಫುಲ್ ಮೆಡಿಸಿನ್ ಆ್ಯಕ್ಚುಲಿ. ನೀವು ಡಯಾಬಿಟಿಸ್ ಇರೋರು ಇನ್ಸುಲಿನ್ನಲ್ಲಿರ್ತಾರೆ, ಮಾತ್ರೆನಲ್ಲಿರ್ತಾರೆ. ನೀವು ಇದು ಚೇಂಜ್ ಮಾಡಿಬಿಟ್ಟು ಅದೇ ಇನ್ಸುಲಿನ್ ಅದೇ ಮಾತ್ರೆ ತೊಗೊಂಡ್ರೆ ನಿಮ್ಮ ಶುಗರ್ ವಿಲ್ ಗೋ ವೆರಿ ಲೋ, ಆರ್ BP ವಿಲ್ ಗೋ ಸೋ ಲೋ, which is more dangerous than BP going high or sugar going high. So ಇದು ಡಯಟ್ ನೀವು ಸೀರಿಯಸ್ ಆಗಿ ತೊಗೊಂಡ್ರೆ you have to keep reducing your insulin or tablets, and for this some monitoring is necessary. ಓಕೆ. ಕೆಲವರು ಆ ಇಂಜೆಕ್ಷನ್ ಮಾತ್ರೆ ಎಲ್ಲ ತೊಗೊಂಡ್ಬಿಟ್ಟು ಈ ಥರ ಡಯಟ್ ಕಮ್ಮಿ ಮಾಡಿದ್ರೆ ತಲೆ ತಿರುಗಿ ಬಿದ್ದುಬಿಡ್ಬೋದು. ಅಯ್ಯೋ ನೋಡಿರಿ ಯಾವೆಲ್ಲೋ ಕೇಳಿದೆ, ಹಿಂಗೆ ಮಾಡಿದೆ, ಅವರು ತಲೆ ತಿರುಗಿ ಬಿದ್ದುಬಿಟ್ರು ಅಂತ. ಆವಾಗ ಡಾಕ್ಟರ್ ಹತ್ರ ಹೋದರೆ ಏನೇನೋ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಬೈದ್ಬಿಡ್ತಾರೆ. ಸೊ ಯು ಹ್ಯಾವ್ ಟು ಡೂ ಇಟ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ನಿಮ್ಮ ಯಾವ ಫ್ಯಾಮಿಲಿನ ಯಾರು ಡಾಕ್ಟರ್ ಇದ್ದರೆ ಅದು ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಹೇಗೆ ರೆಡ್ಯೂಸ್ ಮಾಡೋದು, ನೀವು ಆಗಾಗ ಬ್ಲಡ್ ಟೆಸ್ಟ್ ಮಾಡ್ತಾ ಇರಿ. ಈ ಶುಗರ್ ಡೌನ್ ಆಗ್ತಾ ಇರುತ್ತಂದರೆ ಯು ಹ್ಯಾವ್ ಟು ಕೀಪ್ ಆನ್ ಕಟಿಂಗ್ ಡೌನ್ ಯುವರ್ ಇಂಜೆಕ್ಷನ್ಸ್ ಆ್ಯಂಡ್ ಮೆಡಿಸಿನ್ಸ್ ಫಾರ್ BP ಆ್ಯಂಡ್ ಶುಗರ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಲೈಂಡಾಗಿ ಫಾಲೋ ಮಾಡಬೇಡಿ. ದ್ಯಾಟ್ಸ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್. ದಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಒಳ್ಳೆ ವಿಚಾರ ಹೇಳಿದರು. ಸೊ ಯಾರು ಡಯಾಬಿಟಿಸ್ ಇದ್ದು ಅಕಸ್ಮಾತ್ ಇದನ್ನು ಫಾಲೋ ಮಾಡಬೇಕಂದ್ರೆ ಮೆಡಿಕಲ್ ಸೂಪರ್ವಿಷನಲ್ಲೇ, ಅಂದರೆ ಒಬ್ಬ ಡಾಕ್ಟರ್ನ ಸಲಹೆ ಕೇಳಿನೇ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಫ್ಯಾಮಿಲಿ ಡಾಕ್ಟರ್ನ ಈ ಒಂದು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರೊಂದಿಗಿನ ಮೊದಲನೇ ಎಪಿಸೋಡ್. ಸೊ ದಯವಿಟ್ಟು ಇದನ್ನು ಒಂದೇ ಸಲ ನೋಡಬೇಡಿ, ದಯವಿಟ್ಟು ಸಾಧ್ಯ 2 ಸಲ ನೋಡಿ. ಯಾಕೆಂದರೆ ಇದು ಸ್ವಲ್ಪ ಅರ್ಥ ಆಗಬೇಕು. ಆಮೇಲೆ ಇದು ಕರೆಕ್ಟಾಗಿ, ಯಾಕೆಂದರೆ ಏನು ಮಿತ್ಸ್ ಇದೆ ನಮ್ಮ ಬಾಡಿ ಬಗ್ಗೆ, ಡಯಾಬಿಟಿಸ್ ಬಗ್ಗೆ, ಅದನ್ನು ಹೇಳಿದ್ದಾರೆ. ಮತ್ತು ಏನು ಡಯಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ.
ಸೊ ಸ್ವಲ್ಪ ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಯಾರೆಲ್ಲ ನಿಮ್ಮ ಮನೇಲಿ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ನೀವು 40 ಅಬೌವ್ 40 ಇದ್ದರೆ ಅಥವಾ ಅಬೌವ್ 35 ಹಂಗಿದ್ದರೆ ದಯವಿಟ್ಟು ಇದನ್ನು ನೋಡಿ. ನಿಮಗೆ ಡಯಾಬಿಟಿಸ್ ಇಲ್ಲದೇ ಇದ್ದರೂ ಕೂಡ ಸೊ ದಟ್ ಮುಂದೆ ಒಂದಿನ ಡಯಾಬಿಟ್ ಬರೋದನ್ನು ತಪ್ಪಿಸ್ಕೊಳ್ಳೋದು ಕೂಡ ಅದರಲ್ಲಿದೆ. ಒಳ್ಳೆಯ ಡಯಟು ಮತ್ತು ಎಕ್ಸಸೈಸ್ ಇದೆಲ್ಲವನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ನೀವು ಹೇಗೆ ತಪ್ಪಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇದೆ. ಸೊ ಬೆಂಗಳೂರಿನಲ್ಲಿ ಇರೋರಿಗೆ ಒಂದು ಹಾಸ್ಪಿಟಲ್ನ ಪರಿಚಯ ಖಂಡಿತ ಇದ್ದೇ ಇರುತ್ತೆ, ಅದುವೇ ನಾರಾಯಣ ನೇತ್ರಾಲಯ. ಸೊ ಭಾಳಷ್ಟು ಜನ ಅಲ್ಲಿ ಹೋಗಿರಬಹುದು ಅಥವಾ ಕರ್ನಾಟಕದಲ್ಲಿರುವಂಥ ಭಾಳಷ್ಟು ಜನ ಕೂಡ ಅಲ್ಲಿ ಹೋಗಿರುವಂಥ ಸಾಧ್ಯತೆ ಇದೆ. ಸೊ ಈ ಒಂದು ಹಾಸ್ಪಿಟಲ್ ಕರ್ನಾಟಕದ ನಂಬರ್ 1 ಹಾಸ್ಪಿಟಲ್, ಎಸ್ಪೆಷಲಿ ಕಣ್ಣಿಗೆ ಸಂಬಂಧಪಟ್ಟಂತೆ ರೋಗಗಳಿಗೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಿಂದ ಇದು ನಂಬರ್ 1 ಹಾಸ್ಪಿಟಲ್ ಅಂತ ಪರಿಗಣಿಸಲಾಗಿದೆ ಮತ್ತು ದೇಶದಲ್ಲಿ ನಾರಾಯಣ ನೇತ್ರಾಲಯ ಟಾಪ್ 5 ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಸೊ ಇದು ನಾರಾಯಣ ನೇತ್ರಾಲಯದ ಬಗ್ಗೆ. ಮತ್ತು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಕಳೆದ 40 ವರ್ಷಗಳಿಂದ ಅವರು ಈ ಒಂದು ಸರ್ವಿಸ್ನಲ್ಲಿದ್ದಾರೆ. ಸೊ ನಾರಾಯಣ ನೇತ್ರಾಲಯದಲ್ಲಿ ತಾವು 40 ವರ್ಷಗಳಿಂದ ಸರ್ವಿಸ್ ಮಾಡ್ತಾಯಿದ್ರಿ. ಸೊ ತುಂಬ ಇಟ್ಸ್ ಹೆಮ್ಮೆಯ ವಿಚಾರ. ಸೊ ಇವತ್ತು ನಾನು ಡಾಕ್ಟರ್ ಭುಜಂಗ್ ಶೆಟ್ಟರ ಜರ್ನಿ ಬಗ್ಗೆ ಮಾತಾಡೋಣ ಅಂತ. ಹೇಗೆ ಶುರುವಾಯಿತು? ಶಂಕರ್ ನಾರಾಯಣನ ಊರಿನ ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ ಅಂತ ನಾನು ಅನ್ಕೋತೀನಿ. ಸೊ ಅವರು ಬೆಂಗಳೂರಿಗೆ ಬಂದು ಒಬ್ಬ ಐ ಸ್ಪೆಷಲಿಸ್ಟ್ ಆಗಿ ಮತ್ತು ಈ ನಾರಾಯಣ ನೇತ್ರಾಲಯದ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದಿರೋದು ಖಂಡಿತ ಇದೊಂದು ಸುಲಭದ ಮಾತಲ್ಲ, ಇದು ಚಿಕ್ಕ ವಿಚಾರ ಖಂಡಿತ ಅಲ್ಲ. ಸೊ ಹೇಗೆ ಶುರುವಾಯಿತು ಈ ಒಂದು ಜರ್ನಿ ಸರ್? ಗೌರೀಶ್ ಅವರೇ, ನಾನು ಹುಟ್ಟಿದ್ದು ನೀವು ಹೇಳ್ದಂಗೆ ಶಂಕರ್ ನಾರಾಯಣ ಅಂತ ಒಂದು ಹಳ್ಳಿ, ಕುಂದಾಪುರ ತಾಲೂಕಿನ. ಆವಾಗ ದಕ್ಷಿಣ ಕನ್ನಡ ಇತ್ತು, ಇವಾಗ ಉಡುಪಿ ಡಿಸ್ಟ್ರಿಕ್ಟ್ ಆಗಿದೆ. ನನ್ನ ತಂದೆ ತಾಯಿ ರೈತರು, ಒಂದು ಸಣ್ಣ ಕುಟುಂಬ ಆ್ಯಕ್ಚುಲಿ. ಜಸ್ಟ್ ಅಫ್ಕೋರ್ಸ್ ಹೊಟ್ಟೆಗೂ ಬಟ್ಟೆಗೂ ತೊಂದರೆ ಇರಲಿಲ್ಲ ಆವಾಗ. ನಮ್ಮ ತಂದೆಯವ್ರ ಹತ್ರ ಒಂದು ಚಿಕ್ಕ ಅಂಗಡಿ ಕೂಡ ಇತ್ತು, ಅದು ನೋಡ್ಕೊಂಡಿದ್ದರು. ನಾನು ಅಲ್ಲೇ ಒಂದು 3-4 ಕ್ಲಾಸು ಅಲ್ಲೇ ಎಲ್ಲ ಆಟಾಡ್ಕೊಂಡು ಓದ್ತಾ ಇದ್ದೆ. ಅಷ್ಟರೊಳಗೆ ನಮ್ಮ ದೊಡ್ಡ ತಂದೆಯವರು ಚಾರ್ಮಕ್ಕಿ ನಾರಾಯಣ್ ಶೆಟ್ಟಿ ಅಂತ, ಈಸ್ ಅ ಡೇರಿಂಗ್ ಪರ್ಸನ್. ಹೀ ಡೇರ್ ಟು ವಾಕ್ ಔಟ್ ಆಫ್ ದ ವಿಲೇಜ್. ಅವರು ಆವಾಗ ಈ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು, ಎಲ್ಲಿ ಕಾರ್ಗಲ್ ಜೋಗ್ ಫಾಲ್ಸ್ ಹತ್ರ. ನಮ್ಮ ಊರಿಂದ ಒಂದು 8-10 ಜನಿನಲ್ಲಿ ಕರ್ಕೊಂಡು ಹೋಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ಹೀ ಗ್ರೂ ವೆರಿ ಬಿಗ್. ನನ್ನ ದೊಡ್ಡಪ್ಪ ಚಾರ್ಮಕ್ಕಿ ನಾರಾಯಣ್ ಶೆಟ್ಟಿ ಅಂತ. ಚಾರ್ಮಕ್ಕಿ ನಾರಾಯಣ ಶೆಟ್ಟಿ ಅವ್ರ ಹೆಸರು ತುಂಬ ಮುಖ್ಯ ಅಂದರೆ ಅವ್ರ ಹೆಸರೇ ನಾರಾಯಣ ನೇತ್ರಾಲಯಕ್ಕೂ ಅವ್ರ ಹೆಸರೇ ನಾರಾಯಣ ಹೃದಯಾಲಯಕ್ಕೂ ಇಟ್ಟಿರೋದು. ಮುಂದೆ ಆ ವಿಚಾರ ಗೊತ್ತಾಗುತ್ತೆ. ಪ್ಲೀಸ್. ಸೊ ಅವ್ರೇನು ಮಾಡೋರು, ವೆನ್ ಈ ಗ್ರೂ ಬಿಗ್, ಅವರು ತುಂಬ ಟ್ರಕ್ಸ್ ಪರ್ಚೇಸ್ ಮಾಡ್ತಾಯಿದ್ರು. ನಾನು ನಮ್ಮ ಅಂಗಡಿನಲ್ಲಿ ಕೂತ್ಕೊಂಡಿರುವೆ, ನಮ್ಮ ತಂದೆಯವ್ರ ಅಂಗಡಿನಲ್ಲಿ. ಆಗಾಗ 1-2 ಟ್ರಕ್ ಬರೋದು. ಅವರು ಹೊಸ ಟ್ರಕ್ ತಂದವಾಗೆಲ್ಲ ಪೂಜೆಗೆ ನಮ್ಮ ಊರಿಗೆ ಕಳಿಸೋರು, ಶಂಕರನಾರಾಯಣ ದೇವಸ್ಥಾನಕ್ಕೆ. ಸೊ ಅದು ನೋಡ್ತಾ ಇದ್ದೆ ನಾನು. ನನಗೆ ಆವಾಗ ರಜೆ ಇತ್ತು, ಏಪ್ರಿಲ್ ತಿಂಗಳಿನಲ್ಲಿ, 4ನೇ ಕ್ಲಾಸಲ್ಲಿದ್ದೆ ನಾನು. ನನಗೆ ಏನೋ ಒಂದು ಆಲೋಚನೆ ಬಂತು, ಈ ಟ್ರಕ್ ಬಂದರೆ ಅದರಲ್ಲಿ ಕೂತ್ಕೊಂಡ್ಬಿಟ್ಟು, ಈ ಸತಿ ಪೂಜೆಗೆ ಅಂತ ಟ್ರಕ್ ಬಂದು ಕೂತ್ಕೊಂಡ್ಬಿಟ್ಟು ದೊಡ್ಡಪ್ಪನ ಮನೆಗೆ ಹೋಗ್ಬಿಡೋಣ ರಜೆಗೆ ಅಂತ. ನಾನು ನಮ್ಮ ತಂದೆ ತಾಯಿಗೆ ಹೇಳಿದೆ, ಅವ್ರೇನೋ ಇವನಿಗಂತಲೇ ಇಲ್ಲ, ಯಾವಾಗ ಟ್ರಕ್ ಬರುತ್ತೇನೋ. ಬಟ್ ನಾನೇನು ಅಬ್ಜೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅವರು, ನಾನು ಒಂದು ಚೀಲದಲ್ಲಿ ಒಂದು ಜೊತೆ ಬಟ್ಟೆ ಹಾಕ್ಬಿಟ್ಟು ದಿನಾ ಅಂಗಡಿಯಲ್ಲಿ ಕೂತು ಟ್ರಕ್ಕಿಗೆ ಕಾಯ್ತಾ ಇದ್ದೆ. ಟ್ರಕ್ ಬರ್ಬೋದು, ಬಂದರೆ ಹೋಗ್ತೀನಿ. ಯಾವ ಕ್ಲಾಸಲ್ಲಿದ್ದರು ನೀವು? 4ನೇ ಕ್ಲಾಸು, ಕನ್ನಡ ಮೀಡಿಯಂ ಓದ್ತಾ ಇದ್ದೆ. 10 ವರ್ಷ ಆವಾಗ ನನಗೆ. ಓಕೆ. 1 ದಿವಸ ಆಯಿತು, 2 ದಿವಸ ಆಯಿತು, 1 ವಾರ ಆಯಿತು, ಟ್ರಕ್ ಬರಲೇ ಇಲ್ಲ. 8ನೇ ದಿವಸಕ್ಕೆ ನೋಡಿದರೆ 2 ಟ್ರಕ್ ಬಂದುಬಿಡ್ತು ನೋಡಿ. ಬಂದ ತಕ್ಷಣ ಓಡಿ ಹೋಗಿ ಟ್ರಕ್ಕಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು. ನಮ್ಮ ತಂದೆಯವರೆಲ್ಲೇ ಇದ್ದರು, ಸುಮ್ಮನೆ ಇದ್ದರು, ಅವರೇನು ಅಬ್ಜೆಕ್ಟ್ ಮಾಡಿಲ್ಲ. ಆ ಟ್ರಕ್ಕನ ಜೊತೆಗೆ ದೇವಸ್ಥಾನ ಹೋದೆ, ಪೂಜೆ ಎಲ್ಲ ಮಾಡಿಕೊಂಡು ಅದೇ ದಿವಸ ರಾತ್ರಿ ಟ್ರಕ್ನಲ್ಲೇ ಸೀದಾ ಜೋಗ್ ಫಾಲ್ಸ್ಗೆ ನಮ್ಮ ದೊಡ್ಡ ತಂದೆಯವ್ರ ಮನೆಗೆ ಹೋದೆ ನಾನು. ಅಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಯಾವ ರಜೆ ಇತ್ತು, ಅವ್ರ ಜೊತೆಗೆಲ್ಲ ಆಟ ಆಡ್ತಾಯಿದ್ದೆ. ಆ ರಜೆ ಇರೋದ್ರಿಂದ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂತ, ತಿರುಪತಿಗೆ ಹೋಗಬೇಕು ಅಂತ ಒಂದು ಐಡಿಯಾ ಮಾಡಿದರು. ಅವ್ರು ಯೂಶ್ವಲಿ ತಿರುಪತಿಗೆ ಹೋಗುವಾಗ ಅವ್ರದ್ದು ಫ್ಯಾಮಿಲಿ ಫ್ರೆಂಡ್ಸು ಅವ್ರ ಜೊತೆಗೆ ಹೋಗೋರು, 3-4 ಫ್ಯಾಮಿಲಿ ಜೊತೆಗೆ ಒಂದು 3-4 ಕಾರ್ನಲ್ಲಿ ಹೊರಟರು. ಅವಾಗ ನಾನಲ್ಲೇ ಇದ್ದೆಲ್ಲ, ಬಾ ಭುಜಂಗ ನೀನು ಬಾ ತಿರುಪತಿಗೆ ಅಂತ ನನ್ನೂ ಕರ್ಕೊಂಡು ಹೋದರು. ಫಸ್ಟ್ ಸ್ಟಾಪ್ ಬೆಂಗಳೂರು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. ಅಲ್ಲೇ ಇದ್ವಿ ನಾವು. ಆವಾಗ ಅವ್ರ ಫ್ರೆಂಡು ಅವರ ಮಗನ ಎಲ್ಲೋ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಇಲ್ಲ, ನಾನು ನನ್ನ ಮಗನ ಇಲ್ಲಿ ಒಂದು ಸ್ಕೂಲಿಗೆ ಸೇರ್ಸೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಆವಾಗ ನಾನು ಅಲ್ಲೆಲ್ಲ ಓಡಾಡ್ತಿದ್ದೆ. ಸಡನ್ ನನ್ನ ಯಾಕೆ ಇವನು ಸೇರಿಸಬಾರ್ದು ಅಂತ ನನ್ನ ಹಿಡ್ಕೊಂಡ್ಬಿಟ್ಟು, ಬನ್ನಿ ಇವನು ಸೇರಿಸ್ಬಿಡ್ತೀನಿ ಸ್ಕೂಲಿಗೆ ಅಂತ ಹೇಳಿಬಿಟ್ಟು ಸೀದಾ ನನ್ನ ಕರ್ಕೊಂಡು ಹೋದ್ರು. ಬಾಲ್ಡ್ವಿನ್ ಬಾಯ್ಸ್ ಹೈಸ್ಕೂಲ್ ಅಂತ ಕೇಳಿರ್ಬೇಕು, ಹೊಸೂರು ರೋಡಲ್ಲಿ ಯುರೋಪಿಯನ್ ಸ್ಕೂಲ್ ಅಂತ ಇರೋದು. ದಟ್ ವಾಸ್ ಇನ್ 1963. ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಬರೀ ಇಂಗ್ಲೀಷು, ಯುರೋಪಿಯನ್ ಸ್ಕೂಲ್ ಗೊತ್ತಲ್ಲ ನಿಮಗೆ. ಅಲ್ಲಿ ಹೋಗಿ ಕೇಳಿದ್ರೆ ABC ಅಂತ ಹೇಳಿದ್ರೆ ನಮ್ಗೆ ಏನೂ ಬರೋದಿಲ್ಲ, Bನೂ ಬರೋದಿಲ್ಲ. ಆಯಿತು, ಇವ್ನಿಗೇನು ಬರೋದಿಲ್ಲ, ಇವ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕೋಣ ಅಂತ ಹೇಳಿದ್ರು. 10 ವರ್ಷಕ್ಕೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕಿಬಿಟ್ರು. ಆವಾಗ ಬೇರೆ ಸ್ಕೂಲಿಗೆ ಅಲ್ಲೂ ರಜೆ. ಅವ್ರು ಹೇಳಿದ್ರು, ತೊಂದರೆ ಇಲ್ಲ, ಈ ರಜೆ ಇದ್ದರೂ ಇವ್ನು ಇಲ್ಲೇ ಹಾಸ್ಟೆಲ್ನಲ್ಲಿ ಇಟ್ಕೊತೀವಿ, ಸ್ವಲ್ಪ ABCD ಎಲ್ಲ ಕಳಿಸ್ತೀವಿ ಇವನಿಗೆ ರಜೆ ಟೈಮ್ನಲ್ಲಿ, ಸೊ ಸ್ಕೂಲ್ನಲ್ಲಿ ಮುಂದುವರಿಬೋದು ಇವನು ಅಂತ. ಪುಣ್ಯಗೆ ಆವಾಗ LKG UKG ಇರಲಿಲ್ಲ, ಅದೇ ಅಲ್ಲಿಗೆ ಹಾಕ್ತಿದ್ರು ನೋಡಿ. ಸೊ ಅಂತೂ ಆದರೆ ನನಗೆ ಹಳ್ಳಿನಲ್ಲಿದ್ದವನು
ಗಂಜಿ ಅದು ಇದು ಕುಡ್ಕೊಂಡಿದ್ದವರು, ಲೈಟು, ನೀರು, ಸ್ಪೂನು, ಫೋಕು, ಬಟರ್ ಲೈಫಲ್ಲೇ ನೋಡಿಲ್ಲ. ಇಲ್ಲಿ ನೋಡಿದರೆ ಬರೀ ಅದೇ ಅಲ್ಲ. ಆ ಡೈನಿಂಗ್ ಹಾಲಲ್ಲಿ ಹೋದರೆ ನನಗೆ ವಾಂತಿ ಬರೋದು. ಇದಾಗೋದಿಲ್ಲ ನನಗೆ. ಇಟ್ ವಾಸ್ ಅ ಕಲ್ಚರಲ್ ಶಾಕ್. ಸೊ ನಾನು ಒಂದು 2 ದಿವಸ 3 ದಿವಸ ಆದಮೇಲೆ ಅಳ್ತಾ ಇದ್ದೆ. ದಿನಾ ಗೇಟ್ ಹತ್ರ ಬಂದು ಕಾಯ್ತಾ ಇದ್ದೆ, ಎಲ್ಲಿ ನಮ್ಮ ದೊಡ್ಡಪ್ಪ ತಿರುಪತಿಗೆ ಹೋಗಿ ವಾಪಸ್ ಬರುವಾಗ ಎಲ್ಲರೂ ನಾನು ನೋಡೋಕ್ಕೆ ಬಂದರೆ ನನಗಾಗೋದಿಲ್ಲ, ಅವ್ರು ಕೈಕಾಲು ಹಿಡ್ಕೊಂಡು ವಾಪಸ್ ಹಳ್ಳಿಗೆ ಹೋಗ್ಬೇಡೋಣ ಅಂತ. ಅವ್ರು ಬರಲೇ ಇಲ್ಲ ಈ ಕಡೆ. ಅವ್ರು ಸೀದಾ ಊರಿಗೆ ಹೋಗ್ಬಿಟ್ರು. ನನಗೆ ಬೇರೆ ವಿಧಿನೇ ಇಲ್ಲ. ಸೊ ಐ ಹ್ಯಾಡ್ ಟು ಲರ್ನ್. ಸೊ ಯಾರು ಸರ್ ನಿಮ್ಗೆ ಇದನ್ನು ಅಡ್ಮಿಷನ್ ಮಾಡಿಸಿದ್ದು? ಅದೇ ನನ್ನ ದೊಡ್ಡ ತಂದೆ ಚಾರ್ಮಕ್ಕಿ ನಾರಾಯಣ ಶೆಟ್ಟಿ ಅವರೇನೆ. ಅದಕ್ಕೆ ನಾನು ಹೇಳಿದ್ದು. ಸೊ ಆವಾಗ ನಾನು ಬೇರೆ ವಿಧಿ ಇರಲಿಲ್ಲ ನನಗೆ. ಐ ಹ್ಯಾಡ್ ಟು ಗೆಟ್ ಯೂಸ್ ಟು ಇಟ್. ಆವಾಗ ಯುರೋಪಿಯನ್ ಸ್ಕೂಲ್ ಅಂತ ಹೇಳಿದ್ರೆ ಯು ಹ್ಯಾವ್ ಪೀಪಲ್ ಇನ್ ದ ಹಾಸ್ಟೆಲ್ ಆಲ್ ಓವರ್ ದ ವರ್ಲ್ಡ್. ಈ NRIs ಅಂತೀವಿ, ಕುವೈಟು ಅಲ್ಲಿ ಇಲ್ಲಿ ಎಲ್ಲ ಮಲೇಷ್ಯಾನಲ್ಲೆಲ್ಲ ಇದ್ರು, ಅವ್ರ ಮಕ್ಕಳೆಲ್ಲ ಇಲ್ಲಿ ಹಾಸ್ಟೆಲ್ನ ಇರೋದು. ಅವ್ರನ್ನೆಲ್ಲ ನೋಡಿ ನನಗೆ ಭಯ ಆಗ್ತಾಯಿತ್ತು, ಹೆಂಗಪ್ಪ ನಾನು ಇವ್ರ ಜೊತೆ ಕಂಪೀಟ್ ಮಾಡೋದು, ಹೆಂಗೆ ಓದೋದು ಹಾಗೀಗಂತ. ಬಟ್ ಬರ್ತಾ ಧೈರ್ಯ ತುಂಬಿಡ್ತು ನೋಡಿ. ಸೋ ಮಚ್ ಸೊ ದ್ಯಾಟ್ ನಾನು 10ನೇ ಕ್ಲಾಸಿಗೆ ಬರುವಾಗ 1970 ಐ ವಾಸ್ ಅ ಕ್ಯಾಪ್ಟನ್ ಆಫ್ ಸ್ಕೂಲ್. ಮತ್ತು ಆವಾಗ ತುಂಬ ಆಟ ಆಡ್ತಾಯಿದ್ದೆ. ಈ ಫುಟ್ಬಾಲು, ಕ್ರಿಕೆಟು, ಹಾಕಿ ಇದೆಲ್ಲ. ಇದಕ್ಕೆ ಫುಟ್ಬಾಲ್ಗೂ ಕ್ಯಾಪ್ಟನ್ ಆದೆ, ಕ್ರಿಕೆಟ್ಗೂ ಕ್ಯಾಪ್ಟನ್ ಆದೆ, ಹಾಕಿಗೂ ಕ್ಯಾಪ್ಟನ್ ಆದೆ. ಆಮೇಲೆ ಮೊನ್ನೆ ಒಂದು ಸತಿ ನನ್ನ ಸ್ಕೂಲಿಗೆ ಚೀಫ್ ಗೆಸ್ಟಾಗಿ ಕರೆದಿದ್ರು. ಆವಾಗ ಪ್ರಿನ್ಸಿಪಲ್ಲು ನನಗೆ ಒಂದು ಆ ಸ್ಕೂಲ್ ಮ್ಯಾಗ್ಝಿನ್ ಕೊಟ್ಟರು. ನಾನು ಬಿಟ್ಟ ಟೈಮ್ನಲ್ಲಿ ಬರೆದಿರೋದು ಒಂದು ಆರ್ಟಿಕಲಲ್ಲಿ. ಅದರಲ್ಲಿ ಒಂದು ಆರ್ಟಿಕಲ್ ಇತ್ತು, ಶೆಟ್ಟಿ ಕ್ರಿಯೇಟ್ಸ್ ಹಿಸ್ಟ್ರಿ ಅಂತ. ಹಿಸ್ಟ್ರಿ ಅಂತ ಹೇಳಿದ್ರೆ ಅದು ಆ ಫೈನಲ್ ಗ್ರ್ಯಾಜುಯೇಷನ್ ಸೆರೆಮನಿಗೆ 8 ಅವಾರ್ಡ್ಸ್ ಇದೆ. ಅದು ಸಿಕ್ಕೋದು ಒಬ್ರಿಗೆ ಸಿಕ್ಕೋದು ಭಾರಿ ಕಷ್ಟ. ದ ಬೆಸ್ಟ್ ಆಫ್ ದ ಪರ್ಸನ್ ವಿಲ್ ಗೆಟ್ 1 ಅವಾರ್ಡ್. ಸೊ 8 ಅವಾರ್ಡ್ ಇತ್ತು. ಆವಾಗ ಅವ್ರು ಲೆಕ್ಕ ಹಾಕಿದ್ರೆ ಅವ್ರು 7 ಅವಾರ್ಡ್ಸ್ ಹ್ಯಾಡ್ ಕಮ್ ಟು ಮೀ ಒನ್. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಶಾಕ್ ಆಯಿತು. ಏನಪ್ಪ, ಹಳ್ಳಿನಿಂದ ಬಂದು ಇಷ್ಟೆಲ್ಲ ಮಾಡಿ ಇಷ್ಟು ನಾನು ಏರೋ ಸಾಧ್ಯ ಆದರೆ ಏನು ಬೇಕಾದರೂ ಮಾಡಬಲ್ಲೆ ಅಂತ ನನಗೆ ಧೈರ್ಯ ಬಂದುಬಿಟ್ಟು. ದಟ್ ಇಸ್ ದ ಬಿಗ್ಗೆಸ್ಟ್ ಕಾನ್ಫಿಡೆನ್ಸ್. ಆ್ಯಂಡ್ ಅವರ್ ಸ್ಕೂಲ್ ಸ್ಟಾರ್ಟೆಡ್ ಇನ್ 80. ನಾನು ಮೊನ್ನೆ ಅದಕ್ಕೆ ಹೋಗಿದ್ದು 140 ವರ್ಷ ಆಗಿತ್ತು. ಅವ್ರು ಹೇಳಿದ್ರು, ಡಾಕ್ಟ್ರೇ, ನೋಬಡಿ ಹ್ಯಾಸ್ ಸ್ಟಿಲ್ ಬ್ರೋಕನ್ ಯುವರ್ ರೆಕಾರ್ಡ್ ಅಂತ. ಇಟ್ಸ್ 140. ಸೊ ನಾನು ಇನ್ನೇನಲ್ಲ, ದಟ್ ಮೀನ್ಸ್ ಎನಿಥಿಂಗ್ ಇಸ್ ಪಾಸಿಬಲ್ ವಿತ್ ಎನಿಬಡಿ ಅಂತ ಹೇಳಲಿಕ್ಕೆ ನಾನು ದೊಡ್ಡ ಸಾಹಸ ಮಾಡಿ ಹೇಳಲಿಕ್ಕೆ. ಬಟ್ ನನಗೊಂದು ಕಾನ್ಫಿಡೆನ್ಸ್ ಬಂತು, ಏನು ಬೇಕಾದ್ರೂ ಮಾಡಬಲ್ಲೆ ಅಂತ. ಸೊ ಆಫ್ಟರ್ ಐ ಗ್ರ್ಯಾಜುಯೇಟೆಡ್ ದೆನ್ ಇಲ್ಲೇ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ PUC ಮಾಡಿದೆ. ಆ 2 ಇಯರ್ಸ್ PUC ಮಾತ್ರ ನಾನು ಆಟ ಗೀಟ ಎಲ್ಲ ಬಿಟ್ಬಿಟ್ಟು ಇನ್ನು ನಾನು ಓದಬೇಕು, ಇಲ್ಲದಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಬಿಕಾಸ್ ಆವಾಗ ಡಾಕ್ಟ್ರ್ ಆಗೋದಂದರೆ ಒಂದು ದೊಡ್ಡ ವಿಷಯ ಅದು. ಸೊ ನಾನು ತುಂಬ ಕಷ್ಟಪಟ್ಟು 2 ವರ್ಷ ಓದಿ ಮೆರಿಟ್ ಸೀಟ್ ಇನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ತಗೊಂಡೆ. MBBS ಅಲ್ಲೇ MBBS ಮುಗಿಸಿದೆ. ಆಮೇಲೆ ನೆಕ್ಸ್ಟು MS ಕೂಡ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಮೆರಿಟ್ ಸೀಟ್ ಸಿಕ್ತು. MS ಕೂಡ ಮುಗಿಸಿದೆ ಇನ್ ಆಪ್ಥಲ್ಮಾಲಜಿ. ಸೊ ಯಾರೋ ಹೇಳ್ತಾಯಿದ್ರು, ನೀವು ಹೇಗೆ ಇದೆಲ್ಲ ನೀವು ಆ್ಯಕ್ಚುಲಿ ನಾನು ಈಗ ಥಿಂಕ್ ಮಾಡೋದು, ಹಳ್ಳಿನಲ್ಲಿದ್ದವಾಗ ನಾನೊಂದು ಕಾಂಪೌಂಡ್ರು ಆಗ್ತೀನಂತ ಕೂಡ ನಾನು ಎಣಿಸಿಲ್ಲ. ಆಗೋದು ಕೂಡ ಕಷ್ಟ ಇತ್ತು ಅಲ್ಲೇ ಇದ್ದಿದ್ರೆ. ಡಾಕ್ಟ್ರ್ ಬಿಡಿ, ಐ ಸ್ಪೆಷಲಿಸ್ಟ್ ಬಿಡಿ. ಸೊ ಬಟ್ ಏನಂತ ಹೇಳಿದ್ರೆ ಅದು ಏನೋ ಒಂದು ಶಕ್ತಿ ಈ ದಾರಿನಲ್ಲಿ ತಗೊಬಂತು. ಐ ಕಾಲ್ ಮೈ ಸೆಲ್ಫ್ ಐಮ್ ಆಕ್ಸಿಡೆಂಟಲ್ ಡಾಕ್ಟರ್ ಅಂತ. ಬೈ ಚಾನ್ಸ್ ಡಾಕ್ಟರ್ ಆಗಬೇಕಂತ ನನಗೆ ಆ ಥರ ಒಂದು ಇದು ಇದ್ದಿಲ್ಲ. ಮತ್ತು ಈವನ್ ಐ ಸ್ಪೆಷಲಿಸ್ಟ್ ಆಗಬೇಕಂತ ಕೂಡ ಇಲ್ಲ. ಏನೋ ಎಲ್ಲಿ ಸೀಟ್ ಸಿಕ್ತು ಅಲ್ಲಿ ಸೇರಿಬಿಟ್ಟು ಐ ಸ್ಪೆಷಲಿಸ್ಟ್ ಆಗಿಬಿಟ್ಟೆ. ಸೊ ಆಗಿಬಿಟ್ಟು ಇನ್ 1982 ಡಿಸೆಂಬರ್ನಲ್ಲಿ ದೇವಯ್ಯ ಪಾರ್ಕ್ನಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ವಿ. ಅಲ್ಲೊಂದು 10 ವರ್ಷ ಇದ್ದೆ. 10 ವರ್ಷ ಆಮೇಲೆ ನನಗೆ ಇಲ್ಲ ದೊಡ್ಡ ಇನ್ಸ್ಟಿಟ್ಯೂಟ್ ಕಟ್ಟಬೇಕನ್ನಿಸ್ತು. ಆವಾಗ ನಾನು ಈ ರಾಜಾಜಿನಗರ ಈಗ ಪ್ರೆಸೆಂಟ್ ಇದೆಲ್ಲ ಅದು ಫಸ್ಟ್ ಕಟ್ಟಿಬಿಟ್ಟು ಆಮೇಲೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಇವಾಗ ವಿ ಹ್ಯಾವ್ ಗಾಟ್ ಬ್ರಾಂಚಸ್ ಆಲ್ ಓವರ್ ದ ಸಿಟಿ. ವಿ ಹ್ಯಾವ್ ಮೋರ್ ದೆನ್ 150 ಐ ಸರ್ಜನ್ಸ್ ಆ್ಯಂಡ್ ವಿ ಸಿ ಮೋರ್ ದೆನ್ ಅಬೌಟ್ ಆಲ್ಮೋಸ್ಟ್ 2000 ಪೇಷಂಟ್ಸ್ ಎವ್ರಿ ಡೇ. ಒಂದು 150 ಆಪ್ರೇಷನ್ಸ್ ಎವ್ರಿ ಡೇ ಮಾಡ್ತಾಯಿದ್ವಿ. ಇಟ್ಸ್ ಅ ವೆರಿ ವೆರಿ ಬ್ಯುಸಿ ಹಾಸ್ಪಿಟಲ್. ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಪೆಂಡ್. ಬಟ್ ಹೇಗಾಯಿತು ಅಂತ ಹೇಳಿದ್ರೆ ಐ ರಿಯಲಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್. ಒಂದು ನ್ಯಾಚುರಲ್ ಗ್ರೋತ್. ಒಂದು ಮಗುಗೆ ಯಾಕಪ್ಪ ಹಿಂಗೆ ಇಷ್ಟುದ್ದ ಹೆಂಗೆ ಬೆಳೆದೆ ನೀನು ಅಂತ ಹೇಳಿದ್ರೆ ನಾನೇನು ಮಾಡಲಿಲ್ಲ ಅಂಕಲ್, ಐ ಜಸ್ಟ್ ಏನು ಆಟ ಆಡ್ಕೊಂಡು ಊಟ ಮಾಡ್ಕೊಂಡಿದ್ದೆ, ನಾನು ಬೆಳೆದ್ಬಿಟ್ಟೆ ಹಂಗೆ ಅಂತಂದ್ರೆ ನ್ಯಾಚುರಲ್ ಗ್ರೋತ್ ಆಯಿತು ಗೌರೀಶ್. ವಂಡರ್ಫುಲ್. ಬಟ್ ನನಗೆ ಇದು ನೀವು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ರಿ ಈ ಕಥೆ. ಬಟ್ ಇದರಲ್ಲಿ ತುಂಬ ವಿಚಾರಗಳಿದೆ ಅಂತ ನನಗನ್ಸುತ್ತೆ. ಒಂದು ನನಗೆ ಕೇಳಬೇಕನ್ಸಿದ್ದು, ಈಗ ಡಾಕ್ಟರ್ ಆಗಬೇಕಂತ ಅಂದರೆ ನೀವು ಎಲ್ಲರೂ ಡಾಕ್ಟರ್ ಆಗ್ತಾಯಿದ್ರು, ನೀವು ಡಾಕ್ಟರ್ ಆದರೆ ಏನೋ ಒಂದು ಆಗಬೇಕು ಆಪ್ಥಮಾಲಜಿ ಆಯ್ಕೆ ಮಾಡ್ಕೊಂಡ್ರಿ. ಬಟ್ ನನಗೆ ಆ ಕಲ್ಚರಲ್ ಶಾಕ್ ಅಂತ ನೀವೇನು ಹೇಳಿದ್ರಿ, ಅಲ್ಲಿಂದ ಆ ಕಾನ್ಫಿಡೆನ್ಸ್ ಲೆವೆಲ್ ನೀವು 7 ಸ್ಪೋರ್ಟ್ಸ್ಗಳಲ್ಲಿ ನಂಬರ್ 1 ಬಂದಿರೋದು, ಆ ಒಂದು ಜರ್ನಿ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಜರ್ನಿ. ಅಲ್ಲಿಂದ ನೀವು ಮಾಡಿದ್ದೆಲ್ಲ, ನೀವು ಮುಟ್ಟಿದ್ದೆಲ್ಲ ಚಿನ್ನ. ಯಾಕಂದರೆ ನಿಮಗೆ ಆಲ್ರೆಡಿ ನೀವು ಗೆದ್ದಿದ್ದೀರಾ. ಒಂದು ಗೆದ್ದ ಮೇಲೆ ಇನ್ನೊಂದು ಗೆಲ್ಲೋದು ಸ್ವಲ್ಪ ಈಸಿ ಆಗುತ್ತೆ. ಬಟ್ ಆ ಒಂದು ಇದರಲ್ಲಿ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರು ಸರ್? ಯಾಕಂದ್ರೆ ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಬರಲಿಲ್ಲ, ನಿಮ್ಮ ದೊಡ್ಡಪ್ಪ ಕೂಡ ಬರಲಿಲ್ಲ ಅಂತ ಹೇಳಿದ್ರಿ. ಅಲ್ಲಿ ಏನು ವಾಟ್ ವಾಸ್ ದ ಮ್ಯಾಜಿಕ್? ಏನಾಗ್ತಂತ ಹೇಳಿದ್ರೆ
ಈ ಸ್ಕೂಲ್ ಸರ್, ಆ ಸ್ಕೂಲ್ ಎಜುಕೇಷನ್ ಇಸ್ ಅಲ್ಲಿ ಕಾಂಪಿಟೇಟಿವ್, ವೆರಿ ಕಾಂಪಿಟೇಟಿವ್ ಅಲ್ಲಿ. ಇನ್ ಎಜುಕೇಷನ್ ಆಗಲಿ, ಇನ್ ಸ್ಪೋರ್ಟ್ಸ್ ಆಗಲಿ. ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದೆ ನಾನು ಅಂತ ಹೇಳಿದ್ನಲ್ಲ, ಅವಾಗ ಇಲ್ಲಿ ಯಾರು ಇರಲಿಲ್ಲ ನನಗೆ. ಸೊ ಹಾಸ್ಟೆಲ್ನಲ್ಲಿ ಇದ್ದಾವಾಗ ನಾವು ನೋಡ್ತಾ ಇದ್ವಿ ಎಲ್ಡರ್ಸನ್ನು, ಅವ್ರು ಹೇಗೆ ಸೀನಿಯರ್ಸು, ಅವ್ರು ಹೇಗೆ ಸ್ಪೋರ್ಟ್ಸ್ ಆಡ್ತಾರೆ, ಹೇಗೆ ಹಾಕಿ ಆಡ್ತಾರೆ, ಹೇಗೆ ಕ್ರಿಕೆಟ್ ಆಡ್ತಾರೆ. ನಾವು ಅವ್ರನ್ನ ಕೂತ್ಕೊಂಡು ಮ್ಯಾಚ್ಗೆಲ್ಲ ಹೋಗ್ಬಿಟ್ಟು, ಹೌದಪ್ಪ ಒಂದು ದಿವಸ ನಾನು ಹೀಗೆ ಆಡಬೇಕು, ನಾನು ಸ್ಕೂಲ್ ಟೀಮಿಗೆ ಆಡಬೇಕು, ನಾನು ಅದಕ್ಕೆ ಮುಂದೆ ಬರಬೇಕು ಅಂತ ಯಾವಾಗಲೂ ಅದೇ ಆಲೋಚನೆ ಇತ್ತು. ಅಲ್ಲಿ ಹಾಸ್ಟೆಲ್ನಿದ್ದಾಗ ಜಾಸ್ತಿ ಆಟ ಆಡೋದೇ ಚಿಂತೆ ಇತ್ತು, ಓದೋದ ಬಗ್ಗೆ. ಬಟ್ ಐ ವಾಸ್ ಅಬವ್ ಆ್ಯಾವ್ರೇಜ್ ಈವನ್ ಇನ್ ಸ್ಟಡೀಸ್, ಅಂಥದ್ದೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಆಟ ಆಡೋದೆ. ಸೊ ಬಿಕಾಸ್ ದಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು 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 ಹೌಸ್ ಕ್ಯಾಪ್ಟನ್ ಆಗಬೇಕು, ಒಂದು ಸ್ಕೂಲ್ ಕ್ಯಾಪ್ಟನ್ ಆಗಬೇಕು ಅಂತ. ಸೊ ಅದು ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಆ್ಯಸ್ ಐ ಗ್ರೂ ಇನ್ ಸ್ಕೂಲ್, ಕ್ಲಾಸ್ ಮೇಲೆ ಬರ್ತಾನೆ, ಸಮ್ಹೌ ಐ ವಾಸ್ ಏಬಲ್ ಟು ಕ್ಯಾಪ್ಚರ್ ದ್ಯಾಟ್, ಬಿಕಮ್ ಅ ಕ್ಯಾಪ್ಟನ್. ನಾನು ಹೇಳಿದ್ನಲ್ಲ, ಸ್ಕೂಲ್ ಕ್ಯಾಪ್ಟನ್ ಆದೆ, ಹಾಕಿ ಕ್ಯಾಪ್ಟನ್, ಫುಟ್ಬಾಲ್ ಕ್ಯಾಪ್ಟನ್, ಕ್ರಿಕೆಟ್ ಕ್ಯಾಪ್ಟನ್ ಆದೆ. ದೆನ್ ಇಷ್ಟು ಅವಾರ್ಡ್ಸ್ ಎಲ್ಲ ಬಂತಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ಓ ಮೈ ಗಾಡ್, ಇದು ಐ ಹ್ಯಾವ್ ನನಗೆ ಆವಾಗಲೇ ಗೊತ್ತು, ದ ಜರ್ನಿ ದ್ಯಾಟ್ ಐ ಹ್ಯಾವ್ ಆಲ್ರೆಡಿ ಟ್ರಾವೆಲ್ಡ್ ಇಸ್ ಮಚ್ ಮೋರ್ ದೆನ್ ವಾಟ್ ಐ ಕ್ಯಾನ್ ಎವರ್ ಅಚೀವ್, ಬಿಕಾಸ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಫ್ರಮ್ ಆಲ್ಮೋಸ್ಟ್ ಝೀರೋ ಟು ಹೀರೋ ಆಗೋದು, ದಟ್ ಈಸ್ ಇನ್ ಅನ್ ಇಂಟರ್ನ್ಯಾಷನಲ್ ಸ್ಕೂಲ್ ಥರ, ಯುರೋಪಿಯನ್ ಸ್ಕೂಲ್ ಅಂತಲೇ ಅವಾಗ ಕರೆಯೋರು. ಅಲ್ಲಿ ಕನ್ನಡ ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿದ್ದರು. ಅವಾಗೆಲ್ಲ ಒಂಥರ ಈ ಆಂಗ್ಲೋ ಇಂಡಿಯನ್ಸು ಅವರೆಲ್ಲ ಟೀಚರ್ಸ್ ಆಗಿದ್ದರು, ಮೊದಲೆಲ್ಲ ಯುರೋಪಿಯನ್ಸೇ ಇದ್ರಂತೆ. ನಾನು ಹೋಗುವಾಗ ಅಂಥವ್ರಿದ್ದರು, ಭಾರಿ ಸ್ಟ್ರಿಕ್ಟ್ ಆಗಿತ್ತು. ಬಟ್ ಆ ಕಲ್ಚರ್ ಒಂದು ನನಗೆ ಧೈರ್ಯ ಕೊಡ್ತು. ಏನು ಬೇಕಾದ್ರೂ ಮಾಡಬಲ್ಲೆ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಸಾಧಿಸ್ಬೋದು, ಎಲ್ಲಿ ಬೇಕಾದರೂ ನಾನು ಕಷ್ಟಪಟ್ಟರೆ ಈ ಥರ ಮಾಡ್ಬೋದು ಅಂತ ಬಂತು. ಬಟ್ ಆ್ಯಕ್ಚುಲಿ ನಾನು ಹೇಳೋದೇನಂತ ಹೇಳಿದ್ರೆ, ಪ್ರಾಕ್ಟೀಸ್ ಸ್ಟಾರ್ಟ್ ಆದಮೇಲೆ ನನಗೆ 3 ಆಪ್ಷನ್ ಇತ್ತು. ನಾನು MS ಮಾಡಿದ ಮೇಲೆ ಆವಾಗೆಲ್ಲ ನಮ್ಮ ಫ್ರೆಂಡ್ಸ್ ಈಸಿ, ಅಮೇರಿಕಾ ಹೋಗೋದು, ಇಂಗ್ಲೆಂಡ್ ಹೋಗೋದು ತುಂಬ ಈಸಿ ಆಗಿತ್ತು. ದಟ್ ಇಸ್ ದ ಬೆಸ್ಟ್ ಥಿಂಗ್. ಅಲ್ಲಿ ಹೋಗಿ ಆರಾಮಾಗಿ ಚೆನ್ನಾಗಿರ್ಬೋದು. ಅಥವಾ ಇಲ್ಲಿ ಆವಾಗೆಲ್ಲ ಈ ಮೆಡಿಕಲ್ ಕಾಲೇಜಸ್ ಬರ್ತಾಯಿತ್ತು, MS ರಾಮಯ್ಯ ಇದೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರೋ ಟೈಮ್ ಇತ್ತು. ನಾನು MS ಮುಗಿಸ್ ಟೈಮ್ನಲ್ಲಿ 82ನಲ್ಲಿ ಈ ತುಂಬ ಓಪನಿಂಗ್ಸ್ ಇತ್ತು. ಈಸಿಯಾಗಿ ಅಲ್ಲೊಂದು ಕೆಲಸ ತಗೊಳ್ಳೋದು, 9 to 5 ಕೆಲಸ ಮಾಡೋದು, ಸಾಯಂಕಾಲ ಪ್ರಾಕ್ಟೀಸ್ ಮಾಡೋದು. ಮೋಸ್ಟ್ ಆಫ್ ದ ಪೀಪಲ್ ಆವಾಗ ಏನಾಗುತ್ತೆ, ಒಂದು ಶ್ಯೂರ್ ಇರ್ತಾರೆ, ಒಂದು ಕೆಲಸ ಇದೆ ಈ ಕಡೆ ಪ್ರಾಕ್ಟೀಸ್ ಅಂತ. ಇನ್ನೊಂದು ಫುಲ್ ಟೈಮ್ ಪ್ರಾಕ್ಟೀಸ್ಗೆ ಹೋಗೋದು. ನಾನು ತಿಳ್ಕೊಂಡೆ, ಇಲ್ಲಪ್ಪ ಫಾರಿನಿಗೆ ಹೋಗೋದು ನಾನು ಹೋಗೋದಿಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ಹ್ಯಾವ್ ಟು ಸ್ಟೇ ಹಿಯರ್ ಅಂತ. ಈ ಅರ್ಧ ಮಾಡೋದು ಬೇಡ, ಅಲ್ಲಿ ಕಾಲೇಜಿಗೆ ಹೋಗೋದು, ಅಲ್ಲಿ ಅರ್ಧ ಪ್ರಾಕ್ಟೀಸ್ ಮಾಡೋದು, ಯು ವಿಲ್ ಬಿ ನೋವೇರ್ ಅಂತ ಹೇಳಿಬಿಟ್ಟು ಐ ಟುಕ್ ಅ ಕಾಲ್ ಫ್ರಮ್ ಡೇ 1. ನಾನು ಫುಲ್ ಟೈಮ್ ಪ್ರಾಕ್ಟೀಸ್ ಮಾಡ್ತೀನಿ. ಡೇ 1 ನಾನು ಪಾಸ್ ಆಗಿದ್ದು ಸಮ್ವೇರ್ ಐ ಥಿಂಕ್ ಆಗಸ್ಟ್ ಸೆಪ್ಟೆಂಬರ್ in 1982 MS ಆಯಿತು. ಬೈ ಡಿಸೆಂಬರ್ 82 ಐ ಹ್ಯಾಡ್ ಸ್ಟಾರ್ಟೆಡ್ ಮೈ ನಾರಾಯಣ್ ನೇತ್ರಾಲಯ ಅಂತಲೇ ದೇವಯ್ಯ ಪಾರ್ಕಲ್ಲಿ ಮೈ ಫಸ್ಟ್ ಸ್ಮಾಲ್ ಐ ಹಾಸ್ಪಿಟಲ್ ಥರನೇ ಇತ್ತು. ಅದು 2 ರೂಮ್, ಫ್ರಂಟ್ ಒಂದು ವೇಟಿಂಗ್ ರೂಮು, ಇನ್ನೊಂದು ನಂದು ಡಾಕ್ಟರ್ಸ್ ರೂಮ್. ಸೊ ಇಟ್ ವಾಸ್ ಒನ್ ಮ್ಯಾನ್ ಆರ್ಮಿ ವಿತ್ 2 rooms ವಿತ್ ಒನ್ ಮ್ಯಾನ್ ಆರ್ಮಿ ಮೈಸೆಲ್ಫ್. ಆಮೇಲೆ ಅಲ್ಲೇ ಹಿಂದ್ಗಡೆ ಒಂದು 3 ರೂಮ್ ಇತ್ತು, ಒಂದು ಸ್ಮಾಲ್ ಆಪ್ರೇಷನ್ ಥಿಯೇಟ್ರ್ ಇತ್ತು. ಆ ಕಣ್ಣು ಆಪ್ರೇಷನ್ ಕೂಡ ಅಲ್ಲೇ ಮಾಡ್ತಾಯಿದ್ದೆ. ಇನಿಷಿಯಲಿ ನಾನು ಇವರು ಅಸಿಸ್ಟೆಂಟ್ಸ್ ತೊಗೊಂಡು ಟ್ರೈನ್ ಮಾಡ್ತಾಯಿದ್ದೆ ನನಗೆ ಅಸಿಸ್ಟ್ ಮಾಡೋಕ್ಕೆ. 3 ತಿಂಗಳಿಗೆ 6 ತಿಂಗಳಿಗೆ ಅವ್ರು ಬಿಟ್ಟು ಹೋಗೋರು. ನನ್ನ ಮನೆ ಅಲ್ಲೇ ಮೇಲ್ಗಡೆನೇ ಇತ್ತು. ಆವಾಗ ಏನಾಯಿತು ಅಂತ ಹೇಳಿದ್ರೆ, ನಾನು ಇದಾಗೋದಿಲ್ಲಪ್ಪ ಅಂತ ಹೇಳಿಬಿಟ್ಟು ಐ ಟ್ರೈನ್ ಮೈ ವೈಫ್ ಟು ಅಸಿಸ್ಟ್ ಮಿ. ಸೊ ಇನಿಷಿಯಲಿ ಪಾಪ ಅವ್ರು ಕೆಳಗಡೆ ಬಂದು ನನಗೆ ಸರ್ಜರಿನಲ್ಲಿ ಅಸಿಸ್ಟ್ ಮಾಡೋರು. ದಿಸ್ ಇಸ್ ಹೌ. ಬಟ್ ದೆನ್ ಫ್ರಮ್ ಡೇ 1 ಐ ಮೇಡ್ ಇಟ್ ಅ ಪಾಯಿಂಟ್ ಟು ಮೇಕ್ ಇಟ್ ಪೇಷಂಟ್ ಸೆಂಟ್ರಿಕ್ ಅಂತ ಹೇಳಿದ್ರೆ, ನಾನು ಐ ಹ್ಯಾಡ್ ಅ ಫರ್ಮ್ ಬಿಲೀಫ್ ದಟ್ ಎನಿಬಡಿ ಹೂ ಕಮ್ಸ್ ಟು ಮೀ, ಐ ಮೇ ನಾಟ್ ಬಿ ಏಬಲ್ ಟು ಕ್ಯೂರ್ ದೆಮ್, ಬಟ್ ದೇ ಹ್ಯಾವ್ ಟು ಗೋ ವಾಕ್ ಔಟ್ ಸ್ಯಾಟಿಸ್ಫೈಡ್. ಹೌದಪ್ಪ, ಡಾಕ್ಟ್ರು ನನ್ನ ತುಂಬ ಚೆನ್ನಾಗಿ ನೋಡಿದರು, ಹೀ ಡಿಡ್ ಹಿಸ್ ಬೆಸ್ಟ್ ಅಂತ. ಆ ಥರ ಒಂದು ಹೋದರೆ ದೆನ್ ವಾಟ್ ಈಸ್ ಕಾಲ್ಡ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಇದೆಯಲ್ಲ, ದ್ಯಾಟ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಪಬ್ಲಿಸಿಟಿ. ನಾವು ಎಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಏನೇ ಮಾಡಿದ್ರು ಜನರು ಮೇ ಬಿ ದೇ ಮೇ ಕಮ್ ಒನ್ಸ್ ವೆನ್ ದೇ ಫೀಲ್ ದಟ್ ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಹಿಯರ್, ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಗೇನ್. ಬಟ್ ಇಫ್ ಅ ಸ್ಯಾಟಿಸ್ಫೈಡ್ ಪೇಷಂಟ್ ಟೆಲ್ಸ್ ಅನದರ್ ಪರ್ಸನ್, ಇಲ್ಲಪ್ಪ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಒಂದು 4 ಜನ ಹೇಳಿದ್ರೆ, ಆ 4 ಜನ ಬರ್ತಾರೆ ಇಲ್ಲಿಗೆ. ದ್ಯಾಟ್ಸ್ ಹೌ ಮೈ ಪೇಷಂಟ್ ಬೇಸ್ ಸ್ಟಾರ್ಟೆಡ್ ಮಲ್ಟಿಪ್ಲೈಯಿಂಗ್. And that we follow even today. Ours is a patient-centric eye hospital. That's why we see there are thousands of patients every day. Yes. We want to just do the... See, money is important. ನಾನು ಇಲ್ಲ ಅಂತ ಹೇಳೋದಿಲ್ಲ, ಹಣ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. But the problem starts when you give money all importance. When you put money above a patient, then the problem comes. Money, when you make patient happy, patient-centric practice ಮಾಡಿದ್ರೆ, money, fame, name ಎಲ್ಲ will follow you ಅಂತ. That's my belief. Yeah, that happened absolutely in your case. ಸರ್, ಈಗ ನೀವು ನಿಮ್ಮ ನಾರಾಯಣ ನೇತ್ರಾಲಯ ಮತ್ತು ನಾರಾಯಣ ಹೃದಯಾಲಯ ಅಂತ ಬೆಂಗಳೂರಿನ ಜನರಿಗೆ ಗೊತ್ತಿರುತ್ತೆ. ನಾರಾಯಣ ಹೃದಯಾಲಯ ಕೂಡ ಕರ್ನಾಟಕದ ಫೇಮಸ್ ಏನೇಳಿ ಹಾರ್ಟ್ಗೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್. ಇದು ಎರಡಕ್ಕೂ ಹೆಸರು ನಾರಾಯಣ ಅಂತಲೇ ಇದೆ. ಸೊ ಆ ನಾರಾಯಣ ನಿಮ್ಮ ದೊಡ್ಡಪ್ಪ ಚಾರ್ಮಾಕಿ ನಾರಾಯಣ್ ಶೆಟ್ಟಿ ಕರೆಕ್ಟಾ ಸರ್? ಹೌದು. ಓಕೆ. ಯಾಕೆ ಅವ್ರ ಹೆಸರು ಇಡ್ಬೇಕನ್ನಿಸ್ತು ಸರ್? ಅವರು ನಾನು ಆ್ಯನಲೈಸ್ ಮಾಡಿದರೆ, ನನಗೆ ಎಜುಕೇಷನ್ ಕೊಟ್ಟರೆ ಅವರು.
ಇನ್ ಕೇಸ್ ನಾನು ಹೇಳಿದ್ನಲ್ಲ ಆವಾಗ ಹಳ್ಳಿಯಿಂದ ನಾನು ಹೊರಗಡೆ ಬರಲಿಲ್ಲ ಅಂತ ಹೇಳಿದರೆ, ಅಫ್ಕೋರ್ಸ್ ಇಟ್ ವಾಸ್ ಬೈ ಚಾನ್ಸ್. ಆ ಟ್ರಕ್ ಬರಬೇಕಿತ್ತು, ಐ ಜಂಪ್ ಆನ್ ಟು ದ ಟ್ರಕ್. ಅಲ್ಲಿಂದ ನಮ್ಮ ಅಂಕಲು ತಿರುಪತಿಗಂತ ಹೊರಟು ಬೈ ಆಕ್ಸಿಡೆಂಟ್ ಐ ಜಾಯ್ನ್ಸ್. ಬಟ್ ದೆನ್ ಅವರೇ ಕಾರಣ. ಅಲ್ಟಿಮೇಟ್ಲಿ ಅವ್ರಿಗೇನೋ ಆ ದೊಡ್ಡ ಮನಸ್ಸು ಬಂದುಬಿಟ್ಟು ಇವ್ನು ಇಲ್ಲೇ ಸ್ಕೂಲಿಗೆ ಹಾಕೋಣಪ್ಪ ಅಂತ ಒಂದು ಮನಸ್ಸು ಬರಲಿಲ್ಲ ಅಂದರೆ, ನಾನು ಆ ಹಳ್ಳಿನಲ್ಲೇ ಇದ್ದಿದ್ರೆ ಕರೆಕ್ಟ್ ಐ ಕುಡಂಟ್ ಹ್ಯಾವ್ ಡ್ರೀಮ್ಡ್. ನಾನು ಹೇಳಿದ್ನಲ್ಲ, ಒಂದು ಡಾಕ್ಟ್ರ್ ಬಿಡಿ, ಒಂದು ಕಾಂಪೌಂಡರ್ ಆಗಲಿಕ್ಕೆ ಕೂಡ ಚಾನ್ಸಸ್ ಕಮ್ಮಿ ಇತ್ತು. ಹಳ್ಳಿಯಲ್ಲಿ ಏನು ಅಷ್ಟು ಓದೋಕ್ಕೆ ಯಾರೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ. ನಮ್ಮ ತಂದೆ ತಾಯಿಗಳು ಕೂಡ ಅಂಥದ್ದೇನು ಓದ್ದವರಲ್ಲ. ಏನೋ ನಮ್ಮ ಸ್ಕೂಲಿಗೆ ಕಳಿಸೋರು, ನಾವು ಏನೋ ನಮ್ಮ ತಿಳಿದ ಮಟ್ಟಿಗೆ ಓದ್ವಿ, ಪಾಸ್ ಆದರೆ ಪಾಸು, ಫೇಲ್ ಆದರೆ ಫೇಲು. ದೊಡ್ಡವರಾದಮೇಲೆ ಅವ್ರು ನೀನು ಫೇಲ್ಗಿಲ್ಲ ಆದರೆ ಅವ್ರು ಗಲಾಟೆ ಮಾಡ್ಯವ್ರು, ಹೊಡೆಯೋರು ಬಡಿಯೋರು. ಹಾಫ್ ದ ಪೀಪಲ್ ಆವಾಗ ನಾನು ನೋಡಿದೆ, ನನ್ನ ಜೊತೆ ಓದೋರೆಲ್ಲ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಬಾಂಬೆಗೆ ಓಡೋಗೋರು. ಅಲ್ಲಿ ಹೋಗಿಬಿಟ್ಟು ಹೋಟ್ಲಲ್ಲಿ ಏನೋ ಕೆಲಸ ಮಾಡೋದು ಅಥವಾ ಬೇರೆ ಏನೋ ಇದು ಮಾಡೋದು, ಅಥವಾ ಅರ್ಧ ಜನ ಅಂಡರ್ಗ್ರೌಂಡ್ ಸೇರಿದರು, ಅಂಡರ್ವರ್ಲ್ಡ್ಗೆ. ನೀವು ಕೇಳಿರ್ಬೋದು, ಶೆಟ್ಟಿ ಅವರು ಇರೋಂಥ ತುಂಬ ಜನ ಇದ್ದಾರೆ, ನಮ್ಮ ಊರಿನವರೇ ಜಾಸ್ತಿ. ಆ್ಯಂಡ್ ಸಮ್ ಆಫ್ ಪೀಪಲ್ ಹ್ಯಾವ್ ಇವನ್ ಲಾಸ್ಟ್ ದ ಲೈಫ್ಸ್. ವಿ ಡೋಂಟ್ ನೋ ವಿಚ್ ವೇ ಐ ವುಡ್ ಹವ್ ಗಾನ್. ಮ್ಯಾಕ್ಸಿಮಮ್ನೇ ಅಲ್ಲಿ ಓದಿ ಇದು ಮಾಡಿದೆ ಅಂತ ಹೇಳಿದ್ರೆ ಒಂದು ಟೀಚರ್ ಆಗ್ಬೋದಿತ್ತು. ಇಫ್ ಯು ಆರ್ ವೆರಿ ಗುಡ್ ಆ್ಯಂಡ್ ಇದು ಮಾಡಿದರೆ ಮ್ಯಾಕ್ಸಿಮಮ್ ಅಲ್ಲಿ ಎಲ್ಲ ಹೋದರೆ ಒಂದು ಟೀಚರ್ ಅಥವಾ ಆವಾಗ ಒಂದು ಬ್ಯಾಂಕ್ ಒಂದು ಎಂಪ್ಲಾಯ್ ಆಗೋ ಒಂದು ಚಾನ್ಸ್ ಇತ್ತು. ದ್ಯಾಟ್ ಈಸ್ ಇಫ್ ಯು ರಿಯಲಿ ಗಾಟ್ ಅ ಡಿಗ್ರಿ. ಬಟ್ ನಾವು ಇದ್ದ ವಾತಾವರಣದಲ್ಲಿ ನಾವು 9-10ನೇ ಕ್ಲಾಸ್ ಒಳಗೆ ಪಾಸ್ ಆಗೋದು ಕಷ್ಟ ಇತ್ತು. ಯಾಕಂದರೆ ಅದು ಇಂಪಾರ್ಟೆನ್ಸೇ ಗೊತ್ತಿಲ್ಲ ನಮ್ಗೆ ಓದೋಕ್ಕೆ, ನಮಗೇನು ಕೋಚಿಂಗ್ ಇರಲಿಲ್ಲ. ಸೊ ಈ ನಮ್ಮ ದೊಡ್ಡ ತಂದೆಯವರು ತಂದು ನಾನು ಈ ಸ್ಕೂಲಿಗೆ ಹಾಕಿದ್ರಲ್ಲ, ಸೊ ಹೀ ಈಸ್ ಮೇನ್ ಪರ್ಸನ್ ಹೂ ಗೇವ್ ಮಿ ಎಜುಕೇಷನ್. ಆಮೇಲೆ ನಾನು ಅಫ್ಕೋರ್ಸ್ ನನ್ನ ಎಫರ್ಟ್ಸ್ ಇರ್ಬೋದು, ಬಟ್ ಮೂಲಭೂತ ಕಾರಣ ಅವರೇ ಅಲ್ವಾ. ಅದಕ್ಕೆ ನಾರಾಯಣ ನೇತ್ರಾಲಯ ಅಂತ ನಾನು ಫ್ರಮ್ ಸ್ಟಾರ್ಟಿಂಗ್ 1982ನಲ್ಲೇ ಇಟ್ಟೆ. ನಾರಾಯಣ ಹೃದಯಾಲಯ ಬಗ್ಗೆ ಹೇಳಿದ್ರಲ್ಲ, ಅದು ಡಾಕ್ಟರ್ ದೇವಿ ಶೆಟ್ಟರು ಅವ್ರ ಅಳಿಯ ಚಾರ್ಮಾಕಿ ನಾರಾಯಣ್ ಶೆಟ್ಟರು ಮಗಳ ಮದುವೆ ಆಗಿರೋ. ಸೊ ಅವರು ಕೂಡ ಆ್ಯಕ್ಚುಲಿ ಈಸ್ ಮೈ ಕ್ಲಾಸ್ಮೇಟ್ ಆಲ್ಸೋ, ಅಫ್ಕೋರ್ಸ್ ಬಿಫೋರ್ ಮ್ಯಾರೇಜ್. ದೇವಿ ಶೆಟ್ಟಿ ಅಲ್ಲಿ ನಾನು ಮಂಗಳೂರಲ್ಲಿ 1 ವರ್ಷ ಇದ್ದಾಗ ನಾನು ಅವರು ಕೊಲೀಗ್ಸ್ ಆಗಿದ್ವಿ. ದೆನ್ ಅಲ್ಟಿಮೇಟ್ಲಿ ಅವರು MS ಮುಗಿದಾಗ ಅವರಿಗೆ ಮದುವೆ ಆಯಿತು. ನನ್ನ ಕಸನ್ನೇ ಮದುವೆ ಆದರು. ಇನಿಷಿಯಲಿ ಹಿ ವೆಂಟ್ ಟು ಇಂಗ್ಲೆಂಡ್, ಅಲ್ಲೊಂದು 8-10 ವರ್ಷ ಇದ್ದರು. ಆವಾಗ ಬಿರ್ಲಾ ಅವರು ಟ್ರೀಟ್ಮೆಂಟ್ ಹೋದಾಗ ಹಿ ವಾಂಟೆಡ್ ಟು ಪುಟ್ ಹಾರ್ಟ್ ಹಾಸ್ಪಿಟಲ್ ಇನ್ ಕ್ಯಾಲ್ಕಟಾ. ಅಲ್ಲಿ ಅದು ಇಂಗ್ಲೀಷ್ ಡಾಕ್ಟರ್ ಹತ್ರ ಕೇಳಿದ್ರು, ವಿ ವಾಂಟ್ ಒನ್ ಡೈನಾಮಿಕ್ ಯಂಗ್ ಇಂಡಿಯನ್ ಟು ಕಮ್ ದೇರ್ ಅಂತ. ಇವರಿಗೆ ದೇವಿ ಶೆಟ್ಟಿ ತೋರಿಸ್ಕೊಟ್ರು. ಸೊ ಹೀ ಡ್ರ್ಯಾಗ್ ದೇವಿ ಟು ಕ್ಯಾಲ್ಕಟಾ. ಅಲ್ಲಿ ಅವರು BM ಬಿರ್ಲಾ ಹಾರ್ಟ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದರು. 8-10 years ಹಿ ವಾಸ್ ದೇರ್. ಆಮೇಲೆ ಅವರಿಗೆ ಬೆಂಗಳೂರಿಗೆ ಬರಬೇಕನ್ನಿಸ್ತು. ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸೇರಿದ್ರು. ಅಲ್ಲೊಂದು 5-6 ವರ್ಷ ಇದ್ದರು. ದೆನ್ ಆಮೇಲೆ ಇಲ್ಲ, ನಾನು ಸ್ವಂತ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಆವಾಗ ನನ್ನ ದೊಡ್ಡ ತಂದೆಯವರು ಅವ್ರದ್ದೊಂದು ಜಾಗ ಇತ್ತು, ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ ಅದು ಆ್ಯಕ್ಚುಲಿ. ನಿನಗೆ ಆವಾಗ ತುಂಬ ಬೆಂಗಳೂರಿನ ಆಲ್ಮೋಸ್ಟ್ ತಮಿಳ್ನಾಡು ಇದ್ದಂಗಿತ್ತು ಅದು ಜಾಗ. ಇಲ್ಲ, ಇದೊಂದು ಜಾಗ ಇದೆಯಪ್ಪ, ಬೇಕಾದ್ರೆ ಕಟ್ಕೊಡ್ತೀನಿ ಅಂತ. ಸೊ ಆ್ಯಕ್ಚುಲಿ ನಾರಾಯಣ್ ಶೆಟ್ಟರು ಅದನ್ನು ಕಟ್ಟಿದ್ದು ಫಸ್ಟು, ಕಟ್ಕೊಟ್ರು ಅವರಿಗೆ. ಆವಾಗ ಅವರು ಓಪನ್ ಮಾಡುವಾಗ ನನ್ನ ಹತ್ರ ಕೇಳಿದ್ರು, ಏನಪ್ಪ ಅವ್ರ ಹೆಸರು ಇಡಬೇಕು, ಏನು ಇಡೋಣ, ಹೇಗೆ ಇಡೋಣ. ನಾನು ಹೇಳಿದೆ, ನಾರಾಯಣ್ ನೇತ್ರಾಲಯ ಇದೆ, ನೀವು ನಾರಾಯಣ್ ಹೃದಯಾಲಯ ಅಂತ ಇಡ್ವಿ, ನಾವು ಐ ಪೀಪಲ್, ಯು ಆರ್ ಹಾರ್ಟ್ ಪೀಪಲ್ ಅಂತ. ಅವ್ರಿಗೆ ಖುಷಿ ಆಯಿತು, ಆಯ್ತಂತ ನಾರಾಯಣ ಹೃದಯಾಲಯ ಅಂತ ಹಾಗೆ ಹೆಸರು ಬಂತದ್ದು. ದಿಸ್ ಇಸ್ ವಂಡರ್ಫುಲ್. ಸೊ ಇದು ನಾರಾಯಣ ನೇತ್ರಾಲಯ ಮತ್ತು ನಾರಾಯಣ ಹೃದಯಾಲಯದ ಜರ್ನಿ ಜೊತೆಗೆ ನಮ್ಮ ಭುಜಂಗ್ ಶೆಟ್ಟರ ಜರ್ನಿ ಕೂಡ ಹೌದು. ಸೊ ಇದು ನನಗನ್ಸುತ್ತೆ ಭಾಳ ಇನ್ಸ್ಪೈರಿಂಗ್. ಇದು ಅಂದರೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದರೆ ಒಬ್ಬ ವ್ಯಕ್ತಿ ಹೇಗೆ ರೀಚ್ ಆಗ್ಬೋದು. ಯಾಕೆಂದರೆ ನೀವು ಟ್ಯಾಲೆಂಟೆಡ್ ಇರ್ಬೋದು, ನೀವು ಹಾರ್ಡ್ ವರ್ಕಿಂಗ್ ಇರ್ಬೋದು, ಬಟ್ ನಿಮಗೆ ಆ ಪ್ಲಾಟ್ಫಾರ್ಮೇ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ. ಸೊ ಅಂದರೆ ಆ ಒಂದು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಂತಾರಲ್ಲ, ಅದು ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ಅಂತ ನನಗನ್ಸುತ್ತೆ. ಸೊ ಹಾಗೆ ಚಾರ್ಮಾಕಿ ನಾರಾಯಣ್ ಶೆಟ್ಟರು ಅವ್ರನ್ನ ಬೈ ಆಕ್ಸಿಡೆಂಟ್ ಈ ಸ್ಕೂಲಿಗೆ ತಂದು ಬಿಟ್ಟಾಗ ಅವ್ರ ಲೈಫ್ ಹೇಗೆ ಬದಲಾಯಿತು ಅನ್ನೋದನ್ನು ಅದ್ಭುತವಾಗಿ ಹೇಳಿದರು. ಈಗ ನಾನು ಇನ್ನೊಂದು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನನಗೆ ಡಾಕ್ಟರ್ ಗೊತ್ತಾಗಿದ್ದು ಹೇಗೆ ಅಂತಂದರೆ, ಪರ್ಸ್ನಲ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಐ ಡೊನೇಷನ್ ಮಾಡಿದರು, ಆ ಒಂದು ಇಡೀ ಅಭಿಯಾನದಲ್ಲಿ ಅದರ ಸಾರಥ್ಯ ವಹಿಸಿದ್ದು ಡಾಕ್ಟರ್ ಭುಜಂಗ್ ಶೆಟ್ಟಿ ಮತ್ತು ನಾರಾಯಣ ನೇತ್ರಾಲಯ. ಸೊ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರು ಫಾಲೋ ಮಾಡ್ತಿರ್ಬೇಕಾದ್ರೆ ಅವ್ರ ಬಯೋಗ್ರಫಿ, ಅದರಲ್ಲಿ ನಾರಾಯಣ ನೇತ್ರಾಲಯದ ಹೆಸರು ಕೂಡ ಬರುತ್ತೆ. ಸೊ ಹೀಗಾಗಿ ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡ್ರ ಪ್ರಶ್ನೆ ಈ ನೇತ್ರದಾನದ ಬಗ್ಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಶುರು ಮಾಡಿರುವಂಥ ಈ ಅಭಿಯಾನದ ಬಗ್ಗೆ ಮತ್ತು ನಾರಾಯಣ ನೇತ್ರಾಲಯ ಅದರಲ್ಲಿ ವಹಿಸಿರುವ ಪಾತ್ರದ ಬಗ್ಗೆ. ಸೊ ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಗೌರೀಶ್ ಅವರೇ, ನಾನು ಹೇಳಿದ್ನಲ್ಲ, ಮಿಂಟೋ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನಲ್ಲಿ ನಾನು MS ಮಾಡಿದ್ದು, ಅಂದರೆ ಸ್ಪೆಷಲೈಸೇಷನ್, ಐ ಸ್ಪೆಷಲೈಸೇಷನ್ ಮಾಡಿದ್ದು. ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಆವಾಗ ನಮಗೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಲ್ಲ, ಅದಕ್ಕೆ ಕಣ್ಣುಗಳು ಶ್ರೀಲಂಕಾದಿಂದ ಬರೋವು.
ಎಲ್ಲ ಕಣ್ಗಳು ಶ್ರೀಲಂಕದ ಬರ್ತಾಯಿತ್ತು. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು ಶ್ರೀಲಂಕಾ ಇಷ್ಟು ಚಿಕ್ಕ ಪುಟ್ಟ ರಾಷ್ಟ್ರ, ನಮಗೆ ಎಲ್ಲ ಕಣ್ಣು ಕೊಡ್ತದೆ ಅಂತ. ಆಮೇಲೆ ವಿಚಾರಿಸೋಕೆ ಹೋದರೆ ಅದು ನಮ್ಮ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಆಲ್ಮೋಸ್ಟ್ 100 ಅದರ್ ಕಂಟ್ರೀಸಿಗೆ ಕಣ್ಣು ಕೊಡ್ತಾ ಇತ್ತಂತೆ. ಹೌದಾ? ಹೌದು. ದೆನ್ ಆಮೇಲೆ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದರೆ ಯಾಕೆ ಹೇಗೆ ಅಂತ ನೋಡಿದರೆ, ನಾನು ಆ್ಯಕ್ಚುಲಿ ಶ್ರೀಲಂಕಾಕ್ಕೂ ಹೋಗಿದ್ದೆ ಈ ಐ ಕ್ಯಾಂಪ್ಸ್ ಮಾಡೋಕ್ಕೆಲ್ಲ. ಆಮೇಲೆ ತಿಳಿಯಿತು ನನಗೆ, ಅಲ್ಲಿ ಮೆಜಾರಿಟಿಯ ಬುಡ್ಡಿಸಮಲ್ಲಿ ಒಂದು ನಂಬಿಕೆ ಇದೆ, ತೀರೋದ ಮೇಲೆ ಯಾವುದಾದ್ರೂ ಅಂಗ ದಾನ ಮಾಡಿದರೆ ಅವರಿಗೆ ಮೋಕ್ಷ ಸಿಗುತ್ತೆ, ತುಂಬ ಒಳ್ಳೆ ಕೆಲಸ ಅಂತ. ಸೊ ತೀರೋದ ತಕ್ಷಣ ಎಲ್ಲ ನೇತ್ರದಾನಕ್ಕೆ ಮುಂದಾಗ್ಬಿಡ್ತಾರೆ. ಸೊ ದೇ ಹ್ಯಾಡ್ ಸೋ ಮಚ್ ಆಫ್ ಎಕ್ಸಸ್ ಆಫ್ ಐಸ್, ಅವ್ರಿಗೆ ಬಿಟ್ಟು ಇಡೀ ಪ್ರಪಂಚ ಕೊಡೋಷ್ಟು ಕಣ್ಣಿತ್ತು ಆವಾಗ. ಹೌದು. ಬಟ್ ನನಗೊಂದು ಆಲೋಚನೆ ಬಂತು, ಏನಪ್ಪ ಶ್ರೀಲಂಕಾದಲ್ಲಿ ಎಷ್ಟು ಜನ ಇದ್ದರು, ನಮ್ಮ ಬೆಂಗಳೂರಿನಲ್ಲೇ ಅಷ್ಟು ಜನ ಇದ್ದಾರೆ, ಇದು ಯಾಕೆ ನಮ್ಮ ಬೆಂಗಳೂರಿನಲ್ಲೇ ದಿನಕ್ಕೆ ಒಂದು 200-300 ಜನ ತೀರೋಗ್ತಾರೆ, ನಮ್ಮವ್ರು ಯಾಕೆ ದಾನ ಮಾಡೋದಿಲ್ಲ? ನಮ್ಮ ಕಣ್ಣು ಇಲ್ಲಿಂದನೇ ನಾವು ಯಾಕೆ ಕಣ್ಗಳನ್ನ ಐ ಡೊನೇಷನ್ ಸ್ಟಾರ್ಟ್ ಮಾಡಬಾರ್ದು? ಇದಕ್ಕೊಂದು ಅವೇರ್ನೆಸ್ ಮಾಡಬೇಕು, ಕ್ಯಾಂಪೇನ್ ಮಾಡಬೇಕು ಅಂತ ನನಗೆ MS ಸ್ಟೂಡೆಂಟ್ ಇರಬೇಕಾದ್ರೆ ನನ್ನ ತಲೆಗೆ ಬಂತು. ಹೌದು. ಆವಾಗ ನಾನು ನಿಮ್ಗೆ ಹೇಳಬೇಕು, ನನಗೆ ಫಸ್ಟ್ ಮನಸ್ಸಿಗೆ ಬಂದಿದ್ದೆ ಈ ನೇತೃತ್ವ ಯಾರನ್ನು ವಹಿಸಬೇಕು ಅಂತ ಹೇಳಿದ್ರೆ ರಾಜ್ಕುಮಾರ್ ಹೆಸರು ಬಂತು. ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫಿಗರ್ಸ್ ಆವಾಗ. ನಾನು ನಿಮ್ಗೆ ಹೇಳಿದೆ, ನಾನು ಸ್ಕೂಲ್ನಲ್ಲಿ ಓದ್ತಾ ಇರಬೇಕಿದ್ರೆ ಬಾಲ್ಡಿನ್ ಸ್ಕೂಲು, ಯುರೋಪಿಯನ್ ಸ್ಕೂಲು, ಆಲ್ ಓವರ್ ದ ವರ್ಲ್ಡಿಂದ ಹುಡುಗರು ಬರೋರಂತ. ನನಗೆ ಆದರೆ ಅವರು ಒಂದು 2 ವಾರಕ್ಕೊಮ್ಮೆ 15 ದಿವಸಕ್ಕೊಂದು ಸತಿ ನಮ್ಮ ಹಾಸ್ಟೆಲಿಂದ ಈ ಪಿಕ್ಚರ್ ನೋಡೋಕ್ಕೆ ಸ್ಯಾಟರ್ಡೇಸ್ ಬಿಡೋರು, ಫಿಲ್ಮ್ಸ್ ನೋಡೋಕ್ಕೆ. ಎಲ್ಲ ಹುಡುಗರು ಸೂಟು ಬೂಟೆಲ್ಲ ಹಾಕ್ಕೊಂಡು ಇಲ್ಲಿ ಈ ಬ್ರಿಗೇಡ್ ರೋಡ್ ಕಡೆ ರೆಕ್ಸು, ಆ ಥಿಯೇಟ್ರು, ಅವಕ್ಕೆಲ್ಲ ಇಂಗ್ಲೀಷ್ ಮೂವೀಸ್ ಬರೋದು. ಎಲ್ಲರೂ ಅಲ್ಲಿ ಹೋದರೆ ನನಗೆ ಆವಾಗ ಕನ್ನಡ ಮೂವಿ ಹುಚ್ಚು. ಆವಾಗ ಸೀರಾದಿಂದ ಇನ್ನೊಬ್ಬ ಫ್ರೆಂಡ್ ಇದ್ದ ನನಗೆ, ನಾನು ಸೇರಿ ಹೊಸೂರು ರೋಡಿಂದ ನಡ್ಕೊಂಡು ಮೆಜೆಸ್ಟಿಕ್ ಬರ್ತಾಯಿದ್ವಿ. ಅಲ್ಲಿ ಆವಾಗ ಮೀನಾಕ ಥಿಯೇಟ್ರು, ಸಾಗರ್ ಥಿಯೇಟ್ರ್ ಎಲ್ಲ ಆವಾಗಲೇ ಇತ್ತು ರಾಜ್ಕುಮಾರ್ ಫಿಲ್ಮ್ ನೋಡೋಕ್ಕೆ. ಆವಾಗ ರೌಡಿ ರಂಗಣ್ಣ, ಬೀದಿ ಬಸವಣ್ಣ, ಭಾಗ್ಯದ ಬಾಗಿಲು, ರಾಜ್ಕುಮಾರ್ 100ನೇ ಪಿಕ್ಚರು ಅದೆಲ್ಲ ನೋಡ್ತಾಯಿದ್ದೆ. ಐ ಬಿಕೇಮ್ ಬಿಗ್ ಫ್ಯಾನ್ ಆಫ್ ರಾಜ್ಕುಮಾರ್ ಆವಾಗಲಿಂದ. ಸೊ ನಾನು ಈವನ್ ಮೆಡಿಕಲ್ ಕಾಲೇಜ್ ಡೇಸ್ ಕೂಡ ನಾನು ಅವ್ರ ಫಿಲಿಮ್ಸು ಫಸ್ಟ್ ಶೋಗೆಲ್ಲ ಹೋಗ್ತಾಯಿದ್ದೆ ಕೆಲವು ಟೈಮ್. ಆವಾಗ ನನಗಂತೂ ಯಾವತ್ತೂ ಮೀಟ್ ಮಾಡಿರಲಿಲ್ಲ ಅವ್ರನ್ನ. ಏನಾದರೂ ಮಾಡಿ ಈ ಐ ಡೊನೇಷನ್ ಮೂವ್ಮೆಂಟಿಗೆ ರಾಜ್ಕುಮಾರ್ನ ತಂದುಬಿಟ್ರೆ ಖಂಡಿತ ಇದು ಸಕ್ಸಸ್ ಆಗುತ್ತೆ ನಮ್ಮ ಸ್ಟೇಟಲ್ಲಿ ಅಂತ ನನ್ನ ಮನಸ್ಸಿಗೆ ಬಂದುಬಿಡ್ತು ನೋಡಿ. ಬಟ್ ಹೇಗೆ ಮೀಟ್ ಮಾಡೋದು, ಐ ನೆವರ್ ನ್ಯೂ ದಟ್. ಯಾವ ಥರ ರಾಜ್ಕುಮಾರ್ ಮೀಟ್ ಮಾಡೋಕ್ಕೆ ನಿಮಗೆ ಗೊತ್ತಲ್ಲ, ಇಟ್ಸ್ ನಾಟ್ ಈಸಿ ಥಿಂಗ್. ನಾನು ದೇವಯ್ಯ ಪಾರ್ಕಾಗಿರುವಾಗ ನೀವು ನಂಬೋದಿಲ್ಲ, ನಾನು ಹೇಳಿದ್ನಲ್ಲ ಅಲ್ಲಿ ಕೆಳಗಡೆ ನನ್ನ ಕ್ಲಿನಿಕ್ ಇತ್ತು, ಮೇಲ್ಗಡೆ ಮನೆ ಇತ್ತು ಅಂತ. ನಾನು ಫಸ್ಟ್ ಹಾಫು 9 to 1 ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಲಂಚ್ ಬ್ರೇಕ್ ತೊಗೊಂಡು ಅಲ್ಲೇ ಮೇಲ್ಗಡೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು 4 to 8 ಪುನಃ ಮಾಡ್ತಾಯಿದ್ದೆ. ಒಂದು ದಿವಸ ನಾನು ಮಧ್ಯಾಹ್ನ ಮೇಲ್ಗಡೆ ಊಟ ಮಾಡಿ ರೆಸ್ಟ್ ತೊಗೊತಾ ಇರುವಾಗ ಯಾರೋ ಬಂದು ಬಾಗಿಲು ಹೊಡಿತಾರೆ. ಅಲ್ಲಿ ಹೊಡೆದ್ಬಿಟ್ಟು ನಾನು ಬಂದು ಕೇಳಿದೆ, ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಸರ್ ನನ್ನ ಹೆಸರು ಜಯರಾಮ್ ಅಂತ, ಸ್ವಲ್ಪ ಡಾಕ್ಟರ್ ರಾಜ್ಕುಮಾರ್ ಕಣ್ ಟೆಸ್ಟ್ ಮಾಡಬೇಕು ಅಂತ. ನನಗೆ ಯಾರಂತ ತಲೆಗೆ ಬರಲಿಲ್ಲ. ನಾನು ಹೇಳಿದೆ, ಹೌದಾ, ಇವಾಗ ನಾವು ಕ್ಲೋಸ್ ಆಗಿದೆ ಕ್ಲಿನಿಕ್ಕು, ಇನ್ನು 4 ಗಂಟೆಗೆ ನಾನು ಓಪನ್ ಮಾಡ್ತೀನಿ, ಬಂದರೆ ನಾನು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಸರ್, ಅವ್ರು 4 ಗಂಟೆಗೆಲ್ಲ ಬಂದರೆ ಕ್ರೌಡೆಲ್ಲ ಬಂದುಬಿಡುತ್ತೆ ಅಂತ ಹೇಳಿದೆ. ನಾನು ಯಾಕೆ ಕ್ರೌಡ್ ಬರಬೇಕು ಸರ್? ರಾಜ್ಕುಮಾರ್ ಸರ್, ಫಿಲಿಮ್ ಸ್ಟಾರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ. ನನಗೆ ಶಾಕ್ ಆಯಿತು. ಅವರೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮನೆಗೆ, ನನ್ನ ಕ್ಲಿನಿಕ್ಗೆ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಅಂತ. ಇಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಓಡೋಗಿ ಕೆಳಗಡೆ ನಾನು ಶಟ್ರೆಲ್ಲ ಎತ್ತಿ ಕ್ಲಿನಿಕ್ ಓಪನ್ ಮಾಡಿ, ಆಮೇಲೆ ಅಲ್ಲೇ ಅವ್ರ ಪಕ್ಕದಲ್ಲೇ ಮನೆ ಇತ್ತು. ರಾಜ್ಕುಮಾರು ಇವನು ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಬರ್ತಾರೆ. ಬಂದುಬಿಟ್ಟು ಅವಾಗ ಹೇಳ್ತಾರೆ, ಇಲ್ಲ ಡಾಕ್ಟ್ರೇ, ನನ್ನ ಕನ್ನಡಕ ಒಡೆದೋಯ್ತು, ನನಗೊಂದು ಹೊಸ ಗ್ಲಾಸ್ ಬೇಕಾಗಿತ್ತು ಅಂತ. ನನಗೆ ನಂಬಕ್ಕೆ ಆಗ್ತಾಯಿಲ್ಲ, ನನ್ನ ದೊಡ್ಡ ಆರಾಧ್ಯ ದೇವರು ಅವರೇ ಬಂದುಬಿಟ್ಟಿದ್ದಾರಂತ. ಸೊ ಅವ್ರಿಗೆಲ್ಲ ಟೆಸ್ಟ್ ಮಾಡಿ ಮಾತಾಡಿ, ಅವರಿಗೆ ಕನ್ನಡಕ ಕೂಡ ಆವಾಗ ಎದುರಲ್ಲೇ ನಮ್ಮದೊಂದು ಆಪ್ಟಿಕಲ್ ಶಾಪ್ ಇತ್ತು. ಆ ಹುಡುಗನೂ ಮನೆಗೆ ಹೋಗಿದ್ದು, ಅವನು ಮನೆಯಿಂದ ಕರೆಸ್ಬಿಟ್ಟು ಓಪನ್ ಮಾಡಿ ಅಲ್ಲಿಗೆ ಒಂದು 8-10 ಫ್ರೇಮ್ ತಂದು ಅವರಿಗೆಲ್ಲ ಅದು ಜೋಡಿಸಿ ಅದೆಲ್ಲ ಕರೆಕ್ಟಾಗಿ ಇದು ಮಾಡಿಬಿಟ್ಟು ಆಲ್ಮೋಸ್ಟ್ 1 hour ಐ ಸ್ಪೆಂಟ್ ವಿತ್ ಹಿಮ್. ಅಲ್ಲೇ ಮಾತಾಡ್ತಾ ಇದು ಮಾಡಿ ತುಂಬ ಸಂತೋಷ ಆಯಿತು. ಐ ಕುಡಂಟ್ ಬಿಲೀವ್ ಮೈ ಐಸ್, ರಾಜ್ಕುಮಾರ್ ಬಂದರು ಹೀಗೆ ಅಂತ. ಆದರೂ ಹಾಗಾಯಿತು. ದಟ್ ವಾಸ್ ಮೈ ಫಸ್ಟ್ ಮೀಟಿಂಗ್ ವಿತ್ ರಾಜ್ಕುಮಾರ್. ಬಟ್ ಇಲ್ಲಿ ಈ ದೇವಯ್ಯ ಪಾರ್ಕಿಂದ ನಾನು ಹೊಸ ಬಿಲ್ಡಿಂಗ್ ಕಟ್ಟಿದ್ದಲ್ಲ ರಾಜಾಜಿನಗರದಲ್ಲಿ. ಹೇಗಿತ್ತು ಸರ್ ಈ ಮೀಟಿಂಗ್? ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಹಿ ಕುಡ್ ಬಿ ಸೋ ಹಂಬಲ್. ಅಷ್ಟು ಕ್ವಾಯಟಾಗಿ, ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು, ಅಷ್ಟು ಪ್ರೀತಿಯಿಂದ ಹೇಳಿಬಿಟ್ಟು, ಅದೊಂದು ಇನ್ಸಿಡೆಂಟ್ ಹೇಳಲೇಬೇಕು. ಅವ್ರು ಹೇಳಿದ್ರು, ಡಾಕ್ಟ್ರೇ, ನನ್ನ ಮಗನ ಮದುವೆ ಇದೆ ಇನ್ನೊಂದು 10 ದಿವಸದಲ್ಲಿ, ನಾನು ನಿಮಗೆ ಇನ್ವಿಟೇಷನ್ ಕಳಿಸ್ಕೊಡ್ತೀನಿ, ನೀವು ಬರಬೇಕು ಅಂತ. ನಾನು ಇದೆಲ್ಲ ನನ್ನ ಹೆಂಡತಿಗೆ ಹೇಳಿದೆ. ಮೇಲೆ ಹೋಗ್ಬಿಟ್ಟು ಹಿಂಗೆ ಹೇಳಿದ್ರು, ಎಲ್ಲಿ ಹೇಳಿದ್ದಾರೆ ಉಪಚಾರಕ್ಕಷ್ಟೇ, ಎಲ್ಲಿ ಕಳಿಸ್ಕೊಡ್ತಾರೆ ಅವರು ಈ ಅಂತ. ನೀವು ನಂಬೋದಿಲ್ಲ, ನೆಕ್ಸ್ಟ್ ಡೇನೇ ಅವರು ಇನ್ವಿಟೇಷನ್ ಕಳಿಸ್ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಮದುವೆಗೆ ಪ್ಯಾಲೇಸಲ್ಲಿ. ಭಾರಿ ಎಕ್ಸೈಟ್ ಆಯಿತು. ಹೋಗಬೇಕು ಅದಿದಂತ ಮಿಸ್ಸಸ್ ಕರ್ಕೊಂಡು ಕಾರಲ್ಲೇ ಹೋಗ್ತೀನಿ. ಆ ಪ್ಯಾಲೇಸ್ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಬಂಗಾರಪ್ಪನ ಮಗಳು, ಇವ್ರಿಗಾದರೆ ಹಿಂಗಾಗಬೇಕು. ಸ್ಟೇಜಲ್ಲಿ ದೂರಿಂದ ನೋಡ್ತಾ ಇದ್ದೀನಿ, 100 ಜನ ಗಲಾಟೆ. ಅದು ನೋಡಿ ಹೆದರಿಬಿಟ್ಟು ನಾನು ಕಾರಿಂದ ಇಳಿಲೇ ಇಲ್ಲ.
ಹಂಗೆ ವಾಪಸ್ ಬಂದುಬಿಟ್ಟು ಐ ನ್ಯೂ ಇಟ್ ವಾಸ್ ಇಂಪಾಸಿಬಲ್ ಟು ಗೋ ಅಪ್ ದೇ. ಸೊ ದಟ್ ವಾಸ್ ಅನ್ ಇನ್ಸಿಡೆಂಟ್ ನೋಡಿ. ಬಟ್ ಎಷ್ಟು ಇದು ನೋಡಿ, ಅಷ್ಟು ಹೇಳಿದರೆ ಅವರು ಅದು ಜ್ಞಾಪಕ ಇಟ್ಕೊಂಡು ಅದು ಇನ್ವಿಟೇಷನ್ ಕಳಿಸಿದ್ದಾರೆ ನೋಡಿ, ಅದು ಅವ್ರ ದೊಡ್ಡತನ. ಆದರೂ ನನಗೆ ಇವಾಗ ಮತ್ತು ಈ ಹೊಸ ಇವಾಗ ರಾಜಾಜಿನಗರದ ನಮ್ಮ ಯೂನಿಟ್ ಇದೆಯಲ್ಲ, ಅದು ಓಪನ್ ಮಾಡಬೇಕಾದ್ರೆ ನಾನು ಎಣಿಸಿದೆ ಅದು ಬಿಲ್ಡಿಂಗ್ ರೆಡಿ ಆಗ ರಾಜ್ಕುಮಾರ್ನೇ ಹಿಡಿಬೇಕು, ಅವರಿಂದನೇ ಓಪನ್ ಮಾಡಿಸ್ಬೇಕು ಅಂತ. ಅಷ್ಟು ದೊಡ್ಡ ಅಭಿಮಾನಿನ. ಆಮೇಲೆ ಹೇಗೆ ಹಿಡಿಯೋದು ಅಂತ ಹೇಳಿಬಿಟ್ಟು ಯಾರನ್ನೋ ಹಿಡಿದ್ಬಿಟ್ಟು ಐ ವೆಂಟ್ ಥ್ರೂ. ಯಾವಾಗ ಅವ್ರದ್ದು ಹುಟ್ಟಿದವರು ಫಿಲ್ಮ್ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ಕರ್ಕೊಂಡು ಹೋದರು. ಅವ್ರಿಗೆ ಹೇಳಿದೆ ಹೀಗಿದೆ ನಮ್ಮದೊಂದು ಹಾಸ್ಪಿಟಲ್ ನೀವೇ ಓಪನ್ ಮಾಡಬೇಕು ಅಂತ. ದೆನ್ ಈ ಅಗ್ರೀಡ್, ಒಪ್ಪಿದ್ರು. ಆವತ್ತು ದಿವಸ ರಜೆ ಎಲ್ಲ ಹಾಕಪ್ಪ ನಾನು ಹೋಗಬೇಕು ಶೂಟಿಂಗ್ ಅಂತ ಆವತ್ತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಬಂದರು. ಅವರೇ ಈ ರಾಜಾಜಿನಗರ ಯೂನಿಟ್ನ 1993 ಅವರೇ ಇನಾಗ್ರೇಟ್ ಮಾಡಿದರು. ದ್ಯಾಟ್ಸ್ ಮೈ ಸೆಕೆಂಡ್ ಮೀಟಿಂಗ್. ತುಂಬ ಸಂತೋಷ ಆಯಿತು. ಇಷ್ಟು ದೊಡ್ಡ ಹಾಸ್ಪಿಟ್ಲು ಆಗೀಗ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ನಮಗೆಲ್ಲ ಆಶೀರ್ವಾದ ಮಾಡಿ ಹೋದರು, ಚೆನ್ನಾಗಾಗಲಿ ಡಾಕ್ಟ್ರೆ ಅಂತ. ಬಟ್ ಇನ್ನೂ ನನಗೆ ಈ ಐ ಡೊನೇಷನ್ ಬಗ್ಗೆ ಅವ್ರನ್ನ ಹಿಡಿಬೇಕಲ್ಲ, ಅದು ಹೆಂಗೆ ಹಿಡಿಯೋದು ಅಂತ ಗೊತ್ತಾಗಲಿಲ್ಲ. ಈ ಮೀಟಿಂಗ್ನಲ್ಲಿ ಆಗಲಿಲ್ಲ ನನಗೆ. ನೀವು ನಂಬೋದಿಲ್ಲ, ಇದನ್ನು ನೆಕ್ಸ್ಟ್ ಮಂತ್ ಅವ್ರ ಸಿಸ್ಟ್ರ್ ಕಣ್ಣು ಆಪ್ರೇಷನ್ಗೆ ಬರ್ತಾರೆ, ಪೊರೆ ಆಪ್ರೇಷನ್ಗೆ. ಅವರು ಪಾರ್ವತಮ್ಮ ಅವ್ರು ಕರ್ಕೊಂಡು ಬರ್ತಾರೆ. ಇವಾಗೆಲ್ಲ ನಾವು ಪೊರೆ ಆಪ್ರೇಷನ್ ಮಾಡಿದರೆ ಅದೇ ದಿವಸ ಮನೆಗೆ ಕಳಿಸ್ತೀವಿ. ಆವಾಗೆಲ್ಲ ಒಂದು 2 ದಿವಸ ಇಟ್ಕೊತಾ ಇದ್ವಿ ನಾವು. 93ನಲ್ಲಿ ನಾನು ಹೇಳೋದು. ಅವರಿದ್ದರು ಹಾಸ್ಪಿಟ್ಲಲ್ಲಿ, ಅಣ್ಣವರು ಅವ್ರು ನೋಡೋಕ್ಕೆ ಬರ್ತಾರೆ ಹಾಸ್ಪಿಟ್ಲಿಗೆ. ಆವಾಗ ನನಗೆ ತುಂಬ ಫ್ರೀ ಟೈಮ್ ಸಿಕ್ತು. ಅವ್ರ ರೂಮ್ನಲ್ಲಿ ಕೂತ್ಕೊಂಡು ಮಾತಾಡ್ಸೆ ನಾನು. ಆವಾಗೆಲ್ಲ ಈ ಐ ಡೊನೇಷನ್ ಬಗ್ಗೆ ಹೇಳಿದೆ. ನೋಡಿ ಇಲ್ಲಿ ಲಕ್ಷಾಂತರ ಜನರು ನಮ್ಮವರಿದ್ದಾರೆ, ಅವರಿಗೆ ಈ ನೇತ್ರದಾನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅವರಿಗೆ ಯಾರು ಕಣ್ಣು ದಾನ ಮಾಡಿದರೆ ಅವ್ರಿಗೆ ನಾವು ದೃಷ್ಟಿ ಕೊಡ್ಬೋದು, ಅಲ್ಲಿದ್ದರೆ ಅವ್ರ ಲೈಫೆಲ್ಲ ಕತ್ತಲಲ್ಲೇ ಕೂತ್ಕೋಬೇಕಾಗತ್ತೆ. ಇತ್ತೀಚೆಗೆ ಅಲ್ಲಿ ಶ್ರೀಲಂಕನ್ ಬರಬೇಕು, ಅದು ಕೂಡ ಸ್ವಲ್ಪ ಎಲ್ಲ ತೊಂದರೆ ಇದೆ, ಇತ್ತೀಚೆಗೆ ಬರ್ತಾಯಿಲ್ಲ. ನಮ್ಮವರೇ ಅದು ತೀರೋದ ಮೇಲೆ ಮಾಡುವಂಥ ಕಾರ್ಯ ಮಾಡಿದರೆ ಇಲ್ಲೇ ಕಣ್ಣು ಸಿಕ್ಕಿದ್ರೆ ಇಷ್ಟೇ ಮಕ್ಕಳಿಗೆ ಅವರಿಗೆಲ್ಲ ನಾವು ದೃಷ್ಟಿ ಕೊಡ್ಬೋದು ಅಂತ. ಅಯ್ಯೋ ಇಷ್ಟೊಳ್ಳೆ ಕೆಲಸ ಅಲ್ಲ ಡಾಕ್ಟ್ರೇ, ಒಳ್ಳೆಯ ಕೆಲಸ ಇದು, ಹೇಳಿ ನನ್ನಿಂದ ಏನಾಗಬೇಕು ಹೇಳಿ ಅಂತ ಹೇಳಿದೆ. ನಾನು ಹೇಳಿದೆ ನಿಮ್ಮಿಂದ ಇನ್ನೇನಿಲ್ಲ ಅಣ್ಣ, ನಿಮ್ಮ ಹೆಸರು ಬೇಕು ಅಂತ ಹೇಳಿದೆ. ನಾನೊಂದು ಐ ಬ್ಯಾಂಕ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ನಾರಾಯಣ ನೇತ್ರಾಲಯದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕು. ತಾವು ಇದಕ್ಕನ್ನು ಬ್ಲೆಸ್ ಮಾಡಬೇಕು, ನಿಮ್ಮ ಹೆಸರು ಕೊಡಬೇಕು ಅಂತ. ಖಂಡಿತ ಡಾಕ್ಟ್ರೆ, ಇಂಥ ಒಳ್ಳೆ ಕೆಲಸಕ್ಕೆ ಬೇಡ ಅಂತೀನೋ ನಾನು ಅಂತ ಹೇಳಿಬಿಟ್ಟು ಅವರು ಇನ್ 94 ಇಟ್ ಸೆಲ್ಫ್ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅವ್ರು ಬಂದು ಇನಾಗ್ರೇಟ್ ಮಾಡಿದರು. ಆವತ್ತೇ ಅವ್ರು ಘೋಷಣೆ ಮಾಡಿದರು, ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲ ನಾವು ನೇತ್ರದಾನ ಮಾಡ್ತೀವಂತ. ಮತ್ತು ಆಗಾಗ ಅವರು ಎಲ್ಲೇ ಒಂದು ಸಮಾರಂಭ ಇರಲಿ, ಯಾವುದೇ ಒಂದು ಇಂಟರ್ವ್ಯೂ ಇರಲಿ, ಅದರಲ್ಲಿ ನೇತ್ರದಾನದ ಬಗ್ಗೆ ಹೇಳ್ತಾಯಿದ್ರು. ಸೊ ಸ್ಲೋಲಿ ಆಲ್ ಓವರ್ ದ ಸ್ಟೇಟ್ ಈ ಐ ಡೊನೇಷನ್ ಪಾಪ್ಯುಲರೈಸ್ ಆಯಿತು. ಬಟ್ ಈ ಅವ್ರದ್ದು ಮ್ಯಾಕ್ಸಿಮಮ್ ಈ ಪಾಪ್ಯುಲರ್ ಆಗಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ತೀರೋದವಾಗ ಆ್ಯಕ್ಚುಲಿ ಫಸ್ಟ್ ಪರ್ಸನ್ ಟು ಫೋನ್ ಅಪ್ ನನಗೆ ಫೋನ್ ಮಾಡಿದರು, ರಾಘವೇಂದ್ರ ರಾಜ್ಕುಮಾರ್. ಇಲ್ಲ ಹಿಂಗಾಗಿದೆ, ನೀವು ಅಣ್ಣವ್ರು ಯಾವಾಗಲೂ ಹೇಳೋರು ನಮ್ಗೆ ರಿಮೈಂಡ್ ನೋಡು, ನಾನು ಡಾಕ್ಟ್ರಿಗೆ ಪ್ರಾಮಿಸ್ ಮಾಡಿದ್ದೆ ನನ್ನ ಕಣ್ಣು ದಾನ ಆಗಬೇಕು ಅಂತ. ಸೊ ಅದನ್ನು ನೀವು ಇದನ್ನು ಕಾರ್ಯ ಒಂದು ಮಾಡಿಕೊಡ್ಬೇಕು ಡಾಕ್ಟ್ರ್ ಅಂತ. ಓಡೋಗ್ಬಿಟ್ಟೆ ನಾನು. ಎಲ್ಲಿಗೆ ಬರಲಿ, ಹಾಸ್ಪಿಟ್ಲಿಗೆ ಬರಲ್ಲ, ಮನೆಗೆ ಬರಲ್ಲ ಅಂತ. ಅಲ್ಲಿ ಹಾಸ್ಪಿಟ್ಲ್ನವರು ಅವರು ಸ್ವಲ್ಪ ಎದುರು, ಇಲ್ಲ ನೀವು ಮನೆಗೆ ಬಂದುಬಿಡಿ ಅಂತ, ಯಾಕಂದರೆ ಅಲ್ಲೇ ಇಟ್ಕೊಂಡ್ರೆ ಏನೋ ಇಶ್ಯೂ ಆಗುತ್ತಂತ. ಸೊ ನಮ್ಮ ಮನೆಗೆ ಹೋದೆ. ಮನೆಗೆ ಹೋದಾಗ ಆವಾಗಲೇ 1000 ಜನ ಇದ್ದರು. ನಿಮ್ಗೆ ಗೊತ್ತಲ್ಲ ಅದು ಏನಾಯ್ತು ಅಂತ. ಬಟ್ ಆದರೂ ಹೊರದೆ ಅಲ್ಲಿ ಜನ ಎಲ್ಲ ಮುತ್ತಿ ಮೇಲೆ ಬಿಡ್ತಿದ್ರು. ದೆನ್ ರಾಘಣ್ಣ ಹೇಳಿದರು, ಡಾಕ್ಟರ್ ಒಂದು ಕೆಲಸ ಮಾಡಿ, ನಾನು ಎಲ್ರಿಗೂ ಹೇಳ್ತೀನಿ ಈ ರೂಮಲ್ಲಿ ತಗೊಂಡು ಹೋಗ್ಬಿಟ್ಟು ನಿಮ್ಮ ಕಾರ್ಯ ಮುಗಿಸಿ ಎಲ್ರಿಗೂ ಹೇಳ್ತೀನಿ ಇಲ್ಲಿ ಐ ಡೊನೇಷನ್ ನಡೀತಾ ಇದೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಬಟ್ ನಾವು ಹೇಳೋ ತನಕ ನೀವು ಹೊರಗಡೆ ಬರಲೇಬೇಡಿ, ಯಾಕಂದರೆ ಸಮ್ ಕ್ರೌಡ್ ಕಂಟ್ರೋಲ್ ಮಾಡೋಣ ಅಂತ. ನಾನು ತಗೊಂಡು ಹೋಗ್ಬಿಟ್ಟು ಒಂದು 15-20 ಮಿನಿಟ್ಸಲ್ಲಿ ಆಯ್ತದು ಕಾರ್ಯ ಆಯಿತು. ಜನ ಕಾಂಪೌಂಡ್ ಮೇಲೆ ಹಾರೋರು, ಬಾಗಿಲು ಗುದ್ದೋರು. ಏನು ನಾನು ಸುಮ್ಮನೆ ಇದ್ದೆ. ಅವ್ರು ಹೇಳಿದ್ರಲ್ಲ ಏನು ವ್ಯವಸ್ಥೆ ಮಾಡೋ ತನಕ ನೀವು ಹೊರಗಡೆ, ಸುಮ್ಮನೆ ಒಳಗಡೆ ಇದ್ದೆ ನಮ್ಮ ಟೀಮ್ ಜೊತೆಗೆ. ಆದಮೇಲೆ ಕೂಡ ಆಮೇಲೆ ಏನಾಯ್ತು ಅಂದರೆ ಜೋರಾಗಿ ಬಾಗಿಲು ಬಡಿತಾ ಇದ್ದಾರೆ. ಕಿಂಡೆಯಿಂದ ಯಾರು ಇಲ್ಲಪ್ಪ CM ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದರು. CM ಬಂದಿದ್ದಾರೆ, ಓಪನ್ ಮಾಡಿ ಡೋರ್ ಅಂತ. ಆವಾಗ ಓಪನ್ ಮಾಡಲೇಬೇಕಾಯಿತು. ಕುಮಾರಸ್ವಾಮಿ ಅವರು ನುಗ್ಲು ಒಳಗೆ ಬಂದುಬಿಡ್ತಾರೆ. ಆಮೇಲೆ ಅವರು ಒಳಗೆ ಬಂದಿದ್ದಾರೆ, ದೇವೇಗೌಡ ಅವರಿಂದ ಇದ್ದಾರೆ, ಅವರು ಒಳಗೆ ಬರೋಕ್ಕಾಗ್ತಾಯಿಲ್ಲ. ಅಯ್ಯೋ ಏನೋ ಮಾಡಿ ಅಪ್ಪಾಜಿನ ಬಿಡಿಯಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಗೌಡರು ವಾಪಸ್ ಬರ್ತಾರೆ. ಆಮೇಲೆ ನಾನು ತಿಳ್ಕೊಂಡೆ ಇದು ಭಾರಿ ರಿಸ್ಕ್, ಇನ್ನು ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಗೂ ನಮ್ಮದು ಕಲೆಕ್ಟ್ ಮಾಡಿದ್ವಿ. ನಾನು ಅಲ್ಲಿಂದ ಏನೋ ಒಂದು ಈ ರೀತಿಯಲ್ಲಿ ಹೊರಗೆ ಬಂದು ಹಾಸ್ಪಿಟ್ಲಿಗೆ ಬಂದೆ. ಆ ಗಲಾಟೆನಲ್ಲಿ ಕೂಡ ಒಂದು ನೆಕ್ಸ್ಟ್ ಡೇ ಬೆಂಗಳೂರು ವಾಸ್ ಬರ್ನಿಂಗ್. ನಿಮ್ಗೆ ಜ್ಞಾಪಕ ಇರ್ಬೋದು, ಬೆಂಗಳೂರು ಬಂದಾಗಿತ್ತು. ಆದರೂ ಕೂಡ ಒಂದು ಇಬ್ಬರನ್ನ ಕರೆದುಬಿಟ್ಟು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿಬಿಟ್ವಿ ನೆಕ್ಸ್ಟ್ ಡೇನೇ ಆ ಕಣ್ಗಳನ್ನ. ಸೊ ಈ ಒಂದು ಲಾಟ್ ಆಫ್ ಸೆಲೆಬ್ರಿಟೀಸ್ ಇವತ್ತು ಕೂಡ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗ್ಬೋದು, ಹಿಂದಿ ಆಗ್ಬೋದು, ಈವನ್ ಪಾಲಿಟಿಷಿಯನ್ಸು ಎಲ್ಲ ನಾವು ಕೊಡ್ತೀವಿ ಕಣ್ಣು, ನೀವು ಕೊಡಿ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ಹೇಳಿ ಕೊಟ್ಟಿರೋ ಕಣ್ಣು ಅಂತ ಹೇಳಿದ್ರೆ ಈ ಫ್ಯಾಮಿಲಿ ನೋಡಿ, ಅದು ರಾಜ್ಕುಮಾರಿಗೂ ಹೋಗುತ್ತೆ ಕ್ರೆಡಿಟ್, ಅವ್ರ ಫ್ಯಾಮ್ಲಿಗೂ ಹೋಗಬೇಕಾಗ್ರೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಕೊಡು. ಆಮೇಲೆ ನೀವು ನೋಡಿ ಪಾರ್ವತಮ್ಮ ತೀರೋದವಾಗ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್.
ಅವತ್ತು ಕೂಡ ಕರೆದುಬಿಟ್ಟು ಅವ್ರು ಕಂಡುಕೊಳ್ಳೋ ದಾನ ಆಯಿತು. ಆಮೇಲೆ ನಾನು ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಇದರಿಂದ ಒಂದು ಇನ್ಸ್ಪೈರ್ ಆಗಿಬಿಟ್ಟು ಅವ್ರ ಮಕ್ಕಳು ಶಿವರಣ್ಣ ಆಗಲಿ, ಶಿವರಾಜ್ ಕುಮಾರು, ಪುನೀತು ಮತ್ತು ರಾಘವೇಂದ್ರ ರಾಜ್ ಅವ್ರು ಬರೀ ಕಣ್ಣನ್ನು ಪ್ಲೆಜ್ ಮಾಡಿದ್ದಾರೆ, ಇಡೀ ಬಾಡಿನೇ ದಾನ ಮಾಡಿದ್ದಾರೆ. ಹೌದು, ಟೋಟಲ್ ಬಾಡಿ ಡೊನೇಷನ್ 3 ಜನ ಪ್ಲೆಜ್ ಮಾಡಿದ್ದಾರೆ. ಇದೊಂದು ದೊಡ್ಡ ಕೆಲಸ ನೋಡಿ ಎಷ್ಟು ಇನ್ಸ್ಪೈರ್ ಆಗಿದೆ ಅಂತ. ಸೊ ಇದು ಇಡೀ ನಮ್ಮ ರಾಜ್ಯದಲ್ಲಂತೂ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಯಿತು. ಸೊ ಆವಾಗ ಆ್ಯಕ್ಚುಲಿ ಯಡಿಯೂರಪ್ಪನವರು ಫಸ್ಟ್ ಟೈಮ್ CM ಆದವಾಗ ನಾನು ಅಪ್ರೋಚ್ ಮಾಡಿದೆ ಡೈರೆಕ್ಟ್ ಎಲ್ಲ ಥ್ರೂ ಸಮ್ ಪರ್ಸನ್ ನೀವು ಇಡೀ ಕ್ಯಾಬಿನೆಟ್ಟು ಪ್ಲೆಜ್ ಮಾಡಿದರೆ ಇಡೀ ನಮ್ಮ ಇಂಡಿಯಾ ದೇಶದಲ್ಲಿ ಯಾವತ್ತೂ ಕ್ಯಾಬಿನೆಟ್ಟು ಕಣ್ದಾನ ಮಾಡಿಲ್ಲ, ಒಳ್ಳೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಹೀ ಸೆಡ್ ಓಕೆ, ಈ ಹೋಲ್ ಕ್ಯಾಬಿನೆಟ್ ಆಫ್ ಯಡಿಯೂರಪ್ಪ ಪ್ಲೆಜ್ ದ ರೈಸ್ ಇನ್ ಒನ್ ಗೋ. ದಟ್ ವಾಸ್ ಬಿಗ್ ನ್ಯೂಸ್ ಅಗೇನ್. ಇವೆಲ್ಲ ಬೂಸ್ಟ್ ಆಗುತ್ತೆ ಡೊನೇಷನ್. ಹೈಕೋರ್ಟ್ ಜಡ್ಜಸ್ಸು ಯಾರೋ ಬಂದಿದ್ದರು, ಅವ್ರ ಹತ್ರ ಇದು ಹೇಳಿದೆ, ಈ ಥರ ಮಾಡಿ ಜಡ್ಜಸ್ ಎಲ್ಲ ಒಟ್ಟು ಸೇರಿ ಒಂದು ನಿಮ್ಮ ಸ್ಟಾಫ್ ಅವರೆಲ್ಲ ಸೇರಿ ಅವರೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಆಲ್ ಜಡ್ಜಸ್ ಆ್ಯಂಡ್ ಆಲ್ ದರ್ ಸ್ಟಾಫ್ ದೇ ಪ್ಲೆಜ್ ದ ರೈಸ್. ಆ್ಯಂಡ್ ಲೈಕ್ ದಿಸ್ ಇವಾಗ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ನಲ್ಲಿ ಮೋರ್ ದೆನ್ 60,000 ಪೀಪಲ್ ಹ್ಯಾವ್ ಪ್ಲೆಜ್ ದ ರೈಸ್, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿದು ಹೇಗಾಯ್ತು ಅಂತ ಹೇಳಿದ್ರೆ ಇದು ಅವ್ರದ್ದೊಂದು ಯೂತ್ ಕಾಂಗ್ರೆಸ್ ಏನೋ ಒಂದು ಪ್ರೋಗ್ರಾಮ್ ಇತ್ತು ಸಮ್ ಫ್ಯೂ ಇಯರ್ಸ್ ಬ್ಯಾಕ್. ಆವಾಗ ರಾಹುಲ್ ಗಾಂಧಿ ಟೂರ್ಡ್ ಆಲ್ ಓವರ್ ಅವರ್ ಸ್ಟೇಟ್ ಫಾರ್ 4-5 days. ಆ್ಯಂಡ್ ಆವಾಗ ಬಂದಿದ್ದರು ಯೂತ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ, ಡಾಕ್ಟ್ರೇ ನಮ್ಮ ಒಂದು ಐ ಡೊನೇಷನ್ ಕ್ಯಾಂಪೇನ್ ಮಾಡಬೇಕು, ಅವ್ರು ಬಂದಾವಾಗ ಏನೆಲ್ಲ ಮಾಡಬೇಕು ಹೇಗೆ ಅಂತ ನಾನು ಅವರಿಗೆಲ್ಲ ಗೈಡ್ ಮಾಡಿದೆ ಪ್ಲೆಜಸಲ್ಲಿ. ನಾನು ಹೇಳಿದೆ ಇದು ಸುಮ್ಮನೆ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ಹೇಳಿದಾಗಲ್ಲ, ಯು ಮೇಕ್ ರಾಹುಲ್ ಆಲ್ಸೋ ಟು ಪ್ಲೆಜಸೈಸ್, ದ್ಯಾಟ್ ವಿಲ್ ಹ್ಯಾವ್ ಅ ಬಿಗ್ ಎಫೆಕ್ಟ್ ಅಂತ ಹೇಳಿಬಿಟ್ಟು ಆಯ್ತು ಡಾಕ್ಟ್ರೆ ವಿಲ್ ಡೂ ದ್ಯಾಟ್ ಅಂತ ಹೇಳಿಬಿಟ್ಟು ಫೈನಲ್ ಪ್ರೋಗ್ರಾಮ್ ವಾಸ್ ಇನ್ ಬ್ಯಾಂಗ್ಳೂರ್. ಇದರಲ್ಲಿ ರಾಹುಲ್ ಹಿಮ್ಸೆಲ್ಫ್ ಸೈನ್ಡ್ ಈಸ್ ಪ್ಲೆಜ್ ಕಾರ್ಡ್ ಇಸ್ ದೇರ್ ವಿತ್ ಅಸ್ ನಾವು ದಟ್ ಅಂದರೆ ಎಲ್ಲಿ ಬೇಕಾದ್ರೂ ನಾವು ಪ್ಲೆಜ್ ಮಾಡ್ಬೋದು. ಆ್ಯಂಡ್ ದಾನ ಅಂತೂ ದಟ್ಸ್ ಅ ಸಿಂಬಾಲಿಕ್ ಸೈನ್. So much so that 50,000-60,000 pledges are there now, and it is one of the leading eye banks in Karnataka. ಸೊ ಈಗ ಐಗೋಸ್ಕರ ವೆಯ್ಟ್ ಮಾಡೋಂಥ ಸಂಖ್ಯೆ ಕಡಿಮೆ ಆಗಿದೆ. ಸಂಖ್ಯೆ ಖಂಡಿತ ಕಮ್ಮಿ ಆಗಿದೆ, ಬಟ್ ಇನ್ನೂ ಇದೆ. ಅನ್ಫಾರ್ಚುನೇಟ್ ಏನಂದರೆ ಈ ಪ್ಯಾಂಡಮಿಕ್ ಬಂದಾವಾಗ ಈ ಐ ಡೊನೇಷನ್ ಮೂವ್ಮೆಂಟ್ ತುಂಬಾ ಕಮ್ಮಿ ಆಗಿದೆ. ಬಿಕಾಸ್ ಈ ಕರೋನಾ ಬಂದವರು ತೀರೋದವರು ಕರೋನಾಯಿಂದ ನಾನ್ ಕರೋನಾಯಿಂದ ಅಂದರೆ ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಕರೋನಾಯಿಂದ ಆದರೆ ನಾವು ತೊಗೊಳಂಗಿಲ್ಲ. ಸೊ ಅದಕ್ಕೆ ಅದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಂಪ್ಲೀಟ್ ಬ್ರೇಕ್ ಆಗಿಬಿಟ್ಟಿದೆ. ಸೊ ಇನ್ನು ಪಿಕಪ್ ಆಗಬೇಕು, ಯಾಕಂದರೆ ಅದರಿಂದ ತುಂಬ ತೊಂದರೆ ಆಗಿದೆ. ನಾಟ್ ಓನ್ಲಿ ಕಣ್ಣೊಂದೇ ಅಲ್ಲ, ಬರೀ ಆಲ್ ಅದರ್ ಆರ್ಗನ್ ಡೊನೇಷನ್ಗೂ ತುಂಬ ಪೆಟ್ಟಾಗಿದೆ. ಬಟ್ ನಾವು ಅಗೇನ್ ಇಟ್ ಇಸ್ ಪಿಕಿಂಗ್ ಅಪ್. ಬಟ್ ದೀಸ್ ಆರ್ ಥಿಂಗ್ಸ್ ದಟ್ ಗಿವ್ ಬೂಸ್ಟ್. ಆಗಾಗ ಈ ಥರ ಒಂದೊಂದು ಆ್ಯಕ್ಟಿವಿಟೀಸ್ ಬೂಸ್ಟ್ ಕೊಡ್ತದೆ. ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅಂದರೆ ನನಗೆ ಅಂದರೆ ಈಗ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಣ್ಣುಗಳು ನಮ್ಮ ಸುತ್ತಮುತ್ತ ಎಲ್ಲೋ ಇದೆ, ಯಾರೋ ಕಣ್ಣಿನ ಮೂಲಕ ಅವ್ರು ನೋಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಸಂತೋಷ ಆಗ್ತದೆ ಸರ್. ಇನ್ನೇನಿಲ್ಲ, ಒಂದು ಅವ್ರ ಫ್ಯಾಮ್ಲಿಗೆ ಕೂಡ ಇವತ್ತು ಯಾರೇ ಆಗಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಮಾಡಿದರೆ, ಅಯ್ಯೋ ಎಂಥ ಒಳ್ಳೆ ಕೆಲಸ ಮಾಡಿದ್ರಿ ಡಾಕ್ಟ್ರೆ. ಮೊನ್ನೆ ತಾನೇ ಐ ಡೊನೇಷನ್ ಯಾವುದೋ ಒಂದು ಆರ್ಗನ್ ಡೊನೇಷನ್ ಡೇ ಇತ್ತು. ಒಂದು ಪ್ರೋಗ್ರಾಮ್ನಲ್ಲಿ ಶಿವಣ್ಣ ಅವರಿದ್ದರು, ಶಿವರಾಜ್ ಕುಮಾರ್ ಇದ್ದರು, ನಾನು ಇದ್ದೆ. ಅವರೇ ಆವಾಗ ಹೇಳ್ತಾಯಿದ್ರು, ನೋಡಿ ಭುಜಂಗ್ ಶೆಟ್ಟರು ನಮಗೆ ಇದಕ್ಕೆಲ್ಲ ಹೇಳಿದ್ದು, ಅವರೇ ಇದು ಇನ್ಸ್ಪೈರ್ ಮಾಡಿದ್ದು, ಅಣ್ಣವ್ರಿಗೆ ಇದೆಲ್ಲ ಹೇಳಿಬಿಟ್ಟು ಅದರಿಂದ ಅಪ್ಪಾಜಿ ಕಣ್ಣು ಕೊಟ್ವಿ, ಅಮ್ಮ ಕಣ್ಣು ಕೊಟ್ಟು ಇದು ದಾನ ಆಯಿತು, ನಾವೆಲ್ಲರೂ ಇಡೀ ಬಾಡಿನೇ ದಾನ ಮಾಡ್ತಾಯಿದ್ವಿ ಅಂತ. ಸೊ ದೇ ಆರ್ ಸೋ ವೆರಿ ಪ್ರೌಡ್. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ಮೀನ್ಸ್ ಅದು ಒಬ್ಬ ಮನುಷ್ಯ ತೀರೋದ ಮೇಲೂ ಆ ಕಣ್ಣಲ್ಲಿ ಆ ಶಕ್ತಿ ಇದೆ. ಇನ್ನಿಬ್ಬರು ಅಂದ್ರಿಗೆ ದೃಷ್ಟಿ ಕೊಡೋ ಒಂದು ಶಕ್ತಿ ಇದೆ ಅಂದರೆ ಅದನ್ನು ನಾವು ಹೂತು ಬೂದಿ ಮಣ್ಣು ಮಾಡೋದು ಅಥವಾ ಸುಟ್ಟು ಬೂದಿ ಪಾಲು ಮಾಡಿ ಏನು ಪ್ರಯೋಜನ ಹೇಳಿ? ಅದಕ್ಕಿಂತ ದೊಡ್ಡ ದಾನ ಇದೆ. ಅದಕ್ಕೆ ನೇತ್ರದಾನ ಮಹಾದಾನ ಅಂತ ಅಣ್ಣವರೇ ಒಂದು ಮಾತು ಹೇಳಿದರು. ಸೊ ಇದನ್ನು ನಾನು ಅದೇ ಹೇಳೋದು ಇವಾಗ ಎಲ್ರಿಗೂ. ನಾವು ಮನುಷ್ಯ ತೀರೋದ್ರೂ ಅವ್ರ ಕಣ್ಣು ಇನ್ನೂ ಉಳಿದಿದೆ, ಅವ್ರ ಕಣ್ಣು ಮೂಲಕ ಇಬ್ಬರು ಅಂದರು ಬೆಳಕು ನೋಡ್ತಾ ಇದ್ದಾರೆ ಅಂದರೆ ಅದು ಒಂದು ಹೆಮ್ಮೆಯ ವಿಷಯ ಸರ್. ಸರ್, ಇದು ಒಂದು ನಿಮ್ಮ ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅಲ್ವಾ? ಅದನ್ನು ಯಾರಿಗೆ ಕೊಟ್ಟಿದ್ರೆ ಅಂತ ಹೇಳಲ್ಲ ನೀವು, ಮತ್ತು ತೊಗೊಂಡ್ರು ಕೂಡ ಗೊತ್ತಿರಲ್ಲ. ಹೌದು, ಇದು ಯಾರು ಕಣ್ಣು, ಅದೊಂದು ಎಥಿಕಲ್ ಸರ್, ಎಥಿಕಲ್ ಇಶ್ಯೂ. ಸೊ ನಮ್ಮ ಐ ಡೊನೇಷನ್ ಇದರಲ್ಲಿ ಎಥಿಕ್ಸ್ ಸರ್ಟನ್ ಇದೆ. ದಿ ಐ ಶುಡ್ ಬಿ ಡೊನೇಟೆಡ್ ಅನ್ಕಂಡೀಷ್ನಲಿ. ಅಂದರೆ ಅವ್ರು ಏನು ಕಂಡೀಷನ್ ಹಾಕ್ಬೋದು, ಇಲ್ಲ ನಾವು ಕಣ್ಣು ಕೊಡ್ತೀವಿ, ನಮ್ಮವ್ರಿಗೆ ಯಾರಿಗೂ ಕಣ್ಣಿಲ್ಲ ಅವರಿಗೆ ಹಾಕಿ ಅಂತ ಅವ್ರು ಹೇಳೋಂಗಿಲ್ಲ, ಅಥವಾ ಸ್ವಲ್ಪ ಹಣ ಕೊಡಿ ಅದು ಕೊಡಿ ಅಂತ ಕ್ವಶ್ಚನೇ ಇಲ್ಲ. ಕಣ್ಣು ಈಸ್ ಪ್ರೈಸ್ಲೆಸ್. ಅದಕ್ಕೆ ನಾವು ಹಣ ಕೊಡೋದಾಗಲಿ ಅಥವಾ ಬೇರೆಯವರಿಗೆ ಅದು ಕೊಡುವಾಗ ಅದಕ್ಕೆ ಚಾರ್ಜ್ ಮಾಡೋದಾಗಲಿ ಮಾಡೋದಿಲ್ಲ. ಬಟ್ ಅದಕ್ಕೆ ಆಪ್ರೇಷನ್ ಚಾರ್ಜಸ್ಸು ಅದಿರ್ಬೋದು. ಐ ಈಸ್ ಆಲ್ವೇಸ್ ರಿಸೀವ್ಡ್ ಫ್ರೀ ಆ್ಯಂಡ್ ಗಿವನ್ ಫ್ರೀ, ವಂಡರ್ಫುಲ್, ಅನ್ಕಂಡೀಷ್ನಲಿ. ಸೊ ರಾಜ್ಕುಮಾರ್ ಫ್ಯಾಮಿಲಿಯವರು ಕೂಡ ದೇ ನೆವರ್ ಆಸ್ಟ್ ಎಲ್ಲಿ ಯಾರಿಗೆ ಅಂತ. ಅಫ್ಕೋರ್ಸ್ ಮೀಡಿಯಾದವ್ರು ನನಗೆ ತುಂಬ ಪ್ರೆಷರ್ ಇತ್ತು. ಹೇಳಿದರು, ಇಲ್ಲ ಸರ್ ಸ್ವಲ್ಪ ಇಡಿ, ನಾವು ಹಿಂಗೆ ಕವರ್ ಮಾಡ್ತೀವಿ, ಹಾಗೆ ಹೇಳ್ತೀವಿ. ಐ ಸೆಡ್ ಇಲ್ಲ, ಇಟ್ ಈಸ್ ಅನ್ಎಥಿಕಲ್, ವಿ ಕೆನಾಟ್ ರಿವೀಲ್ ಇಟ್. ಟು ದ್ಯಾಟ್ ಎಕ್ಸ್ಟೆಂಟ್ ಆ್ಯಕ್ಚುಲಿ ಈ ಐ ಡೊನೇಷನ್ ಸ್ಟಾರ್ಟ್ ಮಾಡಿದ ಬ್ಯಾಂಕ್ ಸ್ಟಾರ್ಟ್ ಮಾಡಿದ ಟೈಮ್ನಲ್ಲಿ 94 ಮೈ ಫಾದರ್ ಪಾಸ್ಟ್ ಅವೇ.
ಅವರು ಊರಿನಲ್ಲಿರೋದು ಕುಂದಾಪುರದಲ್ಲಿ, ಬಟ್ ಅವರು ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಯ್ತಂತ ಇಲ್ಲಿ ಅವರಿಗೆ ಹಾರ್ಟ್ ಟ್ರೀಟ್ಮೆಂಟಿಗೆ ಬಂದು ಹಿ ಪಾಸ್ಟ್ ಅವೇ ಆ್ಯಕ್ಚುಲಿ. ನನಗೆ ದ್ಯಾಟ್ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಮೀ. ನಾನು ಎಲ್ಲರ ಹತ್ರ ನೇತ್ರದಾನ ಮಾಡಿ ಅಂತ ಹೇಳಿಬಿಟ್ಟು ನನ್ನ ತಂದೆದೇ ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ? ವಿ ಹ್ಯಾವ್ ಟು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತಾರಲ್ಲ, ವಿ ಹ್ಯಾವ್ ಟು ಲಿವ್ ಬೈ ಎಕ್ಸಾಂಪಲ್. ಸೊ ನಾನು ಐ ಹ್ಯಾಡ್ ಟು ಕನ್ವಿನ್ಸ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಹೀಸ್ ಬೋತ್ ಐಸ್ ವೇರ್ ಡೊನೇಟೆಡ್ ಅಟ್ ದಟ್ ಟೈಮ್ ಇನ್ 94. ಡೊನೇಟ್ ಮಾಡಿದ ಮೇಲೆ ಅಫ್ಕೋರ್ಸ್ ನಾವು ಬಾಡಿ ತಗೊಂಡು ಊರಿಗೆ ಹೋದ್ವಿ. ಅಲ್ಲೆಲ್ಲ ಕಾರ್ಯಕ್ರಮ ಇತ್ತು. ನನಗೆ ಗೊತ್ತಿಲ್ಲ ಇವತ್ತು ಅವ್ರು 2 ಕಣ್ಣು ಯಾರಿಗೆ ಹೋಗಿದೆ. ಟು ದ್ಯಾಟ್ ಎಕ್ಸ್ಟೆಂಟ್ ವಿ ಟ್ರೈ ಟು ಮೇಂಟೈನ್. ಏನಂತ ಹೇಳಿದ್ರೆ ಯಾಕೆ ಮಾಡಿದ್ರು ಅಂದರೆ ಸಮ್ ಅನ್ಹೆಲ್ತಿ ರಿಲೇಷನ್ಶಿಪ್ ಕ್ಯಾನ್ ಡೆವಲಪ್. ಇವಾಗ ನೀವೇ ನೋಡಿ, ಅದು ಯಾರಿಗೆ ನಾವು ಕೊಡ್ತು ಅಂತ ಹೇಳಿದ್ರೆ ಅವ್ರ ಮನೆ ಮುಂದೆ ಮೀಡಿಯವ್ರು ಹೋಗೋರು, ಅವ್ರಿಗೇನೋ ಪಬ್ಲಿಸಿಟಿ, ಅಯ್ಯೋ ರಾಜ್ಕುಮಾರ್ ಕಣ್ಣು ಇವ್ರ ಹತ್ರ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೂ ಮತ್ತು ಫ್ಯಾಮಿಲಿಗೂ ಏನೋ ಒಂದು ಆಗೋದು, ಅವ್ನು ಕರೆಯೋದು ಅಥವಾ ಇವನೇನೋ ಇದು ಮಾಡೋದು, ಆ ಥರ ಎಲ್ಲ ಅನ್ಹೆಲ್ತಿ ರಿಲೇಷನ್ಶಿಪ್ ಡೆವಲಪ್ ಆಗಬಾರ್ದು ಅಂತ ಇಟ್ ಇಸ್ ಡನ್ ಇನ್ ಸೀಕ್ರೆಸಿ. ವಂಡರ್ಫುಲ್ ಸರ್, ದಟ್ಸ್ ವಂಡರ್ಫುಲ್. ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಐ ಡೊನೇಷನ್ ಮಾಡಬೇಕಂದ್ರೆ ಪ್ಲೆಜ್ ಮಾಡಿ ಅಂದರೆ ಸೈನ್ ಮಾಡಿರ್ಬೇಕಾ ಸರ್? ಅಥವಾ ಈಗ ಯಾರೊಬ್ಬರು ತೀರ್ಕೊಂಡ್ರು ಒಂದು ಮನೇಲಿ ಅಂತಂದಾಗ ಅವರು ಸಂಬಂಧಿಕರು ಸೇರಿಕೊಂಡು ಅದನ್ನು ಕೊಡ್ಬೋದಾ ಸರ್? ಒಳ್ಳೆ ಪ್ರಶ್ನೆ ಸರ್. ಕೆಲವರು ತಿಳ್ಕೊಂಡಿದ್ದಾರೆ, ಅಯ್ಯೋ ಅಪ್ಪ ಪ್ಲೆಜ್ ಮಾಡಿಲ್ಲಲ್ಲ ನಾವು ಹೆಂಗೆ ಕೊಡೋದು ಅಂತ. ಅದೇನು ಕಂಡೀಷನ್ ಇಲ್ಲ ಸರ್. ಪ್ಲೆಜ್ ಮಾಡಿ ಅಂತ ನಾವು ಯಾಕೆ ಹೇಳೋದಂದರೆ, ಪ್ಲೆಜ್ ಮಾಡಿ ಮನೆಯವ್ರಿಗೆ ಹೇಳಿದರೆ ನಾನಪ್ಪ ನನ್ನ ಕಣ್ಣು ಪ್ಲೆಜ್ ಮಾಡಿದ್ದೀನಿ ಕೈಂಡ್ಲಿ ಡೊನೇಟ್ ಅಂತ ಹೇಳಿದ್ರೆ ತೀರೋ ಟೈಮು ಇಟ್ಸ್ ಅ ವೆರಿ ಆವತ್ತು ಟ್ರಾಜಿಕ್ ಪೀರಿಯಡ್ ಸರ್. ಅವಾಗ ಯಾರು ಕಣ್ಣು ದಾನದ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಬಟ್ ಆಮೇಲೆ ಇಲ್ಲ ಅವ್ನ ಆಸೆ ಇತ್ತು, ಕಣ್ಣು ಕೊಡಬೇಕಂತ ಆಸೆ ಇತ್ತು ಅಂತ ಹೇಳಿದ್ರೆ ಆವಾಗ ದೇ ಡೋಂಟ್ ಮೈಂಡ್ ಟೇಕಿಂಗ್ ದ ಸ್ಟೆಪ್. ಅದಕ್ಕೋಸ್ಕರ ನಾವು ಹೇಳ್ತೀವಿ ನೀವು ಪ್ಲೆಜ್ ಮಾಡಿ ಮನೆಯವ್ರಿಗೆ ಹೇಳಿ ಅಂತ. ಬಟ್ ಪ್ಲೆಜ್ ಮಾಡಲೇಬೇಕು ಅಂತಿಲ್ಲ. ಪ್ಲೆಜ್ ಮಾಡದಿದ್ದರೂ ಕೂಡ ಇಫ್ ದ ಫ್ಯಾಮಿಲಿ ವಾಂಟ್ಸ್ ಟು ಡೊನೇಟ್ ದೇ ಕ್ಯಾನ್ ಡೊನೇಟ್. ಅಥವಾ ಅಪ್ಪ ಪ್ಲೆಜ್ ಮಾಡಿ ಮೊದಲೇ ಮಾಡಿದರೂ ಕೂಡ ಆ ಫ್ಯಾಮಿಲಿಗೆ ನಮ್ಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಇಲ್ಲಪ್ಪ ನೋಡಿ ಅವ್ರು ಪ್ಲೆಜ್ ಮಾಡಿದ್ದಾರೆ ನೀವು ಕಣ್ಣು ಕೊಡಿ ಅಂತ ನಾವು ಕೇಳೋಂಗೂ ಇಲ್ಲ. ನಮಗೆ ಫೋನ್ ಬಂದ್ರೇ ನಾವು ಅಲ್ಲಿಗೆ ಹೋಗ್ತೀವಿ, ಅದಕ್ಕೂ ಸ್ವೀಕಾರ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಈ ಪ್ಲೆಜ್ಜಿಂಗು ಲಾಸ್ಟ್ ಒಂದು 30-40 ಇಯರ್ಸಿಂದ ನಾವು ಹೇಳ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದಾರೆ. ಬಟ್ ಆದರೂ ನಂಬರ್ ಸಾಕಾಗ್ತಾ ಇಲ್ಲ. ನಾನು ಇವಾಗ ಏನು ಹೇಳೋದು ಅಂತಂದರೆ ವಿ ಹ್ಯಾವ್ ಟು ಟೇಕ್ ಇಟ್ ಒನ್ ಸ್ಟೆಪ್ ಫರ್ದರ್. ಸ್ವಲ್ಪ ಪ್ರೊಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು. ಇವಾಗ ನಿಮಗೆ ಈ ಐ ಡೊನೇಷನ್ ಬಗ್ಗೆ ನಂಬಿಕೆ ಇದೆ, ಇದೊಂದು ಒಳ್ಳೆ ಪವಿತ್ರವಾದ ಒಂದು ಕಾರ್ಯ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಅಫ್ಕೋರ್ಸ್ ನೀವು ಪ್ಲೆಜ್ ಮಾಡಿ, ನೀವು ಮನೆಯವರಿಗೆಲ್ಲ ಹೇಳಿ ನಾನು ಮಾಡಿದ್ದೀನಿ ಅಂತ. ಬಟ್ ನಿಮ್ಮ ಕಣ್ಣು ರಿಯಲಿ ದಾನ ಆಗುತ್ತಾ ಇಲ್ವ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಯು ಡೋಂಟ್ ನೋ ವೇರ್ ವಿಲ್ ಡೈ, ಹೌ ವಿಲ್ ಡೈ, ಇನ್ ವಾಟ್ ಕಂಡೀಷನ್. ಸೊ ಅದು ನಮ್ಗೆ ಗೊತ್ತಿರೋ. ಬಟ್ ಇಫ್ ಯು ಹ್ಯಾವ್ ಫೇತ್ ಇನ್ ದಟ್ ಸಿಸ್ಟಮ್, ಆ ಕಾರ್ಯದಲ್ಲಿ ನಾವು ತೀರೋಗೋ ಮೊದಲು 10 ಜನರಿಗೆ ದಾನ ಮಾಡಲಿಕ್ಕೆ ವಿ ಕ್ಯಾನ್ ವರ್ಕ್ ಫಾರ್ ಐ ಡೊನೇಷನ್. ಅಂದರೆ ನಮ್ಮ ವಟಾರದಲ್ಲಿ, ನಮ್ಮ ಫ್ಯಾಮ್ಲಿನಲ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ, ನಮ್ಮ ಆಫೀಸ್ನಲ್ಲಿ ಯಾರು ನಮ್ಮ ತಿಳಿದವ್ರು ತೀರೋದ್ರೆ ಅಲ್ಲಿ ಹೋದವಾಗ ಯು ಕ್ಯಾನ್ ಸ್ಲೋಲಿ ಟಾಕ್ ಟು ಸಮ್ ಸೀನಿಯರ್ಸ್. ಏನು ಸರ್ ಹಿಂಗಾಗಿದೆಲ್ಲ, ಅದು ಕಣ್ಣು ದಾನ ಮಾಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಉಂಟಾ ನಿಮಗೆ, ಒಳ್ಳೆ ಕೆಲಸ ಅಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿದರೆ ಅಟ್ಲೀಸ್ಟ್ ನೀವು 10 ಜನ ಅಪ್ರೋಚ್ ಮಾಡಿದರೆ ಒಬ್ಬರು ದಾನ ಮಾಡ್ತಾರೆ. ಸೊ ನಾವು ತೀರೋಗೋ ಮೊದಲು 10 ಕಣ್ಣುಗಳನ್ನ ದಾನ ಮಾಡಲಿಕ್ಕೆ ನೀವು ಕಾರಣರಾಗ್ಬೋದು. ದ್ಯಾಟ್ಸ್ ಹೌ ವಿ ಹ್ಯಾವ್ ಟು ಡೂ. ವಿ ಆಲ್ ಮಸ್ಟ್ ವರ್ಕ್ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಫಾರ್ ಐ ಡೊನೇಷನ್. ದ್ಯಾಟ್ ಇಸ್ ಅ ಪ್ರೊಆಕ್ಟಿವ್ ಸ್ಟೆಪ್. ಸುಮ್ಮನೆ ನಾನೊಬ್ಬ ಪ್ಲೆಜ್ ಮಾಡಿ ತೀರೋದ್ಮೇಲೆ ಮಾಡಿ ಅಂತ ಹೇಳಿದ್ರೆ ಅದಾಗುತ್ತೋ ಇಲ್ಲ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ಐ ಡೊನೇಷನ್ ಮೂವ್ಮೆಂಟ್ಸು, ಐ ಕಲೆಕ್ಷನ್ಸು ಸಾಕಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಇವಾಗ ಆ್ಯಾವ್ರೇಜ್ ಒಂದು 50,000 to 60,000 ಕಣ್ಣು ಕಲೆಕ್ಟ್ ಆಗ್ತಾ ಇದೆ ಸರ್ ದೇಶದಲ್ಲಿ. ನಾನು ಹೇಳೋದು ಅಂದರೆ ಎಷ್ಟು ದಿನಕ್ಕೆ ಒಂದ್ಸಲ ಸರ್ ಇದು? ವರ್ಷಕ್ಕೆ ಲಕ್ಷಾಂತರ ಜನರು ಸರ್, 7 to 8 million ಡೆತ್ಸ್ ಅದೇರ್. ಬಟ್ ಅಂದರೆ ಓನ್ಲಿ 30,000 ಜನ ದಾನ ಮಾಡಿರ್ತಾರೆ. 50,000 60,000 ಕಣ್ಣು ಅಂದರೆ 2 ಕಣ್ಣು ಒಬ್ಬರಿದಂದರೆ 30,000 ಜನ ಮಾತ್ರ ದಾನ ಮಾಡಿರ್ತಾರೆ. ಎಲ್ಲಿ ಸಾಕಾಗ್ತದೆ? ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ನಮ್ಮ ಮಿನಿಮಮ್ ಏನಂತ ಹೇಳಿದ್ರೆ ಆಲ್ ಓವರ್ ದ ಕಂಟ್ರಿ ಒಂದು 2 ಲಕ್ಷ ಕಣ್ಣಾದರೂ ಕಲೆಕ್ಟ್ ಮಾಡಬೇಕು ಮಿನಿಮಮ್. ಆವಾಗ ಸ್ವಲ್ಪ ಈ ಬ್ಯಾಕ್ಲಾಗ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು. ಬಟ್ ಇದು ಮಾಡಬೇಕಾದ್ರೆ ಈ ಥರ ಏನಾದರೂ ಒಂದು ಪ್ರೊಆ್ಯಕ್ಟಿವ್ ಸ್ಟೆಪ್ ತೊಗೋಬೇಕು. ದೋಸ್ ವಿ ಹ್ಯಾವ್ ಫೇತ್ ಇನ್ ದಿಸ್. ಯಾಕೆ ಇದು ಕೆಲಸ ಮಾಡ್ತಂತ ಹೇಳಿದ್ರೆ ನಮ್ಮ ನಾರಾಯಣ ನೇತ್ರಾಲಯದಲ್ಲೇ ಒಂದು ಎಕ್ಸಾಂಪಲ್ ಇದೆ ಸರ್. ಸೊ ಇವಾಗ ಈ ಸಿಟಿನಲ್ಲಿದ್ದರೆ ನಾವೇ ಡೈರೆಕ್ಟಾಗಿ ಹೋಗಿ ಕಲೆಕ್ಟ್ ಮಾಡ್ಬೋದು, ಯಾರು ಫೋನ್ ಮಾಡಿ. ಸೊ ಈ ಸ್ವಲ್ಪ ದೂರ ಇದ್ದ ಜಾಗ ಆದರೆ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಕಲೆಕ್ಟೆಡ್ ವಿದಿನ್ 6 hours. ಇಲ್ಲಿ ದೊಡ್ಡಬಳ್ಳಾಪುರ ಅಂತ ಒಂದು ಊರಿದೆ, ಹೌದು, ನಮ್ಮ ಬೆಂಗಳೂರು ಪಕ್ಕ. ಸೊ ಏನು ಮಾಡಿದೆ ಅಂದರೆ ಅಲ್ಲಿ ನಾವೊಂದು ಐ ಕಲೆಕ್ಷನ್ ಸೆಂಟರ್ ಅಂತ ಮಾಡ್ತೀವಿ. ಸೊ ಅವರಿಗೆ ಫುಲ್ ಫ್ಲೆಜ್ ಐ ಬ್ಯಾಂಕ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಡಾಕ್ಟ್ರೇ ಇರಬೇಕಂತಿಲ್ಲ ಈ ಕಣ್ಣು ಕಲೆಕ್ಟ್ ಮಾಡೋಕ್ಕೆ. ಸಮ್ ಟೆಕ್ನಿಷಿಯನ್ ಹೂಸ್ ಟ್ರೈನ್ಡ್. ಸೊ ಅಲ್ಲಿ ಒಂದು ಸ್ಕೂಲ್ ಟೀಚರ್ ಗುರುದೇವ್ ಅಂತ ಇದ್ದಾರೆ, ಅವ್ರನ್ನ ಮುಖ್ಯಸ್ಥರಾಗಿ ಮಾಡಿ ಅವ್ರ ಟೀಮನ್ನು ಟ್ರೈನ್ ಮಾಡಿದ್ದೀವಿ. ಅಲ್ಲಿ ಒಂದು ಐ ಕಲೆಕ್ಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಅವ್ರೇನು ಮಾಡಿದ್ದಾರೆ, ಸ್ಕೂಲ್ಗೆ ಆ ಮಕ್ಕಳಿಗೆಲ್ಲ ಇದು ಹೇಳ್ಕೊಟ್ಟಿದ್ದಾರೆ. ನೋಡಪ್ಪ, ನಿಮ್ಮ ವಟಾರದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ತೀರೋದ್ರು ನಮ್ಗೆ ಫಸ್ಟ್ ಹೇಳಿಬಿಡಿ. ಸೊ ಈ ಮಕ್ಕಳು ಹೇಳಿದ ತಕ್ಷಣ ಈ ಟೀಮ್ನವ್ರು ಸೀದಾ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋಗ್ಬಿಟ್ಟು ನಿಧಾನಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ದೇ ಟ್ರೈ ಟು ಕನ್ವಿನ್ಸ್ ದೆಮ್ ಟು ಡೊನೇಟ್. ಸೋ ಮಚ್ ಸೊ ದ್ಯಾಟ್ ಇವತ್ತಿಗೆ ಅವರು 1000ಕ್ಕಿಂತ ಹೆಚ್ಚು ಕಣ್ಣುಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಸರ್. ಈ ಬೆಂಗಳೂರಿನಲ್ಲಿ ಎಷ್ಟೋ ದೊಡ್ಡ ಐ ಬ್ಯಾಂಕ್ಗಳು ಅಷ್ಟು ಕಣ್ಣು ಕಲೆಕ್ಟ್ ಮಾಡೋದಿಲ್ಲ. ಅದಕ್ಕಿಂತ ಜಾಸ್ತಿ ಇದೊಂದು ಚಿಕ್ಕ ಪುಟ್ಟ ಊರಿನಲ್ಲಿ ಈ ಮೇಸ್ಟ್ರು ಅವರ ಟೀಮ್ ಕಲೆಕ್ಟ್ ಮಾಡಿದೆ. ಇಟ್ಸ್ ಅನ್ ಎಕ್ಸಾಂಪಲ್ ವಿತ್ ದಟ್ ಮೀನ್ಸ್ ಇಫ್ ಪೀಪಲ್ ಆರ್ ರಿಯಲಿ ಇಂಟ್ರೆಸ್ಟೆಡ್
ದೇ ಟೇಕ್ ಪ್ರೊಯಾಕ್ಟಿವ್ ಸ್ಟೆಪ್ ಅಂತ ಹೇಳಿದ್ರೆ ಖಂಡಿತ ನಾವು ಇದನ್ನು ಈ ಗೋಲನ್ನು ಅಚೀವ್ ಮಾಡ್ಬೋದು ಅಂತ. ಸರ್, ಒಂದು ಫೈನಲ್ ಪ್ರಶ್ನೆ. ಈಗ ಏನಂದರೆ, ನನಗೆ ಗೊತ್ತಿಲ್ಲ ಇದು ಯಾವ ಧರ್ಮದಲ್ಲಿ ಹೇಗೆಲ್ಲ ಇರುತ್ತೆ ಅಂಥೇಳಿ, ಬಟ್ ಬೇರೆ ಬೇರೆ ಧರ್ಮಗಳದ್ದು ಬೇರೆ ಬೇರೆ ರೀತಿ ಇದೆ. ಸುಡೋದು, ಹೂಳೋದು, ಏನೇನೋ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ರಿಚುವಲ್ಸು ಇರುತ್ತೆ. ಯಾವುದಾದ್ರು ಅಂದರೆ ಈಗ ಕೆಲವೊಂದು ಧರ್ಮಗಳಲ್ಲಿ ಹೂನ ಆಗಬಾರ್ದು, ಕಣ್ಣು ತಗೊಂಡ್ರೆ ಅದೊಂದು ಏನೋ ಅಂದರೆ ಪುನರ್ಜನ್ಮ, ಈ ಥರದ್ದೆಲ್ಲ ಇರೋ ಸಾಧ್ಯತೆ ಇರುತ್ತಲ್ಲ ಸರ್? ಅದೆಲ್ಲ ಮೂಢನಂಬಿಕೆ ಸರ್. ವಿ ಹ್ಯಾವ್ ಹ್ಯಾಡ್ ರಿಲಿಜಿಯಸ್ ಹೆಡ್ಸ್ ಮೀಟಿಂಗ್ಸ್, ಆಲ್ ರಿಲಿಜಿಯಸ್ ಹೆಡ್ಸ್ ಮೀಟಿಂಗ್ಸ್ ಎಲ್ಲ ನಾವು ಮಾಡಿದ್ದೀವಿ. ಅದರಲ್ಲೆಲ್ಲ ಹೇಳಿದ್ದಾರೆ ಯಾವೊಂದು ರಿಲಿಜನ್ನು ಇಟ್ಸ್ ನಾಟ್ ಅಗೇನ್ಸ್ಟ್ ಐ ಡೊನೇಷನ್, ಅಷ್ಟು ಮಾತ್ರ ಹೇಳಬಲ್ಲೆ. ಒಂದು ಇನ್ನೊಂದು ಮುಖ ಎಲ್ಲೋ ವಿಕಾರ ಆಗಿಬಿಡುತ್ತೆ ಕಣ್ಣು ತೆಗೆದ ಮೇಲೆ ಅಂತ ಹೇಳಿ. ನೀವೇ ನೋಡಿದ್ರೆ ರಾಜ್ಕುಮಾರ್ದು 2 ದಿವಸ ಅವರು ಬಾಡಿನ ಮೆರವಣಿಗೆ ಮಾಡಿದ್ರು, ಏನಾದರೂ ಗೊತ್ತಾಯ್ತಾ? ಆಲ್ ದೋ ಈ ಸೈಜ್ ಇಟ್ ದೇರ್ ವಾಸ್ ನೋ ಡಿಸ್ಫಿಗರಿಂಗ್ ಆಫ್ ದ ಫೇಸ್. ಮತ್ತು ಇದು ಈ ರಿಲಿಜಿಯಸ್ ಇದು ಪಾಯಿಂಟ್ ಇದೆಯಲ್ಲ, ಇಟ್ ಇಸ್ ಜಸ್ಟ್ ಅ ಮಿತ್, ಸುಮ್ಮನೆ ಸ್ಪ್ರೆಡ್ ಮಾಡೋದು ಅದು ಇದೆಲ್ಲ. ನಾವು ಆಯ್ತಪ್ಪ, ನೀವು ಪುನರ್ಜನ್ಮದಲ್ಲಿ ನಿಮ್ಮ ಕಣ್ಣು ಕೊಡೋದಿಲ್ಲ ಅಂದರೆ ನಿಮ್ಮ ಹೇಗೋ ಇಲ್ಲಿ ಬೂದಿ ಆಗುತ್ತಲ್ಲ ಇಲ್ಲಿ ಕಣ್ಣು. ಕರೆಕ್ಟ್. ಹಾಂ, ಅದಕ್ಕೆ ಮತ್ತು ಇದಕ್ಕಿಂತ ದೊಡ್ಡ ದಾನ ಇದೆ, ಪುಣ್ಯದ ಕೆಲಸ ಇನ್ನೇನಿದೆ? ಮನುಷ್ಯ ಹೋದರೂ ಅವ್ರ ಕಣ್ಣು ಇನ್ನೂ ಇದೆ ಅಂತ ಹೇಳಿ ಅದೊಂದು ದೊಡ್ಡ ಇದಾಗುತ್ತಲ್ಲ, ಅದಕ್ಕಿಂತ ದೊಡ್ಡ ದಾನವೂ ಇಲ್ಲ. ಸೊ ಅದಕ್ಕೆ ಇದ್ರ ಬಗ್ಗೆ, ಈ ಮೂಢನಂಬಿಕೆ ಬಗ್ಗೆ ಯಾರು ಇದು ಮನಸ್ಸು ಕೊಡಬಾರ್ದು ಸರ್. ಇಟ್ಸ್ ನಾಟ್ ರೈಟ್. ಯಾಕಂದರೆ ಅದು ಈ ಡೊನೇಷನ್ಗೆ ದೊಡ್ಡ ತೊಂದರೆ ಆಗಿಬಿಡುತ್ತೆ. ಆ್ಯಂಡ್ ಆಫ್ಟರ್ ಆಲ್ ಹ್ಯೂಮನ್ ನೇಚರ್ ಇಸ್ ಟು ಹೆಲ್ಪ್ ಆ್ಯಸ್ ಮಚ್ ಆಸ್ ಪಾಸಿಬಲ್, ಗಿವ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನಾವು ಜೀವಿದ್ದಾಗ ಕೊಡಲಿಲ್ಲ ಅಂತ ಹೇಳಿದ್ರು, ತೀರೋದಲ್ಲಾದರೂ ಸರ್ ಕೊಡೋದು ಒಳ್ಳೇದಲ್ವಾ? ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ನೀವು. ಸೊ ಇದು ಐ ಡೊನೇಷನ್ ಬಗ್ಗೆ. ಸರ್, ಈಗ ಐ ಡೊನೇಷನ್ ಪ್ಲೆಜ್ ಮಾಡ್ಬೇಕನ್ನೋರು, ಈಗ ನಾನು ಕಾರ್ಯಕ್ರಮ ನೋಡ್ತಾ ಇರುವಂಥವ್ರು, ಒಂದು ಅವ್ರ ಫ್ಯಾಮಿಲಿಗೆ ಹೇಳಬೇಕು, ಪ್ಲೆಜ್ ಮಾಡದಿದ್ರೂ ತೊಂದರೆ ಇಲ್ಲ, ನಾನು ತೀರ್ಕೊಂಡ್ರೆ ದಯವಿಟ್ಟು ನನ್ನ ಕಣ್ಣನ್ನು ದಾನ ಮಾಡಿ ಅಂತ ಹೇಳಿದರೆ ಸಾಕು. ಅವರು ಸಂಬಂಧ ಯಾರೊಬ್ಬರು ತೀರ್ಕೊಂಡಾಗ ಅವ್ರ ಫ್ಯಾಮಿಲಿಯವರು ಅಪ್ರೋಚ್ ಮಾಡಬೇಕು. ಈಗ ಅಪ್ರೋಚ್ ಮಾಡೋದಂದ್ರೆ ಎಲ್ಲಿ, ಯಾರನ್ನ ಹೇಗೆ ಅಪ್ರೋಚ್ ಮಾಡೋದು ಸರ್? ಈಗ ಬೆಂಗಳೂರಿನ ಆಡಿಯನ್ಸ್ ನೋಡ್ತಿರ್ತಾರೆ ಮತ್ತು ಜಿಲ್ಲೆಗಳಲ್ಲಿ ನೋಡ್ತಿರ್ತಾರೆ, ಬೀದರಿಂದ ಅದು ಬೇರೆ ಬೇರೆ ದೇಶಗಳಲ್ಲೂ ನೋಡ್ತಿರ್ತಾರೆ. ನಮ್ಮ ಸುಮಾರು ಒಂದು 50 ಕಂಟ್ರಿಗಳಲ್ಲಿ ನೋಡ್ತಾರೆ ಸರ್ ಈ ಪ್ರೋಗ್ರಾಮ್ಗಳನ್ನ. ಸೊ ಹೇಗೆ ಅದನ್ನು ಅಪ್ರೋಚ್? ಸೊ ಇಟ್ಸ್ ವೆರಿ ಸಿಂಪಲ್ ಸರ್. ಆ್ಯಕ್ಚುಲಿ ಫಸ್ಟು ನೀವು ಹೇಳ್ದಂಗೆ ಪ್ಲೆಜ್ ಮಾಡೋದು ಇವಾಗ ತುಂಬ ಸಿಂಪಲ್ ಆಗಿದೆ. ಆನ್ಲೈನ್ ಕೂಡ ಮಾಡ್ಬೋದು. ನಮ್ಮ ನಾರಾಯಣ ನೇತ್ರಾಲಯ ವೆಬ್ಸೈಟ್ಗೆ ಹೋದರೆ ಆನ್ಲೈನ್ ಪ್ಲೆಜ್ ಮಾಡ್ಬೋದು. ಮೊದಲೆಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿ ಸೈನ್ ಮಾಡಬೇಕು ಅಂತ ಇತ್ತು, ಹಾಗೆ ಕೂಡ ಮಾಡ್ಬೋದು. ಪ್ಲೆಜ್ ಮಾಡಲೇಬೇಕಂತಿಲ್ಲ. ನಿಮ್ಮ ಮನೆಯವರಿಗೆ ಆಗಾಗ ಹೇಳ್ತಾ ಇದ್ರು ನಾನು ದಾನ ಆಗಬೇಕು ಅಂತ ಹೇಳಿದ್ರೆ ದಾನ ಕೂಡ ಆಗ್ಬೋದು. ದಟ್ಸ್ ಮೋಸ್ಟ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೊಂದು ಲಿಮಿಟೇಷನ್ ಇದೆ, ಟೈಮ್ ಪೀರಿಯಡ್ 6 hours ಮೊದಲೇ ಕಲೆಕ್ಟ್ ಮಾಡಬೇಕು ಅಂತ. ಸೊ ನಮ್ಮ ಐ ಬ್ಯಾಂಕ್ ಇದೆಲ್ಲ ಬ್ಯಾಂಗ್ಳೂರು ಒಳಗೆ, ಸಿಟಿ ಒಳಗಡೆ ಸುತ್ತಮುತ್ತ ಮಾಡ್ತೀವಿ. ದೂರದ್ದು ಒಂದು 200-300 ಕಿಲೋಮೀಟರ್ ಇದ್ರೆ ಆಗುತ್ತಿಲ್ಲ. ಸೊ ಇವಾಗ ಆ್ಯಕ್ಚುಲಿ ನಾವು ಗೌರ್ಮೆಂಟಿಗೆ ಏನು ರೆಕಮೆಂಡ್ ಮಾಡಿದೆ ಅಂದರೆ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಒಂದು ಐ ಬ್ಯಾಂಕ್ ಇರಬೇಕು ಅಂತ. ಮತ್ತು ಈವನ್ ಇನ್ ತಾಲೂಕು ಹೆಡ್ ಕ್ವಾರ್ಟರ್ಸು ಐ ಸ್ಪೆಷಲಿಸ್ಟ್ ಇರ್ತಾರೆ. ಆಲ್ ದೋಸ್ ಪೀಪಲ್ ವಿ ಹ್ಯಾವ್ ಟು ರೋಪ್ ದೆಮ್ ಇನ್. ಸೊ ನಿಮಗೆ ಅಲ್ಲಿ ದಾನ ಮಾಡಬೇಕಂದ್ರೆ ಹತ್ತಿರದ ಒಂದು ಐ ಸ್ಪೆಷಲಿಸ್ಟ್ ಕೂಡ ನೀವು ಒಂದು ಫೋನ್ ಮಾಡಿದರೆ ಸಮ್ಟೈಮ್ ದೇ ಮೇ ಕಮ್ ಆ್ಯಂಡ್ ಕಲೆಕ್ಟ್ ಇಟ್. ಅವರು ಕಲೆಕ್ಟ್ ಮಾಡಿ ಸೀದಾ ನಮ್ಮ ಐ ಬ್ಯಾಂಕ್ ಕಳ್ಸ್ಕೊಟ್ಟಿದ್ರೆ ಉಳಿದ ಪ್ರೋಸೆಸ್ ಎಲ್ಲ ನಾವು ಮಾಡ್ತೀವಿ. ಎಲ್ಲ ದೊಡ್ಡ ಐ ಬ್ಯಾಂಕಲ್ಲಿ ಇರಬೇಕಂತಿಲ್ಲ. ಸೊ ಆದಷ್ಟು ನೀವು ಎಲ್ಲೇ ಪ್ಲೆಜ್ ಮಾಡಿದ್ರೂ ಹತ್ತಿರದ ಐ ಬ್ಯಾಂಕಿಗೆ ಫೋನ್ ಮಾಡಿದರೆ ಸಾಕು, ಹಗಲಾಗಲಿ ರಾತ್ರಿ ಆಗಲಿ ನಾವು ಮನೆ ಬಾಗಿಲಿಗೆ ಬರ್ತೀವಿ. ಅಯ್ಯೋ ಬಾಡಿನೇ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಬೇಕಾ, ನಮ್ಮ ರಿಚುವಲ್ಸಿಗೆ ಏನು ಅಡ್ಡ ಬರುತ್ತಾ ಅದಂತೆಲ್ಲ ಒಂದು ಆತಂಕ ಕೆಲವರಿಗಿರುತ್ತೆ. ಆ ಥರ ಏನೂ ಆಗೋದಿಲ್ಲ. ನಮ್ಮದೊಂದು 10-15 ನಿಮಿಷ ಒಂದು ಕೆಲಸ ಅಷ್ಟೇ. ಆಮೇಲೆ ಅವರು ರಿಚುವಲ್ಸ್ ಓದಿದ್ದೆಲ್ಲ ದೇ ಕ್ಯಾನ್ ಕಂಟಿನ್ಯೂ. ಆಮೇಲೆ ಕಣ್ಣಲ್ಲಿ ರಕ್ತದ ಕಲೆ ಆ ಥರದ್ದು ಏನು ಬರೋ ಕ್ವಶನೇ ಇಲ್ಲ. ನಾವು ಅದು ತೆಗೆದ್ರೂ ಇವಾಗ ಕೆಲವು ಟೈಮು ಫುಲ್ ಐಬಾಲೇ ತೆಗಿತೀವಿ, ಇಲ್ಲದಿದ್ದರೆ ಆ ಕರಿಗುಡ್ಡೆ ಮಾತ್ರ ಸಮ್ಟೈಮ್ಸ್ ತೆಗಿತೀವಿ. ಆವಾಗ ಅದು ಏನು ಅದಕ್ಕೆ ಕಣ್ಣಲ್ಲಿ ರಕ್ತ ಬರೋದಾಗಲಿ ಅದಕ್ಕೇನು ಏನೂ ಆಗೋದಿಲ್ಲ. ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿ ಪುನಃ ಸ್ಟಿಚ್ ಮಾಡ್ತೀವಿ. ಸೊ ಕಣ್ಣು ವಿಕಾರ ಕೂಡ ಆಗುತ್ತೆ. ಈವಿಂದ ಐಬಾಲ್ ರಿಮೂವ್ ಆದರೆ ಅದರೊಳಗೆ ನಾವೊಂದು ಶೆಲ್ ಥರ ಹಾಕಿಬಿಟ್ಟು ಸೇಮ್ ಐ ಥರನೇ ಇರುತ್ತೆ. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ವಂಡರ್ಫುಲ್ ಸರ್, ತುಂಬ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ಸೊ ಥ್ಯಾಂಕ್ಸ್ ವೆರಿ ಮಚ್ ಡಾಕ್ಟರ್ ಭುಜಂಗ್ ಶೆಟ್ಟಿ, ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕೆ. ಸೊ ಎಸ್ಪೆಷಲಿ ಈ ಒಂದು ಐ ಡೊನೇಷನ್ ಬಗ್ಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಈ ಒಂದು ವಿಚಾರನ ಹೇಳಿದ್ದೆ. ಯಾಕೆಂದರೆ ಐ ಡೊನೇಷನ್ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಅಣ್ಣವ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು ಜನ ಎಷ್ಟು ಇಷ್ಟಪಟ್ಟು ಕೇಳ್ತಾರೆ ಅಂದರೆ, ನಾವು ಭಾಳ ಪ್ರೋಗ್ರಾಮ್ಗಳು ಮಾಡಿದ್ವಿ. ಅವರು ಒಬ್ಬರೊಬ್ರು ಬಂದಾಗ ಅಣ್ಣವರ ಒಂದು ಪರ್ಸನಾಲಿಟಿ ರಿವೀಲ್ ಆಗ್ತಾ ಇರುತ್ತೆ. ಈಗ ಇನ್ನೊಂದು ರಿವೀಲ್ ಆಯ್ತು ನಮಗೆ. ನಾವು ಐ ಡೊನೇಷನ್ ಬಗ್ಗೆ ಗೊತ್ತು, ಡಾಕ್ಟರ್ ಪರ್ಸ್ಪೆಕ್ಟಿವಿಂದ ನಮ್ಗೆ ಗೊತ್ತಿರಲಿಲ್ಲ ಹೇಗೆ ಅಪ್ರೋಚ್ ಮಾಡಿದರು, ಹೇಗೆ ಹೋದರು, ಹೇಗೆ ತೊಗೊಂಡ್ರು ಅಂತ ಅದು ಡಾಕ್ಟರ್ ಭುಜಂಗ್ ಶೆಟ್ಟಿ ನಮಗೆ ಹೇಳಿದರು. ಸೊ ಈ ವಿಚಾರ ಹೇಳಿದ್ದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೌರೀಶ್. ಥ್ಯಾಂಕ್ ಯು. ಎಂಜಾಯ್ಡ್ ಇಟ್. ಸೊ ಸ್ನೇಹಿತರೆ, ಇದಾಗಿತ್ತು GaurishAkki ಸ್ಟುಡಿಯೋದ ಈ ಐ ಡೊನೇಷನ್ ಕುರಿತಾದ ವಿಡಿಯೋ. ಡಾಕ್ಟರ್ ಅಣ್ಣವ್ರು ಹೇಗೆ ಈ ಕ್ಯಾಂಪೇನಲ್ಲಿ ಜೋಡಿಸ್ಕೊಂಡ್ರು ಮತ್ತು ಹೇಗೆ ಒಂದು ಏನು ಹೇಳಿ ವಾರ್ ಫೂಟಿಂಗ್ ಅಂತಾರಲ್ಲ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು. ಅವ್ರು ಎಲ್ಲೇ ಹೋದರೂ ಅದ್ರ ಬಗ್ಗೆ ಮಾತಾಡ್ತಾರೆ, ನಾನು ಕೇಳಿದ್ದೀನಿ. ಸೊ ಹೀಗಾಗಿ ಅವ್ರ ಜೀವನ ಧ್ಯೇಯಗಳಲ್ಲಿ ಒಂದು ಈ ಐ ಡೊನೇಷನ್ ಅವೇರ್ನೆಸ್ ಮೂಡಿಸ್ಬೇಕಂತ. ಅದಕ್ಕೆ ಈಗ ಒಂದು ನಮ್ಮ ವಿಡಿಯೋ ಕೂಡ ಸೇರ್ಪಡೆ ಆಗಿದೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದು ಖಂಡಿತ ನಾಲೆಜಬಲ್ ವಿಡಿಯೋ, ನನಗೂ ಎಷ್ಟು ವಿಚಾರ ಗೊತ್ತಿರಲಿಲ್ಲ. ಸೊ ಇದು ಎಲ್ರಿಗೂ ತಿಳಿಲಿ. ಸೊ ಆ ಮೂಲಕ ಒಂದಷ್ಟು ಜನ
ಐ ಡೊನೇಷನ್ ಪ್ಲೆಜ್ ಮಾಡಿದರೆ ಮತ್ತು ಈ ಅವೇರ್ನೆಸ್ ಕ್ರಿಯೇಟ್ ಆಗಿದ್ರೆ ನಾವು ಮಾಡಿದ್ದಕ್ಕೂ ಸಾರ್ಥಕ. ನಾನು ಇದಕ್ಕಿಂತ ಮುಂಚೆ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದೆ, ಆದರೂ ಒಂದು ತುಂಬ ಪ್ರಮುಖವಾದ ವಿಚಾರ ಕಣ್ಣು, ಅಂದರೆ ನಿಮ್ಮ ಕಣ್ಣು. ನಾವೆಲ್ಲ ಕಣ್ಣಿಗೆ ತೊಂದರೆ ಆದಾಗ ಅವ್ರ ಹತ್ರ ಹೋಗ್ತೀವಿ. ನಾನು ಹೋಗಿದ್ದೀನಿ, ನನ್ನ ಮಗನ ಕರ್ಕೊಂಡು ಕೂಡ ಹೋಗಿದ್ದೀನಿ. ಸೊ ಈಗ ಮತ್ತೆ ಬರಬೇಕನ್ಸುತ್ತೆ, ಭಾಳ ದಿನ ಆಯಿತು ಹೋಗಿ. ಸೊ ಏನೇ ಕಣ್ಣಿನ ಸಮಸ್ಯೆ ಆದರೂ ನಾವು ಹೋಗ್ತಿರ್ತೀವಿ. ಕಣ್ಣಿನ ಸಮಸ್ಯೆ ಆಗೋಕ್ಕಿಂತ ಮುಂಚೆ ಕಣ್ಣಿನ ಆರೋಗ್ಯದ ಬಗ್ಗೆ ಏನು ತಿಳ್ಕೊಳ್ಬೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾವು ಯೂಶ್ವಲಿ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ, ಬಟ್ ಭಾಳಷ್ಟು ವಿಚಾರಗಳು ಬಹುಶಃ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ನಮ್ಮ ಕಣ್ಣನ್ನು ಹೆಲ್ದಿ ಆಗಿಟ್ಕೊಳ್ಳೋದು, ದೃಷ್ಟಿ ಹೆಲ್ದಿ ಆಗಿಟ್ಕೊಳ್ಳೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಚಿಲ್ಡ್ರನ್ ಸರ್. ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿ. ಇವಾಗ ಎಲ್ಲರೂ ಹೇಳ್ತಾರೆ ಯಾವಾಗ ಫಸ್ಟ್ ಕಂಟೆಸ್ಟ್ ಮಾಡಬೇಕು ಮಕ್ಕಳಿಗೆ, ಹೌ ಆಫನ್ ವಿ ಮಸ್ಟ್ ಡೂ ಇಟ್ ಅಂತ. ಇವಾಗ ನಾವು ಗೌರ್ಮೆಂಟಿಗೂ ಒಂದು ರೆಕಮೆಂಡೇಷನ್ ಕೊಟ್ಟಿದ್ದೀನಿ ದ್ಯಾಟ್ ಈ ಮಕ್ಕಳು ಡೆಫಿನೆಟಾಗಿ ಏನಾದ್ರು ತೊಂದರೆ ಕಂಡ್ರೆ ಈವನ್ ಹುಟ್ಟಿದ ಮಗುಗೆ ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ಹ್ಯಾವ್ ಇಟ್. ಒನ್ ಥಿಂಗ್ ಈ ಗುಡ್ ಅಬೌಟ್ ದಿ ಐ ಅಂತ ಹೇಳಿದರೆ, ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಎಲ್ಲರ ಕಣ್ಣಿಗೂ ಕಾಣುತ್ತೆ ಸರ್. ಅದು ಇಸ್ ನಾಟ್ ಹಿಡನ್. ಈ ಸ್ಕ್ವಿಂಟ್ ಆಗಲಿ, ಕಣ್ಣು ಮುಂದೆ ಏನಾದರೂ ವೈಟ್ ಚುಕ್ಕೆ ಬಂದರೆ, ಕಣ್ಣು ಕೆಂಪಾದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಇಟ್ ಇಸ್ ನಾಟ್ ಹಿಡನ್. ಬೇರೆ ಈ ಹಾರ್ಟ್ ಬಗ್ಗೆ ಏನು, ನಿಮ್ಮ ಹಾರ್ಟ್ ಏನೇ ತೊಂದರೆ ಇದ್ರೂ ನಿಮಗೆ ಗೊತ್ತಿರೋದಿಲ್ಲ, ಬಟ್ ಕಣ್ಣು ಎಲ್ರಿಗೂ ಅರ್ಧ ಅಂಶ ಎಲ್ಲ ಜನರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದೇ ಏನೇ ಪ್ರಾಬ್ಲಮ್ ಇದ್ದರೆ ಮಕ್ಕಳಲ್ಲಿ ಆದಷ್ಟು ಬೇಗ ಅವರು ಕಣ್ಣು ಟೆಸ್ಟ್ ಮಾಡಲೇಬೇಕು. ಇಫ್ ಇಸ್ ಸಮಥಿಂಗ್ ಆಬ್ವಿಯಸ್ ಲೈಕ್ ಅ ಸ್ಕ್ವಿಂಟ್ ಅಂತ ತಿಳ್ಕೊಳ್ಳಿ. ಇದೇನಾಗಿದೆ, ಸ್ಕ್ವಿಂಟ್ ಬಂದರೆ ಇಲ್ಲಪ್ಪ ಅದೊಂದು ಲಕ್ಷಣದ ಇದು ಸಂಕೇತ, ಬಿಟ್ಬಿಡಿ, ಮಗು ದೊಡ್ಡದಾಗ್ತಾ ಚೆನ್ನಾಗಿ ಸಂಕೇತ ಅನ್ಕೊಂಡಿರ್ತಾರೆ, ಅದೃಷ್ಟ ಅಂತ ತಿಳ್ಕೊತಾರೆ. ಅದೇ ಮೂಢನಂಬಿಕೆ. ಸ್ಕ್ವಿಂಟ್ ಅಂದರೆ ಮೆಳ್ಗಣ್ಣು. ಸೊ ಸ್ಕ್ವಿಂಟಿಂಗ್ ಐ ಇಸ್ ಅ ಸಿಕ್ ಐ, ಆ್ಯಂಡ್ ಎನಿ ಐ ಪ್ರಾಬ್ಲಮ್ ಇನ್ ಚಿಲ್ಡ್ರನ್ ಈಸ್ ಕನ್ಸಿಡರ್ಡ್ ಆಸ್ ಅ ಸೆಮಿ ಎಮರ್ಜೆನ್ಸಿ ಸರ್. ಸೊ ಎನಿ ಐ ಪ್ರಾಬ್ಲಮ್ ಇನ್ ಚಿಲ್ಡ್ರನ್ ಮಸ್ಟ್ ಬಿ ಟ್ರೀಟೆಡ್ ಇನ್ ಚೈಲ್ಡ್ಹುಡ್ ಇಟ್ ಸೆಲ್ಫ್. ದ್ಯಾಟ್ ಈಸ್ ದ ರೂಲ್. ಯಾಕಂದರೆ ಕಣ್ಣು ಬೆಳವಣಿಗೆ ಆಗಿ ನಾವು ದೊಡ್ಡವರಾದಮೇಲೆ ಅದಕ್ಕೇನು ಟ್ರೀಟ್ಮೆಂಟ್ ಮಾಡೋಕ್ಕೆ ಮೋಸ್ಟ್ ಆಫ್ ದ ಟೈಮ್ ಆಗೋದೇ ಇಲ್ಲ. ಸೊ ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ನಮಗೆ ಆಹಾರ ಸಿಕ್ಕಲಿಲ್ಲ ಅಂತ ತಿಳ್ಕೊಳ್ಳಿ, ನಮ್ಮದು ಗ್ರೋತ್ ಇಸ್ ಸ್ಟಂಟೆಡ್. ನಾವು 20 ವರ್ಷ ಆದಮೇಲೆ ನಾವು ಲಕ್ಷಾಧೀಶರು ಆದರೆ ನಮ್ಗೆ ಎಷ್ಟೋ ಏನು ತಿಂದರೂ ನಾವು ಬೆಳೆಯೋಕ್ಕಾಗುತ್ತೆ, ಆವಾಗ ಆಗೋದಿಲ್ಲ. ಸೊ ಹಾಗೆ ಕಣ್ಣಿನ ಬೆಳವಣಿಗೆ ಆಗುವಾಗಲೇ ಏನೋ ತೊಂದರೆ ಇದ್ದರೆ ಆವಾಗಲೇ ಸರಿಪಡಿಸಬೇಕು. ಅದು ನಾವು ದೊಡ್ಡವರಾದಮೇಲೆ ಅದನ್ನು ಸರಿಪಡಿಸೋಕ್ಕಾಗ. ಸ್ಕ್ವಿಂಟ್ ಐನು ಕೂಡ ಸರಿಪಡಿಸ್ಬೋದಾ ಸರ್? ಖಂಡಿತ ಸರಿಪಡಿಸ್ಬೋದು. ಸ್ಕ್ವಿಂಟ್ ಐ ಇಸ್ ಅ ಸಿಕ್ ಐ ಅಂತ ಹೇಳಿಬಿಟ್ಟು, ಯಾವುದೇ ಎಷ್ಟೇ ಚಿಕ್ಕ ಮಗು ಆಗಿರಲಿ, 3 ತಿಂಗಳಿರಲಿ, 6 ತಿಂಗಳಾಗಿರಲಿ, 1 ವರ್ಷ ಆಗಿರಲಿ, ಸ್ಕ್ವಿಂಟ್ ಕಂಡು ಬಂತು ಅಂದರೆ ಎಲ್ಲಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೇನು ದೊಡ್ಡ ಡಾಕ್ಟರ್ ಬೇಡ, ಇಮಿಡಿಯೇಟಾಗಿ ಐ ಸ್ಪೆಷಲಿಸ್ಟ್ ತೋರಿಸ್ಬೇಕು. ಅದು ಹುಟ್ಟಿದಾಗೆ ಇರುತ್ತೆ ಸರ್ ಅಥವಾ ಆಮೇಲೆ ಕಾಣಿಸ್ಕೊಂಡು? ಸಮ್ ಟೈಮ್ ಹುಟ್ಟಿದಾಗಿರುತ್ತೆ, ಮೋಸ್ಟ್ಲಿ ಬೆಳೀತಾ ಬರುತ್ತೆ. ಅದೇನೋ ಒಂದು ಕಾರಣ ಇದೆ ಅಂತ ಅದು ನಮ್ಮ ಹತ್ರ ಬಂದಾಗ ನಾವು ಟೆಸ್ಟ್ ಮಾಡಿ ಏನು ಕಾರಣ ಇದೆ. ಸಿಂಪಲ್ ಅಂದರೆ ಗ್ಲಾಸ್ ಡಿಫೆಕ್ಟ್ ಇದ್ರೂ ಸ್ಕ್ವಿಂಟ್ ಬರೋ ಚಾನ್ಸ್ ಇರುತ್ತೆ. ನಾವು ಅವ್ರಿಗೆ ಒಂದು ಕನ್ನಡಕ ಕೊಟ್ಬಿಟ್ರೆ ಸ್ಕ್ವಿಂಟ್ ಸರಿ ಹೋಗುತ್ತೆ, ಬಟ್ ಆ ಟೈಮ್ನಲ್ಲೇ ಕೊಡಬೇಕು. ಆ ಸ್ಕ್ವಿಂಟಿಂಗ್ ಒಂದು ಕಣ್ಣು ಒಂದು ಸೈಡ್ಗೆ ಹೋಗ್ಮೇಲೆ ನಾವು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಲ್ಲ ಅಂದರೆ ಇನ್ನೊಂದು ಕಣ್ಣು ಚೆನ್ನಾಗಿ ಕೆಲಸ ಮಾಡುತ್ತೆ, ಈ ಸೈಡಿಗೆ ಹೊತ್ಕೊಂಡು ಕೆಲಸ ಮಾಡೋದಿಲ್ಲ. ನಾವು ಒಂದು ಕೈನ ಒಂದು 10 ವರ್ಷ ಕಟ್ಟಾಕ್ಬಿಟ್ಟು ಆಮೇಲೆ ಅದನ್ನು ಬಿಚ್ಚಿದ್ರೆ ಅದ್ರ ಶಕ್ತಿನೇ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಕಣ್ಣಲ್ಲೂ ಹಾಗೆ ನಾವು ಅದು ಫಸ್ಟ್ ಚೈಲ್ಡ್ಹುಡ್ನಲ್ಲಿ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ, ಅದು ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಬಿಕಮ್ಸ್ ಯೂಸ್ಲೆಸ್. ಅದಕ್ಕೆ ಲೇಜಿ ಐ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಸ್ಟ್ ನಾವು ಹೇಳೋದೇನೆಂದರೆ, ಏನು ತೊಂದರೆ ಇರಲಿ ಇಲ್ಲದೆ ಇರಲಿ, ಸ್ಕೂಲಿಗೆ ಸೇರಿಸೋ ಮೊದಲು ಖಂಡಿತ ಒಂದು ಸತಿ ಕಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು ಮಕ್ಕಳಿಗೆ. ಒಂದು ವೇಳೆ ಇವಾಗ ಎಲ್ಲಿ ನೋಡಿದ್ರು ಮಕ್ಕಳಲ್ಲೂ ಕನ್ನಡಕ ಬರುತ್ತೆ, ಅದು ಬಂದ ಮೇಲೆ ಡಾಕ್ಟ್ರ್ ಹೇಳ್ತಾರೆ 6 ತಿಂಗಳಿಗೋ ವರ್ಷಕ್ಕೊಮ್ಮೆ ಬನ್ನಿ ಅಂತ ಹೇಳ್ತಾರೆ. ಕರೆಕ್ಟ್ ಅವ್ರು ಕನ್ನಡಕ ಹಾಕಬೇಕು, ಆಗಾಗ ಟೆಸ್ಟ್ ಮಾಡ್ತಾ ಇರಬೇಕು. ಯಾಕಂದರೆ ಅದು ನಂಬರ್ಸ್ ಆಗಾಗ ಚೇಂಜ್ ಆಗ್ತಾ ಇರುತ್ತೆ, ಎಸ್ಪೆಷಲಿ ಇನ್ ಚಿಲ್ಡ್ರನ್. ಅದು ಮಾತ್ರ ಮರಿಬಾರ್ದು. ದಿಸ್ ಈಸ್ ಒನ್. ಈ ದೊಡ್ಡವರಾದಮೇಲೆ ನೀವು ಕೇಳ್ಬೋದು, ಏನಾದರೂ ಕನ್ನಡಕ ಇದ್ದರೆ ಅಫ್ಕೋರ್ಸ್ ಒನ್ಸ್ ಇನ್ 2 years ವಿ ರೆಕಮೆಂಡ್. ಸರ್, ಈ ಮಕ್ಕಳ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋದಾದರೆ, ಈಗ ಒಂದು ನೀವು ಹೇಳಿದ್ರಿ ಏನೇ ಸಮಸ್ಯೆ ಆದರೂ ಇಮರ್ಜೆನ್ಸಿ ಕರ್ಕೊಂಡು ಹೋಗಿ, ಏನೂ ಸಮಸ್ಯೆ ಇಲ್ಲ ಅಂದರೂ ಕೂಡ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಟೆಸ್ಟ್ ಮಾಡಿ ಅನ್ನೋದೊಂದು ಮಾತು ಹೇಳಿದ್ರಿ. ಈಗ ಸ್ಕೂಲ್ಗೆ ಹೋದ್ಮೇಲೆ ಆಗುವಂಥ ಸಮಸ್ಯೆಗಳು ನನಗೊಂದು ತುಂಬ ಅಂದರೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಈಗ ಏನೋ ಒಂದು ಕಾಣಲ್ಲ ಬೋರ್ಡು ಅಂತಂದರೆ ಎಲ್ರಿಗೂ ಕಾಣಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ ಭಾಳ ಜನ. ನಾನು ಕೂಡ ಅನುಭವಿಸಿದ್ದೀನಿ ಸರ್ ಅದನ್ನು. ನನಗೆ ಆಮೇಲೆ ಗೊತ್ತಾಯಿತು ಇದು ನನಗೆ ಮಾತ್ರ ಕಾಣ್ತಾ ಇಲ್ಲ ಅಂತಂದಾಗ ನಾನು ಐ ಟೆಸ್ಟ್ಗೆ ಹೋದೆ. ಆ ಥರ ಮಕ್ಕಳಿಗೆ ಹತ್ತಿರ ಬಂದು ಕೂತ್ಕೊಳ್ಳೋ ಸಾಧ್ಯತೆ ಇದೆ, ದೂರಿಂದ ಕಾಣಲ್ಲ ನನಗೆ ಅಂತೇಳಿ, ಬಟ್ ಅಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದೊಂದು, ಇದೊಂದು ಕಾಮನ್ ಸೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ. ಎರಡನೇ ವಿಚಾರ ಏನಂತಂದರೆ, ಈಗ ಲ್ಯಾಪ್ಟಾಪ್ ಎದುರುಗಡೆ ಮಕ್ಕಳು, ಮೊಬೈಲ್ ಎದುರುಗಡೆ ಮಕ್ಕಳು ತುಂಬ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದು ಒಂಥರ ಸ್ವಲ್ಪ ಅದು ಕಂಪಲ್ಸಿವ್ ಡಿಸಾರ್ಡರ್ ಥರ ಆಗ್ಬಿಟ್ಟಿದೆ ಭಾಳ ಜನ. ಸೊ ಇದು ಕೂಡ ಮಕ್ಕಳ ಕಣ್ಣಿನ ಮೇಲೆ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್, ಎಸ್ಪೆಷಲಿ ಈ ಪ್ಯಾಂಡಮಿಕ್ ಪೀರಿಯಡ್. ಮೊದಲೇ ಮಕ್ಕಳು ನಿಮಗೆ ಗೊತ್ತು, ಅವ್ರು ಇಡೀ ಹೊತ್ತು ಮೊಬೈಲ್ ಮೇಲೆ ಆಡೋದು, ವೀಡಿಯೋ ಗೇಮ್ಸ್ ಆಡೋದು, ಅದು ಅಂತ ಇದೇ ಇತ್ತು. ಮೊದಲಾದರೂ ಸ್ಕೂಲಿಗೆ ಹೋಗೋರು ಔಟ್ಸೈಡ್ ಆ್ಯಕ್ಟಿವಿಟಿ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಇದು ಸ್ವಲ್ಪ ಇತ್ತು. ಇವಾಗ ಈ ಪ್ಯಾಂಡಮಿಕ್ನಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ, ಆನ್ಲೈನ್ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ದೇ ಆರ್ ಫೋರ್ಸ್ ಟು ಸಿಟ್ ಇನ್ ಫ್ರಂಟ್ ಆಫ್ ದೀಸ್ ಮಾನಿಟರ್ಸ್, ಡಿಜಿಟಲ್ ಡಿವೈಸಸ್ ಅಂತೀವಿ. ಅದರಿಂದ ಡಿಜಿಟಲ್ ಟಾಕ್ಸಿಸಿಟಿ ಬರುತ್ತೆ. ಅದಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತೀವಿ. ಮೊದಲೆಲ್ಲ ನಾವು 2 ವರ್ಷ ಮೊದಲು ದಿಸ್ ವಾಸ್ ಕಾಮನ್, ನಾಟ್ ಇನ್ ಚಿಲ್ಡ್ರನ್,
ಬಟ್ ಇನ್ ಅಡಲ್ಟ್ಸ್ ಈ ಅವರಿಗೆ ಕಂಪ್ಯೂಟರ್ ಕೆಲಸ ಮಾಡೋರು ಇರ್ತಾರಲ್ಲ, ಬೆಳಗಿನ ಸಾಯಂಕಾಲ ತನಕ 8-10 ಅವರ್ಸ್ ಅದ್ರ ಮೇಲೆ ಮಾಡೋದು, IT ಪ್ರೊಫೆಷನ್ಸ್ ಅವರಿರಲ್ಲ, ಅವ್ರಿಗೆ ಬರೋದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ನಾನು MS ಓದ್ತಾ ಇರಬೇಕಾದ್ರೆ ಅದಿರಲೇ ಇಲ್ಲ, ಈ ಪ್ರಾಬ್ಲಮ್ ಇರಲಿಲ್ಲ, ಯಾಕಂದರೆ ಅವಾಗ ಕಂಪ್ಯೂಟರ್ ಇರಲಿಲ್ಲಲ್ಲ. ಇವಾಗ ಇಟ್ ಇಸ್ ವೆರಿ ಕಾಮನ್. ಅದು ಕಣ್ಣು ಸ್ಟ್ರೈನ್ ಆಗೋದು, ತಲೆನೋವು ಆಗೋದು, ಇದರಿಂದ ಎಲ್ಲ ಅವ್ರು ತುಂಬ ಬರ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇವಾಗ ಮಕ್ಕಳಲ್ಲೂ ಅದು ಸ್ಟಾರ್ಟ್ ಆಗಿದೆ, ಯಾಕಂದರೆ ಆನ್ಲೈನ್ ಸ್ಟಡೀಸ್ ಬಂದಿರೋದ್ರಿಂದ ಅವರು ಇಡೀ ಹೊತ್ತು ಕಂಪ್ಯೂಟರ್ ಮುಂದೆ ಇರ್ತಾರೆ. ಮತ್ತು ಅದಾದ ತಕ್ಷಣ ಅವರು ಅದು ಬ್ರೇಕ್ ಅಂದರೆ ವೀಡಿಯೋ ಗೇಮ್ ಆಡೋದು, ಅಥವಾ ಫೋನಲ್ಲಿ ಏನೋ ನೋಡೋದು, ಅಥವಾ TV ನೋಡೋದು. ಸೊ ಆಲ್ಮೋಸ್ಟ್ ಥ್ರೂ ಔಟ್ ದೇ ಆರ್ ದಿಸ್ ಥಿಂಗ್ ಔಟ್ಡೋರ್ ಆ್ಯಕ್ಟಿವಿಟೀಸೇ ಝೀರೋ ಆಗಿಬಿಟ್ಟಿದೆ. ಸೊ ಇದೊಂದು ದೊಡ್ಡ ತಪ್ಪು. ಅಫ್ಕೋರ್ಸ್ ಆನ್ಲೈನ್ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಅದಕ್ಕೂ ಕೂಡ ಇವಾಗ ಹೇಳ್ತೀವಿ, ಆಗಾಗ ಬ್ರೇಕ್ ಕೊಡಿ, ಅರ್ಧ ಗಂಟೆಗೊಮ್ಮೆ ಬ್ರೇಕ್ ಕೊಡಿ, ಅಥವಾ 20-20 ರೂಲ್ ಅಂತಿದೆ. ಎವ್ರಿ 20 ಮಿನಿಟ್ಸಿಗೆ ಟೇಕ್ ಯುವರ್ ಐಸ್ ಆಫ್ ದ ಸ್ಕ್ರೀನ್ ಆ್ಯಂಡ್ ಫಾರ್ 20 seconds ಸಿ ಸಮಥಿಂಗ್ 20 feet ಅವೇ ಅಂತ. ಅಂದರೆ ಬ್ರೇಕಿಂಗ್ ದ ಫೋಕಸ್, ಆವಾಗ ಐ ಗೆಟ್ ಸಮ್ ರೆಸ್ಟ್. ಮತ್ತು ಏನಾಗಿದೆ ಅಂದರೆ ಈ ಬ್ಲಿಂಕಿಂಗ್ ಅಂತೀವಲ್ಲ, ಅದು ಆಟೋಮೆಟಿಕ್ಕಾಗಿ ನೀವು ಒಂದು ನಿಮಿಷಕ್ಕೆ ಒಂದು 15-16 ಸತಿ ಬ್ಲಿಂಕ್ ಮಾಡ್ತಾ ಇರ್ತೀವಿ. ಇಟ್ ಇಸ್ ನ್ಯಾಚುರಲ್, ಇಟ್ ಇಸ್ ಆಟೋಮೆಟಿಕ್. ಬಟ್ ಈ ಕಂಪ್ಯೂಟರ್ ಮೇಲೆ ನಾವು ಇದು ಗ್ಲೇರ್ ಮಾಡ್ತಾ ಈ ಬ್ಲಿಂಕ್ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ದಟ್ ಈಸ್ ಇನ್ ಚಿಲ್ಡ್ರನ್ ಆಸ್ ವೆಲ್ ಎಸ್ ಇನ್ ಅಡಲ್ಟ್ಸ್. ಸೊ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕಿದು. ಒಂದು ನಿಮಿಷಕ್ಕೆ 5-6 ಸತಿ ಕೂಡ ಮಾಡೋದಿಲ್ಲ. ಅವೇ ಯಾವಾಗ ಬ್ಲಿಂಕ್ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೋ, ಬ್ಲಿಂಕಿಂಗ್ ಇಸ್ ಆ್ಯಸ್ ಇಂಪಾರ್ಟೆಂಟ್ ಆಸ್ ಏರ್ ಫಾರ್ ದ ಲಂಗ್ಸ್. Blinking is for the eyes. Eyes feed by that. ಸೊ ವೆನ್ ಬ್ಲಿಂಕಿಂಗ್ ಕಮ್ಮಿ ಆದ ತಕ್ಷಣ ಐ ಡ್ರೈ ಆಗಿಬಿಡುತ್ತೆ, ಕಣ್ಣು ಹೆಡ್ಡೇಕು ಎಲ್ಲ ಬರುತ್ತೆ. ಸೊ ಅದನ್ನು ಕೂಡ ಇದು ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು. ಈವನ್ ಇಫ್ ಯು ಆಸ್ ದ ಚಿಲ್ಡ್ರನ್ ಟು ಬಿ ವೆರಿ ಅವೇರ್ ಆಫ್ ದಿಸ್ ಬ್ಲಿಂಕಿಂಗ್, ಫೋರ್ಸ್ ಆಗಿ ಬ್ಲಿಂಕ್ ಮಾಡಿದ್ರೂ ತೊಂದರೆ ಇಲ್ಲ. ಸೊ ಇದೆರಡು ಮಾಡಿಬಿಟ್ಟು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವೇ ಪೇರೆಂಟ್ಸಲ್ಲಿ ನಾವೇ ಮೋಸ್ಟ್ ಆಫ್ ದ ಟೈಮ್ ವಾಟ್ಸಪ್ಪು ಇದು ಸೋಷಿಯಲ್ ಮೀಡಿಯಾದಲ್ಲೇ ಇರ್ತೀವಿ. ನಾವೇ ಇದ್ಬಿಟ್ಟೆ ನೀನು ಫೋನಲ್ಲಿ ಇರಬೇಡ, ನೀನು TV ನೋಡಬೇಡ, ಅದು ಹೆಂಗೆ ಹೇಳಲ್ಲ. ನಾವು ಹೇಳ್ದಂಗೆ ಮಕ್ಕಳು ಕೇಳೋದಿಲ್ಲ, ನಾವು ಮಾಡ್ದಂಗೆ ಮಕ್ಕಳು ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಸೆಟ್ ಎಕ್ಸಾಂಪಲ್ ಎಸ್ ಪೇರೆಂಟ್ಸ್. ಸೊ ಇದನ್ನೆಲ್ಲ ಇನ್ನೂ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟು ಔಟ್ಡೋರ್ ಆ್ಯಕ್ಟಿವಿಟೀಸ್ ಕೂಡ ಅಟ್ಲೀಸ್ಟ್ ಒಂದು 1/2 hour 45 minutes ಮಕ್ಕಳಿಗೆ ಇರಲೇಬೇಕು. ಕಣ್ಣು ಹೆಲ್ತಿಗೆ ತುಂಬ ಒಳ್ಳೆಯದು. ಇನ್ನೂ ಕೂಡ ಪ್ರಾಬ್ಲಮ್ ಇತ್ತಂದರೆ ಖಂಡಿತ ದರ್ ಇಸ್ ಸಮ್ ಪ್ರಾಬ್ಲಮ್ ಇನ್ ದಿ ಐ ಅಂತೆ. ಯು ಡೆಫಿನೆಟ್ಲಿ ಹ್ಯಾವ್ ಟು ಗೆಟ್ ದಿ ಐಸ್ ಟೆಸ್ಟೆಡ್, ಆ್ಯಂಡ್ ಅದಕ್ಕೆ ಏನು ಟ್ರೀಟ್ಮೆಂಟ್ ಅಂತ ವಿ ವಿಲ್ ಗಿವ್ ಎಸ್ ಡಾಕ್ಟರ್ಸ್. ಸೊ ಇದು ಮಕ್ಕಳ ಕಣ್ಣಿನ ಬಗ್ಗೆ ತುಂಬ ಇಂಪಾರ್ಟೆಂಟ್. ಎಲ್ಲರ ಮನೇಲಿ ಮಕ್ಕಳಿರ್ತಾರೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ತುಂಬ ಒಳ್ಳೆಯ ವಿಚಾರಗಳನ್ನ ಹೇಳಿದರು ಡಾಕ್ಟ್ರೆ. ಈಗ ಅಡಲ್ಟ್ಸ್, ಈಗ ನಾನು ಚಶ್ಮಾ ಹಾಕ್ಕೊಂಡಿದ್ದೀನಿ ಸುಮಾರು ವರ್ಷ, ನನಗೊಂದು 20 ವರ್ಷ ಆಯ್ತು ಬಂದು. ಬಟ್ ನಮಗೆ ಕಣ್ಣಿನ ಹೆಲ್ತ್ ಬಗ್ಗೆ ಏನು ಅವೇರ್ನೆಸ್ ಇರಲಿಲ್ಲ. ಒಂದೇ ಒಂದು ನಮ್ಮ ತಂದೆ ತಾಯಿ ಹೇಳ್ತಿದ್ದೇನೆಂದರೆ, ಕತ್ಲೆ ಸ್ವಲ್ಪ ಬೆಳಕು ಕಡಿಮೆ ಇರೋ ಕಡೆ ಓದಬೇಡ ಅಂತ ಅಷ್ಟೇ ಹೇಳ್ತಿದ್ರು. ದಟ್ ವಾಸ್ ಓನ್ಲಿ ಥಿಂಗ್. ಸಂಜೆ ಆಗ್ತಿದ್ದಂಗೆ ಲೈಟ್ ಹಾಕೋ, ಇಷ್ಟು ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಿದ್ದು ನೆನಪಿಲ್ಲ ನನಗೆ. ಸೊ ಒಬ್ಬ ನಾರ್ಮಲ್ ಐಸೈಟ್ ಇರುವಂಥ ವ್ಯಕ್ತಿ ಏನೆಲ್ಲ ಪ್ರಿಕಾಷನ್ ತಗೋಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಐ ಹೆಲ್ತನ್ನು? ಕರೆಕ್ಟ್, ನಿಮ್ಮ ಪೇರೆಂಟ್ಸ್ ಹೇಳಿರೋದು ಒಂದು ಇಂಪಾರ್ಟೆಂಟ್ ಅದು ಇಶ್ಯೂ ಸರ್. ಅದು ಲೈಟ್ ಮಸ್ಟ್ ಬಿ ಪ್ರಾಪರ್ ಲೈಟಿಂಗ್ ಇರಬೇಕು. ಸುಮ್ಮನೆ ನಾವು ಲೈಟ್ ಇಲ್ಲದೆ ಓದೋದು, ಕಣ್ಣಿಗೆ ಸ್ಟೇನ್ ಆಗುತ್ತೆ. ಮಲ್ಕೊಂಡು ಓದೋದು, ಹಿಂಗೆ ಮಾಡ್ಕೊಂಡು ಓದೋದು, ಅದೆಲ್ಲ ಮಾಡಬಾರ್ದು. ಆ್ಯಂಡ್ ಈವನ್ ಈ ಡಿಜಿಟಲ್ ಡಿವೈಸಸ್ ಅಡಲ್ಟ್ಸ್ ಕೂಡ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕು ಅವ್ರ ಟೈಮ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಸೆನ್ಷಿಯಲ್ ಇದ್ದರೆ ಮಾಡಲೇಬೇಕಾಗುತ್ತೆ ಬಿಡಿ, ಇಫ್ ದಟ್ ಈಸ್ ಎ ಪ್ರೊಫೆಷನ್. ಬಟ್ ಅದಕ್ಕೂ ಕೂಡ ಸ್ವಲ್ಪ ಬ್ರೇಕ್ಸ್ ಕೊಟ್ಟು ಕೊಟ್ಟು ಮಾಡಬೇಕು. ಒಂದು ವಿಚಾರ ಹೇಳ್ಬೇಕು ಸರ್. ನಾನು ಸೂತ್ರ ಹೇಳ್ತೀನಿ ಸರ್. ಹೌ ದಿಸ್ ಡಿಜಿಟಲ್ ಡಿವೈಸಿಂದ ದೂರ ಇರೋಕ್ಕೆ ಹೆಂಗೆ ಟ್ರೈ ಮಾಡ್ತೀನಿ ಅಂತೇಳಿ. ಇದು ಬಹುಶಃ ನಿಮಗೆ ಒಂದಷ್ಟು ಯೂಸ್ ಆಗ್ಬೋದು. ಏನಂದರೆ, ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ನಾನು ಪುಸ್ತಕ ಓದೋಕ್ಕೆ ಟ್ರೈ ಮಾಡ್ತೀನಿ, ಓದ್ತೀನಿ, ಮತ್ತು ನನ್ನ ಮಗನಿಗೂ ಪುಸ್ತಕ ಓದೋಕ್ಕೆ ಹೇಳ್ತೀನಿ. ಆದರೆ ಏನಂದರೆ, ನೀವು ಈಗ ಫಾರ್ ಎಕ್ಸಾಂಪಲ್ TV ನೋಡೋಕೆ ಹೋಗ್ತೀರಾ, ಅದು ಡಿಜಿಟಲ್ ಡಿವೈಸಿಂದ ಸ್ವಲ್ಪ ದೂರ ಇದ್ದಂಗೆ, ಅಥವಾ ಪುಸ್ತಕ ಓದ್ತೀರಾ, ಯಾವುದೇ ಕಾರಣಕ್ಕೂ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಳ್ಬೇಡಿ. ಹೌದು, ನೀವು ಆ ಮೊಬೈಲ್ನ ಒಂದು ದೂರ ಇಟ್ಕೊಳ್ಳಿ. ಓಕೆ, ಅದು ಫೋನ್ ಬಂದರೆ ನೀವು ಹೋಗಿ ಅಟೆಂಡ್ ಮಾಡಿ. ಪಕ್ಕದಲ್ಲಿ ಇಟ್ಕೊಂಡು ನಾನು ಓದ್ತೀನಿ, ಪಕ್ಕದಲ್ಲಿ ಇಟ್ಕೊಂಡು ಸಿನಿಮಾ ನೋಡ್ತೀನಿ ಅನ್ನೋದು ಆಗೋದೇ ಇಲ್ಲ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಫೌಂಡ್ ಔಟ್. ಸೊ ನಾನು ಅದನ್ನು ಬುಕ್ಸ್ ರ್ಯಾಕ್ ಒಳಗಡೆ ಇಟ್ಬಿಡ್ತೀನಿ. ನಾನು ಐ ಸ್ಟಾರ್ಟ್ ರೀಡಿಂಗ್. ಆಮೇಲೆ ಇಲ್ಲಾಂದ್ರೆ ಇನ್ನೊಂದು ರೂಮಲ್ಲಿ ಕೂತ್ಕೊಂಡು ಇನ್ನೊಂದು ರೂಮಲ್ಲಿ TV ನೋಡ್ತಿರ್ತೀನಿ. ಸೊ ನನಗೆ ಯಾವ ಸಮಸ್ಯೆನೂ ಅನ್ಸಲ್ಲ, ಹೋಗಿ ನೋಡ್ಬೇಕಂತ ಅನ್ಸಲ್ಲ. ಪಕ್ಕದಲ್ಲಿದ್ದರೆ ಮಾತ್ರ ಇಮಿಡಿಯೇಟ್ ನಾವು ಪಿಕ್ ಮಾಡ್ತೀವಿ. ವಾಟ್ಸಪ್ ಹೆಂಗಿದೆ, ಮೆಸೇಜ್ ಬಂದಿದೆ, ಅದೇನಿದೆ, ನ್ಯೂಸ್ ಏನಿದೆ ಅಂತ ಟೆಂಡೆನ್ಸಿ ಇದೆ. ದಿಸ್ ಇಸ್ ಮೈ ಸೂತ್ರ. ಇಟ್ಸ್ ಅ ಗುಡ್ ಹ್ಯಾಬಿಟ್ ಸರ್. ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಕೀಪ್ ಇಟ್ ಫಾರ್ ಅವೇ. ಎಸೆನ್ಷಿಯಲ್ ಇದ್ರೆ ಅಲ್ಲಿ ಹೋಗಿ ತಗೋಬೇಕು. ಅಲ್ಲಿದ್ರೆ ಸುಮ್ಮನೆ ಇಲ್ಲಿ ಪಕ್ಕದಲ್ಲಿದ್ರೆ ಆಟೋಮೆಟಿಕ್ ಎವ್ರಿ 2 minutes ಎಸೆನ್ಷಿಯಲ್ ಇದ್ರೆ ಫೋನ್ ಮಾಡ್ತಾರೆ. ಸೊ ವಾಟ್ಸಪ್ ಅಲ್ಲಿ ಏನೋ ಎಮರ್ಜೆನ್ಸಿ ಇರಲ್ಲ, ಎಮರ್ಜೆನ್ಸಿ ಫೋನ್ ಬರುತ್ತೆ. ಕರೆಕ್ಟ್. ಸೊ ಯಾ ಪ್ಲೀಸ್. That's one thing. That's a good idea, sir. I think everybody should follow that. Yes. Next, ಇವಾಗ ಈ ಕನ್ನಡಕದ ಬಗ್ಗೆ ಹೇಳಬೇಕು. ಇವಾಗ ನೋಡ್ತೀವಿ, ಮಕ್ಕಳಲ್ಲೂ ಇದೆ, ದೊಡ್ಡವರಲ್ಲೂ ಇದೆ. ಕನ್ನಡಕ ಒಂದು ಸತಿ ಹಾಕಿದ ಮೇಲೆ ಅದು ಕೆಲವರು ಅಯ್ಯೋ ಇದು ಪರ್ಮನೆಂಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. 5-6 ವರ್ಷ ಈ ಚೆಕ್ ಮಾಡೋದೇ ಇಲ್ಲ. ಸೊ ಎವ್ರಿ ಇಯರ್ ಈವನ್ ಇನ್ ಅಡಲ್ಟ್ಸ್ ಇಟ್ ಕುಡ್ ಚೇಂಜ್. ಸೊ ಅದು ಮಿನಿಮಮ್ ತೊಂದರೆ ಇದ್ದರೆ, ನಿಮ್ಗೆ ಏನೋ ಕಣ್ಣು ಸಮಸ್ಯೆ ಇತ್ತಂದರೆ ಇಮಿಡಿಯೇಟಾಗಿ ಟೆಸ್ಟ್ ಮಾಡಬೇಕು. ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಬಟ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಮಿನಿಮಮ್ 1 in 2 years ಆದರೂ ಟೆಸ್ಟ್ ಮಾಡಿಸ್ಬೇಕು. ಎನಿಬಡಿ ವೇರಿಂಗ್ ಗ್ಲಾಸಸ್ ಮಸ್ಟ್ ಚೆಕ್ ದ ಐಸ್ ಮಿನಿಮಮ್ 1 in 2 years. ಸೊ ಇವಾಗ
ಚಿಕ್ಕ ವಯಸ್ಸಲ್ಲಿ ಶಾರ್ಟ್ ಸೈಟ್ ಇದ್ದರೆ ಅದು ಬರುತ್ತೆ, ಅದಕ್ಕೆ ಟೆಸ್ಟ್ ಮಾಡ್ತಾರೆ. ಆಮೇಲೆ 40 years ಆದಮೇಲೆ 40 ಅಂತ ರೀಡಿಂಗ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೂ 1 in 2 years ಟೆಸ್ಟ್ ಮಾಡ್ತಾ ಇರಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ಯು ಶುಡ್ ಮ್ಯಾನೇಜ್ ಯುವರ್ ಗ್ಲಾಸಸ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ಡಯಾಬಿಟಿಸ್ ಬಗ್ಗೆ ಆವಾಗ ಹೇಳಿದ್ದೀನಿ. ಈ ಡಯಾಬಿಟೀಸು ಎಲ್ಲ ಅಂಗದ ಮೇಲೆ ಪರಿಣಾಮ ಇದೆ ಸರ್. ಕಣ್ಣಿನ ಮೇಲೆ ಇಟ್ ಇಸ್ ಅ ವರ್ಸ್ಟ್. ಕಣ್ಣಿನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವರೇನೋ ಶುಗರ್ ಇದೆ ಸರ್ ಅಂತ ಕೇಳಿದ್ರೆ, ಹೌದು ಸರ್ 10 ವರ್ಷದಿಂದ ಶುಗರ್ ಇದೆ, ಎಲ್ಲ ಕಂಟ್ರೋಲ್ ಇದೆ ಸರ್ ಅಂದರೆ ನನ್ನ ಕಣ್ಣು ಎಲ್ಲೂ ಎಫೆಕ್ಟ್ ಆಗಿಲ್ಲ ಅಂತ ಅವ್ರ ಅರ್ಥ. ಹಾಗೆ ತಿಳ್ಕೊಳ್ಳೇಬಾರ್ದು. ಶುಗರ್ ಬಂದರೆ ನಿಮಗೆ ಶುಗರ್ ಡಿಟೆಕ್ಟ್ ಆದ ಟೈಮ್ನಲ್ಲೇ, ಶುಗರ್ ಕೂಡ ಬೀನ್ ದೇರ್ ಫಾರ್ 5 years ಯು ಡಿಡ್ಂಟ್ ನೋ, ಆವಾಗಲೇ ಕಣ್ಣಿಗೆ ಎಫೆಕ್ಟ್ ಆಗಿರ್ಬೋದು ಅದು. ಸೊ ನಿಮಗೆ ಶುಗರ್ ಡಿಟೆಕ್ಟ್ ಆದ ತಕ್ಷಣ, ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಡಾಕ್ಟ್ರ್ ಹೇಳಿದ ತಕ್ಷಣ ಒಂದು ಸತಿ ಕಣ್ಣು ಟೆಸ್ಟ್ ಮಾಡಿಸ್ಬೇಕು. ವೆರಿ ಇಂಪಾರ್ಟೆಂಟ್. ಆಮೇಲೆ ಅಫ್ಕೋರ್ಸ್ ನಾನು ಯಾವಾಗಲೂ ಪೇಷಂಟ್ ಹೇಳ್ತೀನಿ, ಶುಗರ್ ಕಂಟ್ರೋಲ್ ನೀವು ಇಡಬೇಕು, ಕಣ್ಮೇಲೆ ಒಂದೀಗ ನಾವು ಇಟ್ಕೋಬೇಕು, ಅದಕ್ಕೆ ನೀವು ಬರಬೇಕು ನಮ್ಮ ಹತ್ರ ಅಷ್ಟೇ. ಸೊ ಮಿನಿಮಮ್ ಡಯಾಬಿಟಿಸ್ ಇರೋರು ಕಣ್ಣಿದ್ದು ಏನೂ ಸಮಸ್ಯೆ ಇಲ್ಲಾಂದ್ರೂ ಕೂಡ ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಈಗ ಕಣ್ಣನ್ನು ಇಯರ್ಲಿ ಒನ್ಸ್ ಡಯಾಬಿಟಿಕ್ ಐ ಚೆಕಪ್ ಮಾಡಬೇಕು. ಕೇಳಿದ್ರೆ ಇಲ್ಲ ಸರ್ ಹೋದೆ ನಾನು ಕನ್ನಡಕದ ಅಂಗಡಿಗೆ ಹೋದೆ, ಅವ್ರು ಕನ್ನಡಕ ಟೆಸ್ಟ್ ಮಾಡಿ ಕನ್ನಡಕ ಕೊಟ್ಟರು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಕನ್ನಡಕದ ಅಂಗಡಿಯವರು ಕನ್ನಡಕ ಟೆಸ್ಟ್ ಮಾಡೋಕ್ಕೆ ದೇ ಆರ್ ಕೇಪಬಲ್, ಬಟ್ ಒಳಗಡೆ ಶುಗರ್ ಏನಾರು ಎಫೆಕ್ಟ್ ಮಾಡಿದ ಇಲ್ಲ ಅಂತ ಅವ್ರು ಯಾರು ಡ್ರಾಪ್ಸ್ ಹಾಕಿ ಟೆಸ್ಟ್ ಮಾಡೋದಿಲ್ಲ. ಆ ಥರ ಯು ಶುಡ್ ನಾಟ್ ಗೆಟ್ ಮಿಸ್ಲೈಡ್. ಸೊ ಯು ಹ್ಯಾವ್ ಟು ಗೋ ಟು ಅನ್ ಐ ಸ್ಪೆಷಲಿಸ್ಟ್. ಅವ್ರಿಗೆ ಹೇಳಬೇಕು ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಹೇಳಿದ ತಕ್ಷಣ ಅವ್ರು ಇನ್ನೂ ಕಾಫಲ್ಲ, ಅಫ್ಕೋರ್ಸ್ A to Z ಟೆಸ್ಟ್ ಮಾಡಬೇಕು. ಅವ್ರು ಕನ್ನಡಕನೂ ಮಾಡ್ತಾರೆ, ಆವಾಗ ಕಣ್ಣು ಒಳಗಡೆ ಬೇರೆ ಡಯಾಬಿಟಿಸಿಂದ ಎಫೆಕ್ಟ್ ಆಗಿದೆ. ಯಾಕಂದರೆ ಅರ್ಲಿ ಸ್ಟೇಜಲ್ಲಿ ನಿಮಗೆ ಕಣ್ಣಲ್ಲಿ ಎಫೆಕ್ಟ್ ಆಗಿದ್ದು ಪೇಷಂಟಿಗೆ ಗೊತ್ತಾಗೋದಿಲ್ಲ, ನಮ್ಗೆ ಕಂಡು ಹಿಡಿಬೋದು. ಆವಾಗ ಅರ್ಲಿ ಸ್ಟೇಜಲ್ಲಿ ನಾವೇನಾದರೂ ಪ್ರಿವೆಂಟಿವ್ ಡಿಸೀಸ್ ಮಾಡಿದರೆ ಅದು ಡಿಟೀರಿಯರೇಟ್ ಆಗದಿದ್ದಂಗೆ ನಾವು ಸ್ವಲ್ಪ ನೋಡ್ಕೋಬೋದು. ಸೊ ಡಯಾಬಿಟಿಸು ಎವ್ರಿ ಇಯರ್ ದೇ ಹ್ಯಾವ್ ಟು ಫಾರ್ ಲೈಫ್ ಹ್ಯಾವ್ ಟು ಗೆಟ್ ದೇರ್ ಡಯಾಬಿಟಿಕ್ ಐ ಚೆಕಪ್ ಡನ್ ಫಾರ್ ದಿ ಐ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಆವಾಗ ಡಾಕ್ಟರ್ ಕರೀತಾರೆ, 3 ತಿಂಗಳು ಬನ್ನಿ, ಅದು ಬನ್ನಿ, ಆ ಟ್ರೀಟ್ಮೆಂಟು ಅದು ಬೇರೆ, ದೇ ಹ್ಯಾವ್ ಟು ಫಾಲೋ. ಇನ್ನೊಂದೇನು ಸಮಸ್ಯೆ ಅಂತ ಹೇಳಿದ್ರೆ, ಈ ಪೊರೆ ಪ್ರಾಬ್ಲಮ್ ಇದೆ, ಕ್ಯಾಟ್ರಾಕ್ಟ್. ದಟ್ ಇಸ್ ವೆರಿ ಕಾಮನ್ ಇವಾಗ. ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ನಾವು ಆಪ್ರೇಷನ್ ಮಾಡಿದರೆ 100 ಆಪ್ರೇಷನ್ ಮಾಡಿದರೆ 80 ಕ್ಯಾಟ್ರಾಕ್ಟ್ ಇರುತ್ತೆ. ಪೊರೆ ನೀವು ಹೇಳ್ದಂಗೆ ಸಾಮಾನ್ಯ ಇದು ಕೂದಲು ಹಣ್ಣಾದಂಗೆ ಏಜ್ ಆದ ತಕ್ಷಣ ಯೂಶ್ವಲಿ ನಾರ್ಮಲ್ ಪೀಪಲಿಗೆ ಬರುತ್ತೆ, ಅದೇನು ದೊಡ್ಡದಲ್ಲ. ಬಟ್ ಈ ಕ್ಯಾಟ್ರಾಕ್ಟ್ ಈ ಡಯಾಬಿಟಿಸ್ ಇರೋರಿಗೆ ಸ್ವಲ್ಪ ಬೇಗನೆ ಬರುತ್ತೆ, ಸ್ವಲ್ಪ ಬೇಗನೆ ಬೆಳೀತದೆ. ಸೊ ನೀವು ಪೊರೆ ಇತ್ತು ಅಂತ ಹೇಳಿದ್ರೆ ಕೆಲವರಿಗೆ ಪೊರೆ ಬಂದಿದೆ ಅಂತ ಹೇಳ್ತಾರೆ, ಹಾಗಾದರೆ ಯಾವ ಸ್ಟೇಜಿಗೆ ಆಪ್ರೇಷನ್ ಮಾಡಬೇಕು ಅಂತ ಕೇಳ್ತಾರೆ. ದಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಅದು. ಅಂದರೆ ನೀವು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಬಿಟ್ಟು ಅವ್ರ ಪೊರೆ ಇದೆ ಅಂತ ಹೇಳಿದ್ರೆ ನಿಮಗೇನು ಸಮಸ್ಯೆ ಇಲ್ಲ, ನಿಮ್ಮ ಕೆಲಸ ಡೇ ಟು ಡೇ ಕೆಲಸ ಮಾಡ್ತಾ ಇರ್ಬೋದು, ಬೇರೆ ಕಣ್ಣೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಾಯ್ಬೋದು. ಕ್ಯಾಟ್ರಾಕ್ಟ್ ಇಸ್ ನಾಟ್ ಯೂಶ್ವಲಿ ನಾಟ್ ಅನ್ ಎಮರ್ಜೆನ್ಸಿ. ಅದು ಯಾವಾಗ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಯಾವಾಗ ನಿಮ್ಮ ಕೆಲಸಕ್ಕೆ ನೀವು ಏನೇ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗುತ್ತೆ. ನಿಮ್ಮ ಡ್ರೈವಿಂಗು ನೈಟ್ ಟೈಮ್ ಡ್ರೈವಿಂಗ್ ಮಾಡೋಕ್ಕಾಗೋದಿಲ್ಲ, ಹೆಡ್ಲೈಟ್ಸ್ ಬಂದಾಗ ಗ್ಲೇರ್ ಆಗುತ್ತೆ, ಅಥವಾ ಓದೋಕ್ಕೆ ಸಮಸ್ಯೆ ಆಗುತ್ತೆ, ನಿಮ್ಮದು ಕೆಲಸಕ್ಕೆ ತೊಂದರೆ ಆದ ತಕ್ಷಣ ದಟ್ ಇಸ್ ದ ರೈಟ್ ಟೈಮ್ ಟು ಆಪ್ರೇಟ್. ಬಟ್ ನಿಮ್ಗೆ ಒಂದು ವೇಳೆ ಈ ಡಯಾಬಿಟಿಸ್ ಇದೆ, ಬೇರೆ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬೇಗನೆ ನೀವು ಮಾಡಿ ಕ್ಯಾಟ್ರಾಕ್ಟು, ತುಂಬ ಡಿಲೇ ಮಾಡೋದು ಬೇಡ ಅಂತ ಹೇಳ್ತೀವಿ. ಅಂತೂ ಅದು ಬೆಳೆಯೋ ಮೊದಲು ಮಾಡೋದು ಒಳ್ಳೆಯದು. ನಾವೊಂದು 10-20 ವರ್ಷದಿಂದ ನಾನು MS ಓದ್ತಾ ಇರಬೇಕಾದ್ರೆ ಬೆಳೀಲಿ ಅಂತ ಹೇಳ್ತಾಯಿದ್ವಿ. ಕ್ಯಾಟ್ರಾಕ್ಟ್ ಬೆಳೆದ ಮೇಲೆ ಮಾಡ್ತಾಯಿದ್ವಿ. ಯಾಕಂದರೆ ಬೆಳೆಯೋ ಮೊದಲು ಆವಾಗ ಕ್ಯಾಟ್ರಾಕ್ಟ್ ಆಪ್ರೇಷನ್ ಇಟ್ ಸೆಲ್ಫ್ ಇಸ್ ಕ್ವೈಟ್ ರಿಸ್ಕಿ. ಆವಾಗ ಕಣ್ಣಿಗೆ ಒಳ್ಳೆ ದೃಷ್ಟಿ, ಸಾಮಾನ್ಯ ದೃಷ್ಟಿ ಇರುವಾಗ ನಾವು ಆಪ್ರೇಷನ್ ಮಾಡಿ ಏನೋ ಹೆಚ್ಚು ಕಮ್ಮಿ ಆದರೆ ಪೇಷಂಟಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಬೆಳೆದ ಮೇಲೆ ಕಣ್ಣಿಗೆ ಹೇಗೂ ದೃಷ್ಟಿ ಇರೋದಿಲ್ಲ, ಮಾಡಿದ ಮೇಲೆ ಅಫ್ಕೋರ್ಸ್ ಬರೋ ಚಾನ್ಸ್ ಇದೆ, ಬರಲಿಲ್ಲ ಅಂದ್ರೂ ಆ ಮೊದಲೇ ಇರಲಿಲ್ಲ ಅಂತ ಒಂದು ಸೊ ಅದಕ್ಕೆ ಮತ್ತೆ ಬೆಳೆದವಾಗ ಆ ಟೈಪ್ ಆಫ್ ಆಪ್ರೇಷನ್ ಮಾಡೋದು ತುಂಬ ಈಸಿ ಇತ್ತು. ಇವಾಗ ಲೇಟೆಸ್ಟ್ ಟೆಕ್ನಿಕಲ್ಲಿ ಬೆಳೆಯೋ ಮೊದಲೇ ಮಾಡಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಪೇಷಂಟ್ಸು ಇಲ್ಲ ಬೆಳೆದಿಲ್ಲ ಬೇಡ ಕಾಯೋಣ ಅಂತ ಹೇಳ್ತಾರೆ. ಕಾಯಬಾರ್ದು. ಡಾಕ್ಟ್ರು ಅದಕ್ಕೆ ಹೇಳಿದರೆ ಒಂದು ಸತಿ ಪೊರೆ ಬಂತಂದಮೇಲೆ ಎವ್ರಿ 3 months ನೀವು ಹೋಗಿ ಚೆಕ್ ಮಾಡ್ತಾ ಇರಬೇಕು, ಯಾವ ಸ್ಟೇಜಲ್ಲಿದೆ. ಅವ್ರು ಹೇಳ್ತಾರೆ ನಿಮಗೆ ಎಲ್ಲ ಸರಿ ಕಟ್ಟಿತ್ತು ಅಂತ ಹೇಳಿದ್ರೆ ಅದನ್ನು ತೆಗೆಯೋದು ಒಳ್ಳೆಯದು. ಬಿಕಾಸ್ ಇನ್ನೂ 6 ತಿಂಗಳು ಅಥವಾ 1 ವರ್ಷ ಆದಮೇಲೆ ಕೂಡ ತೆಗೆದ್ರೂ ರಿಸಲ್ಟ್ ಎಲ್ಲ ಒಂದೇ. ಸೊ ತುಂಬ ಡಿಲೇ ಮಾಡಬಾರ್ದು. ಬಿಕಾಸ್ ಬೆಳೆದ ಮೇಲೆ ಕೊಳ್ತೋದ ಮೇಲೆ ಕಾಂಪ್ಲಿಕೇಟ್ ಆದಮೇಲೆ ಆಪ್ರೇಷನ್ ಮಾಡೋದು ಕಷ್ಟ, ಮಾಡಿದರೆ ರಿಸಲ್ಟ್ ಬರೋದು ಕಷ್ಟ. ಇವಾಗ ಲೇಟೆಸ್ಟ್ ಟೆಕ್ನಿಕಲಿ ಕ್ಯಾಟ್ರಾಕ್ಟ್ ಇಸ್ ಬಿಕಮ್ ವೆರಿ ಸಿಂಪಲ್, ವೆರಿ ಸೇಫ್. ಸೊ ನೀಡ್ ನಾಟ್ ವರಿ ಅಟ್ ಆಲ್. ಸೊ ಬಟ್ ಈ ಡಯಾಬಿಟಿಸ್ ಇರೋರು ಈ ಕಣ್ಣು ಮೇಲೆ ಇದೊಂದು ನಿಗಾ ಇಡಲೇಬೇಕು ಸರ್. ಈ ಡಯಾಬಿಟಿಸ್ ಈ ಪೊರೆ ಬಂದರೆ 100ಕ್ಕೆ 100 ದೃಷ್ಟಿ ಹೋದ್ರೂ ನಾವು ಆಪ್ರೇಷನ್ ಮಾಡಿದ್ಮೇಲೆ ವೆರಿ ನೆಕ್ಸ್ಟ್ ಡೇ ಅವ್ನು ಕುಣಿತಾ ಇರ್ತಾನೆ, ದೃಷ್ಟಿ ಬಂತು ಅಂತ. ಇಟ್ ಈಸ್ ರಿವರ್ಸಬಲ್ ಅಂತ ಹೇಳ್ತೀವಿ. ವೆರಸ್ ಈ ಡಯಾಬಿಟಿಸ್ ಎಫೆಕ್ಟ್ ಮಾಡಿದರೆ ಈ ಬಂದ ದೃಷ್ಟಿನೂ ಹೋಗ್ಬಿಡುತ್ತೆ. ಅದು ಟ್ರೀಟ್ಮೆಂಟ್ ಮಾಡೋದು ಭಾರಿ ಕಷ್ಟ. ಆಲ್ಮೋಸ್ಟ್ ಅದಕ್ಕೆ ಲೇಸರ್ ಅಂತಾರೆ, ಇಂಜೆಕ್ಷನ್ ಅಂತಾರೆ, ಆಪ್ರೇಷನ್ ಅಂತಾರೆ, ಬ್ಲೀಡ್ ಆಯ್ತು ಅಂತಾರೆ, ಮುಗಿಯಲಾರದ ಕತೆ ಅಂತೀನಿ. ಸೊ ಅದಕ್ಕೆ ನಾನು ಹೇಳೋದು ಆದಷ್ಟು ಮಟ್ಟಿಗೆ ಇಫ್ ಯು ಕ್ಯಾನ್ ರಿವರ್ಸ್ ಎ ಡಯಾಬಿಟಿಸ್ ಆಸ್ ಐ ಅಡ್ವೈಸ್, ನಥಿಂಗ್ ಲೈಕ್ ಇಟ್. ಅಲ್ದಿದ್ರೆ ಅಟ್ಲೀಸ್ಟ್ ಕೀಪ್ ಇಟ್ ಇನ್ ಗುಡ್ ಕಂಟ್ರೋಲ್ ಆ್ಯಂಡ್ ಕೀಪ್ ಸೀಯಿಂಗ್ ಡಾಕ್ಟರ್. ಸರ್, ಈ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಒಂದು ಹೊಸದಾಗಿ ನಾನು ಇತ್ತೀಚೆಗೆ ಕಂಡುಕೊಂಡಿರೋದು ಗ್ಲೋಕೋಮಾ ಅನ್ನೋ ಒಂದು ಕಾಯಿಲೆ ಬಗ್ಗೆ. ಸೊ ಇದು ಸ್ವಲ್ಪ ಸೀರಿಯಸ್ ಅಂತಲೂ ನನಗೆ ಗೊತ್ತಾಯಿತು. ಇದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಗ್ಲೋಕೋಮಾ ಕಾಯಿಲೆ ಇದೆಯಲ್ಲ ಗೌರೀಶ್, ಇದು ತುಂಬ ಸೀರಿಯಸ್ ಐ ಪ್ರಾಬ್ಲಮ್. ನಾಟ್ ವೆರಿ ಕಾಮನ್, ಬಟ್ ಇಟ್ ಈಸ್ ಕ್ವೈಟ್ ಇಟ್ಸ್ ದೇರ್. ಇದು ಪ್ರಾಬ್ಲಮ್ ಏನಂದರೆ, ಆಲ್ದೋ ಇಟ್ಸ್ ನಾಟ್ ಆಸ್ ಕಾಮನ್ ಲೈಕ್ ಕ್ಯಾಟ್ರಾಕ್ಟ್,
ಈ ಗ್ಲೋಕೋಮಾ ಇಸ್ ಯಾಕೆ ಸೀರಿಯಸ್ ಹೇಳ್ತೀವಂತೆ, ವಿ ಕಾಲ್ ಇಟ್ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಹೇಳ್ತೀವಿ. ಹೌದು, ಅದರಲ್ಲಿ ಆಶ್ಚರ್ಯ ಏನಂದರೆ ಅದರಲ್ಲಿ ನೋವು ಆಗೋದಿಲ್ಲ. ಎನಿ ಡಿಸೀಸ್ ವಿಚ್ ಇಸ್ ಪೇನ್ಲೆಸ್ ಇಸ್ ಅ ವೆರಿ ಡೇಂಜರಸ್ ಡಿಸೀಸ್. ಕರೆಕ್ಟ್. ಯಾಕಂದರೆ ನೋವಿತ್ತಂದರೆ ನಾವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಎಲ್ಲೇ ಆಗಲಿ ಅದಕ್ಕೊಂದು ಪರಿಹಾರ ಹುಡುಕ್ತೀವಿ. ನೋವಿಲ್ಲ ಅಂತ ಹೇಳಿದ್ರೆ ಸಮಟೈಮ್ಸ್ ಈ ಸಕ್ಕರೆ ಕಾಯಿಲೆನೂ ಪ್ರಾಬ್ಲಮ್ ಆಗೋದಾಗೆ, ನೋವಿರೋದಿಲ್ಲಲ್ಲ 8-10 ವರ್ಷ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಅಯ್ಯೋ ಏನೋ ಸಕ್ಕರೆ ಕಾಯಿಲೆ ಇದೆ ಏನಾಯಿತು ನನಗೇನು. ಸೊ ಅದೇ ನೋವು ಕೊಡ್ತಾ ಇದ್ದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ. ಈ ಗ್ಲೋಕೋಮನ್ನು ಹಾಗೆ ಇಟ್ಸ್ ಅ ಪೇನ್ಲೆಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮ ನರ ಯೂಶ್ವಲಿ ಆ ಕಣ್ಣಿನ ನರ ಗೆಟ್ಸ್ ಡ್ಯಾಮೇಜ್ಡ್ ಮೋಸ್ಟ್ಲಿ ಬಿಕಾಸ್ ಆಫ್ ಇನ್ಕ್ರೀಸ್ ಪ್ರೆಷರ್. ಕಣ್ಣಿನ ನರ ಒನ್ಸ್ ಅ ನರ್ವ್ ಇಸ್ ಡ್ಯಾಮೇಜ್ ಇಟ್ ಈಸ್ ಇರ್ರಿವರ್ಸಿಬಲ್. ಬಟ್ ಎನಿವೇ ಇಟ್ ಇಸ್ ಸೋ ಸ್ಲೋ, ಸೋ ಪೇನ್ಲೆಸ್ ದಟ್ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಒಂದು 50% ವಿಷನ್ ಹೋಗೋ ತನಕ ನಿಮ್ಗೆ ಗೊತ್ತಾಗೋದಿಲ್ಲ ಬಿಡಿ. ಅದು ನೀವು ಅಲ್ಲಿ ಹೋದವಾಗ ಅವ್ರ ಪ್ರೆಷರ್ ಚೆಕ್ ಮಾಡಿದಾಗ ಅಯ್ಯೋ ಹಿಂಗಿದೆ ಅಂತ ಹೇಳಿದ್ರೊಳಗೆ ಸೋ ಮಚ್ ಇಸ್ ಲಾಸ್ಟ್. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ನೀವು 1 ವರ್ಷಕ್ಕೋ ಅಥವಾ 6 ತಿಂಗಳಿಗೋ ಟೆಸ್ಟ್ ಮಾಡಿದವಾಗ ಬರೀ ಕನ್ನಡದ ಅಂಗಡಿ ಹೋಗಿ ಟೆಸ್ಟ್ ಮಾಡಿ ಕನ್ನಡಕ ತೊಗೊಳ್ಬೇಡಿ. ಡಾಕ್ಟರ್ ಹತ್ರ ಹೋದಾಗ ಅವ್ರು ಕನ್ನಡಕನೂ ಕೊಡ್ತಾರೆ, ಈ ಪ್ರೆಷರು ಟೆಸ್ಟ್ ಮಾಡ್ತಾರೆ. ಈ ಗ್ಲೋಕೋಮಾ ಅಂತ ಕಾಯಿಲೆ ಇದೆ ಅಂತ ಅದಕ್ಕೆ ಆವಾಗ ಟೆಸ್ಟ್ ಮಾಡಿ ಅದ್ರ ಪ್ರೆಷರ್ ಎಲ್ಲ ನೋಡಿ, ಕಣ್ಣಿನ ನರ ನೋಡಿ, ಏನಾದ್ರು ಅರ್ಲಿ ಸ್ಟೇಜಲ್ಲಿ ನಾವು ಕಂಡು ಹಿಡಿದ್ರೆ ಅದನ್ನು ಪ್ರೆಷರ್ನ ನಾವು ಕಂಟ್ರೋಲ್ ಇಡ್ಬೋದು with medicine or with surgery, and they will not be further damaged. But you will have to take treatment for life, like BP and sugar ಥರ. ಅದಕ್ಕೆ ಡ್ರಾಪ್ಸ್ ಹಾಕ್ತಾ ಇರಬೇಕು, ಆಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇರಬೇಕು. ಕೆಲವು ಟೈಮ್ ಏನು ಮಾಡ್ತೀವಿ ಅಂತ ನಾವು ನಿಮ್ಮ ಗ್ಲೋಕೋಮಾ ಇದೆ ಇದು ಹಾಕ್ಕೊಳ್ಳಿ ಅಂತ ನಾವು ಸ್ವಲ್ಪ ಲೈಟಾಗಿ ಹೇಳಿದರೆ ಪೇಷೆಂಟು ಹಾಕ್ತಾರೆ. ಎಷ್ಟು ವರ್ಷ ಅಂತ ಹಾಕ್ತಾರೆ, ಒಂದು 10-20 ಬಾಟ್ಲ್ ಹಾಕಿದ ಮೇಲೆ ಅಯ್ಯೋ ಏನಪ್ಪ ಏನು ಗೊತ್ತಾಗ್ತಾ ಇಲ್ಲ ಹಂಗೆ ಇದೆಯಲ್ಲ ಅಂತ ಬಿಟ್ಬಿಡ್ತಾರೆ. ಅದೇ ದೊಡ್ಡ ತಪ್ಪು ನೋಡಿ. ಹಂಗೆ ನೀವು ಒಂದು 2 ವರ್ಷ ಬಿಟ್ರಿ 2-3 ವರ್ಷ ಬಿಟ್ರಿ ಅಂದರೆ ಯು ವಿಲ್ ಬಿಕಮ್ ಆಲ್ಮೋಸ್ಟ್ ಟೋಟ್ಲಿ ಬ್ಲೈಂಡ್. ನಾನು ನೋಡಿದ್ದೀನಿ ಎಷ್ಟೋ ಪೇಷೆಂಟ್ಗೆ ನಾವು ಗ್ಲೋಕೋಮಾ ಇದೆ ಅಂತ 3-4 ವರ್ಷ ಹಿಂದೆ ಹೋಗಿದ್ದೀವಿ, ಅವ್ರು ಪ್ರಾಪರ್ ಫಾಲೋಅಪ್ ಬಂದಿಲ್ಲ, ಮೆಡಿಸನ್ನು ಹಾಕಿಲ್ಲ, ಇಬ್ಬರು ಅವ್ರನ್ನ ಒಳಗಡೆ ಎಳ್ಕೊಂಡು ಬಂದಿರ್ತಾರೆ. ಆವಾಗ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರೂ ಆ ದೃಷ್ಟಿ ವಾಪಸ್ ಬರೋದಿಲ್ಲ. ಇಟ್ ಈಸ್ ಇರ್ರಿವರ್ಸಿಬಲ್, ದಟ್ಸ್ ವೈ ಇಟ್ ಇಸ್ ವೆರಿ ಡೇಂಜರಸ್. ಈ ಗ್ಲೋಕೋಮಾ ಅನ್ನೋದು ಯೂಶ್ವಲಿ ಈ ಫ್ಯಾಮ್ಲಿನಲ್ಲಿ ಅದಿದ್ದರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರೇ ದೊಡ್ಡವರಿಗೋ ತಂದೆ ತಾಯಿ ಅಂಕಲ್ ಆಂಟಿಗೆ ಏನಾದರೂ ಈ ಗ್ಲೋಕೋಮಾ ಅಂತ ಒಂದು ಕಾಯಿಲೆ ಇತ್ತು ಅಂದರೆ ನೀವು ಡಾಕ್ಟರ್ ಹತ್ರ ಹೋದಾಗ ಹೇಳಬೇಕು ನಮ್ಮ ಫ್ಯಾಮ್ಲಿನಲ್ಲಿ ಇದೊಂದು ಕಾಯಿಲೆ ಇದೆ ಅಂತ ಹೇಳಿದ್ರೆ ಆವಾಗ ನಾವು ಇನ್ನೂ ಕ್ಲೋಸಾಗಿ ನೋಡಿಬಿಡ್ತೀವಿ. ಎಷ್ಟು ಬೇಗ ಅದನ್ನು ಕಂಡು ಹಿಡಿತೀವೋ ಅಷ್ಟು ಒಳ್ಳೇದು. ಬಟ್ ಸಿಂಪ್ಟಮ್ಸ್ ಏನು ಸರ್, ಯಾರಿಗಾರು ಬಂದಿದೆ ಅಂತ ಗೊತ್ತಾಗೋದು ಹೆಂಗೆ ಸರ್? ನಿಮ್ಗೆ ಅದಕ್ಕೆ ಅದೇ ಪ್ರಾಬ್ಲಮ್, ಈ ಕಾಯಿಲೆನಲ್ಲಿ ಸಿಂಪ್ಟಮ್ಸೇ ಇರೋದಿಲ್ಲ, ವೆರಿ ರ್ಯಾರ್. ಇದು ನೀವು ಪ್ರೆಷರ್ ಅಂತ ಹೇಳಿದ್ರಲ್ಲ, ನರ್ವ್ಸ್ನಲ್ಲಿ ಪ್ರೆಷರ್ ಬೀಳುತ್ತೆ ಅಂತ. ಇಲ್ಲ, ಐ ಬಾಲ್ ಪ್ರೆಷರ್ ಅಂತ. ಈಗ ಎನಿ ಬಾಲ್ ಒಳಗೆ ಒಂದು ಪ್ರೆಷರ್ ಇರುತ್ತೆ. ಒಂದು ಫುಟ್ಬಾಲ್ ಒಳಗೆ ನಾವು ಗಾಳಿ ಹಾಕಿ ಒಂದು ಸಾಫ್ಟ್ ಆಗಿರ್ಬೋದು, ಗಾಳಿ ಕಮ್ಮಿ ಆದರೆ ಜಾಸ್ತಿ ಹಾಕಿದ್ರೆ ಟೈಟ್ ಆಗಿರುತ್ತೆ. ಕಣ್ಣೊಳಗೂ ದೇರ್ ಇಸ್ ಫ್ಲೂಯಿಡ್ ಸರ್ಕ್ಯುಲೇಟಿಂಗ್ ದಟ್ ಕೀಪ್ಸ್ ದ ಪ್ರೆಷರ್. ಒಂದು ನಾರ್ಮಲ್ ಪ್ರೆಷರ್ ಇರುತ್ತೆ 20 millimeters of mercury ಅಂತ ಹೇಳ್ತೀವಿ ಅಪ್ರಾಕ್ಸಿಮೇಟ್. ಒಂದು ವೇಳೆ ಸಮ್ಟೈಮ್ಸ್ 25 ಆಗುತ್ತೆ ಕೆಲವರಿಗೆ, ಬಿಕಾಸ್ ಏನೋ ಸಮ್ ಅಬ್ಸ್ಟ್ರಕ್ಷನ್ ಟು ದ ಸರ್ಕ್ಯುಲೇಷನ್. ಸೋ ಮೆನಿ ರೀಸನ್ಸ್, ಸೋ ಮೆನಿ ಟೈಪ್ಸ್ ಆಫ್ ಗ್ಲೋಕೋಮಾ ಇದೆ. ಆ ಪ್ರೆಷರ್ ಯಾವಾಗ ಜಾಸ್ತಿ ಆಗುತ್ತೋ ದ್ಯಾಟ್ ಪ್ರೆಷರ್ ಫಾಲ್ಸ್ ಆನ್ ದ ಆಪ್ಟಿಕ್ ನರ್ವ್. ಕಣ್ಣೊಳಗೆ ಒಂದು ನರ್ವ್ ಇದೆ, ಮೇನ್ ನರ್ವ್. ಅದಕ್ಕೆ ಸ್ಲೋ ಕಾನ್ಸ್ಟೆಂಟ್ ಪ್ರೆಷರ್ ಆಗಿದೆ, ದಟ್ ನರ್ವ್ ಕೀಪ್ಸ್ ಡೈಯಿಂಗ್. ಅಂಡ್ ಇಟ್ ಈಸ್ ವೆರಿ ಸ್ಲೋ, ಸೋ ಸ್ಲೋ ದಟ್ ಯು ವಿಲ್ ನಾಟ್ ನೋ. ಅಲ್ಲಿ ನಾನು ಹೇಳಿದ್ನಲ್ಲ 50% ಹೋಗೋ ತನಕ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಇಟ್ ಇಸ್ ಮೋಸ್ಟ್ಲಿ ಪೇನ್ಲೆಸ್. ಸೊ ಆವಾಗ ಏನಾಗುತ್ತೆ, ನೀವು ಫಸ್ಟ್ ಟೈಮ್ ಡಿಟೆಕ್ಟ್ ಆಗುವಾಗಲೇ ಅಷ್ಟು ಡ್ಯಾಮೇಜ್ ಆಗಿರ್ಬೋದು. ಅದಕ್ಕೆ ನಾನು ಹೇಳ್ದಲ್ಲ, ನೀವು ಪದೇ 40 ಇಯರ್ಸಿಗೆ ಒಂದು ಯೂಶ್ವಲಿ ಇಟ್ಸ್ ಏಜ್ ರಿಲೇಟೆಡ್. ಡಯಾಬಿಟೀಸ್ ಅವರಿಗೆ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮಂಥವ್ರು ಶಾರ್ಟ್ ಸೈಟ್ ಅಂತ ಹೇಳ್ತೀವಲ್ಲ, ಈ ಮಯೋಪಿ ಅವರಿಗೆ ಬರೋ ಚಾನ್ಸ್ ಇರುತ್ತೆ. ಅಥವಾ ಕಣ್ಣೇನೋ ಆಟ ಆಡುವಾಗ ಏನೋ ಮಾಡುವಾಗ ಏಟ್ ಬಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಇಂಥವ್ರು ಡೆಫಿನೆಟ್ ಆಗಿ ಅವ್ರು ಟೆಸ್ಟ್ ಮಾಡೋದು. ಸಮ್ಟೈಮ್ಸ್ ಈ ಶಟಲ್ ಕಾಕ್ ಹೊಡೆದಾಗ ಕೂಡ ಕಣ್ಣಿಗೆ ಅದು ಗ್ಲೋಕೋಮಾ ಬರ್ಬೋದು. ಸೊ ಇಂಥವ್ರು ಹೋದ ತಕ್ಷಣ ಡಾಕ್ಟರ್ಗೆ ಆ ಥರ ಹೇಳಿದ್ರೆ ವಿ ವಿಲ್ ಎಕ್ಸಾಮಿನ್ ಇಟ್ ವೆರಿ ಕ್ಲೋಸ್ಲಿ. ಅದನ್ನು ಡಿಟೆಕ್ಟ್ ಮಾಡಿದರೆ ವಿಲ್ ಪುಟ್ ಯು ಆನ್ ಟ್ಯಾಬ್, ಬಟ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ. ನಾನು ಪೇಷೆಂಟ್ಗೆ ಹೇಳ್ತೀನಿ, ನೀವು 2 ಊಟ ಮಿಸ್ ಮಾಡಿದ್ರೆ ತೊಂದರೆ ಇಲ್ಲ, 1 ಡ್ರಾಪ್ ಮಿಸ್ ಮಾಡಬಾರ್ದು. ದಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್. ಯಾಕಂದರೆ ಅಯ್ಯೋ ಏನಾಯಿತು ಇಲ್ವಾ, ಡ್ರಾಪ್ಸ್ ಇಲ್ವಾ, ಖಾಲಿ ಆಯ್ತಾ, ತಗೊಂಬಾರೋ ಅಂತ ಹೇಳ್ತಾರೆ, ಅವನ್ನೆಲ್ಲ ಹೋಗ್ತಾನೆ, ಅವ್ನು ತರೋದಿಲ್ಲ, ಹಂಗೆ 1 ವಾರ ಕಳೀತದೆ. ಆ ಥರ ಮಾಡಬಾರ್ದು. ಯಾಕಂದರೆ ಅದು ಎವ್ರಿ ಟೈಮ್ ಯು ಡೋಂಟ್ ಯೂಸ್ ಡ್ರಾಪ್ಸ್ ಯು ವಿಲ್ ಬಿ ಡ್ಯಾಮೇಜಿಂಗ್ ದ್ಯಾಟ್ ನರ್ವ್ಸ್ ಇರ್ರಿವರ್ಸಿಬಲಿ. ಸೊ ಅದಕ್ಕೆ ಇದೊಂದು ತುಂಬ ಸೀರಿಯಸ್ ಕಾಯಿಲೆ ಅಂತ ಹೇಳ್ತೀನಿ ನಾನು. ವಂಡರ್ಫುಲ್ ಸರ್. ಸಾಕಷ್ಟು ವಿಚಾರಗಳನ್ನ ಹೇಳಿದರು ಮತ್ತು ಸಾಕಷ್ಟು ನಮ್ಮ ಮನಸ್ಸಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನ ಹೋಗಲಾಡಿಸಿದ್ರು, ಹೊಸ ತಿಳುವಳಿಕೆ ಕೊಟ್ಟರು ಡಾಕ್ಟರ್ ಭುಜಂಗ್ ಶೆಟ್ಟರು. ಸಾಕಷ್ಟು ವಿಚಾರ ನಮಗೆ ಗೊತ್ತಾಯಿತು ಸರ್. ಇಷ್ಟೊತ್ತು ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕೆ ತುಂಬ ಧನ್ಯವಾದ. ಬಹುಶಃ ನಾನು ನಿಮ್ಮನ್ನು ಮತ್ತೆ ಇನ್ನೊಂದ್ಸಲ ಕರಿಬೋದು, ಗೊತ್ತಿಲ್ಲ ನನಗೆ. ಇನ್ನೊಂದಷ್ಟು ವಿಚಾರ ಹೇಳಿ ಅಂತ ಅನ್ಬೋದು, ಯಾಕಂದರೆ ಅಷ್ಟೊಂದು ಯೂಸ್ಫುಲ್ ಆಗಿ ಅಷ್ಟೊಂದು ಏನು ಹೇಳಿ ಎನ್ಲೈಟ್ನಿಂಗ್ ಆಗಿತ್ತು ಅಂತ ನನಗನ್ಸುತ್ತೆ. ಸೊ GaurishAkki ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ it's been an honor sir. Same here pleasure Gaurish sir. Thank you very much sir. ಸೊ ಸ್ನೇಹಿತರೆ, ಇದಾಗಿತ್ತು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರೊಂದಿಗಿನ ಒಂದು ವಿಶೇಷ ಸಂದರ್ಶನ. ಫ್ಯಾಮಿಲಿ ಡಾಕ್ಟರ್ ಅಂತ ಕಾರ್ಯಕ್ರಮ ನಾವೇನು ಮಾಡಿದ್ವಿ, ಅದರಲ್ಲಿ ಅವಾಗ ಒಬ್ಬರೊಬ್ಬರು ಡಾಕ್ಟರ್ ಬರ್ತಾರೆ, ರೆಗ್ಯುಲರ್ ಆಗಿ ಬರಲ್ಲ. ಆದರೆ ಬಂದವರೆಲ್ಲ ತುಂಬ ಒಳ್ಳೆ ನಾಲೆಜ್, ಒಳ್ಳೆ ಇನ್ಸೈಟ್ ಕೊಡ್ತಾರೆ. ಸೊ ಇನ್ಸೈಟ್ ಅಂತಂದರೆ ಸೈಟ್ ಬಗ್ಗೆ ಡಾಕ್ಟರ್ ಭುಜಂಗ್ ಶೆಟ್ಟರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದರು. ಅವರ ಜರ್ನಿ, ಅವರ ಆ ಒಂದು ಶಂಕರನಾರಾಯಣನ ಊರು, ಆ ಒಂದು ಬಾಲ್ಡ್ವಿನ್ ಬಾಯ್ಸ್ ಸ್ಕೂಲ್, ಆ ಸ್ಕೂಲು ಮತ್ತು ಅವರ ದೊಡ್ಡಪ್ಪ ಅವ್ರ ಹೆಸರನ್ನ ಇಟ್ಟಿರೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಐ ಡೊನೇಷನ್ ಬಗ್ಗೆ ಮತ್ತು
ಮಕ್ಕಳ ಒಂದು ಕಣ್ಣಿನ ಆರೋಗ್ಯ, ಅಡಲ್ಟ್ಸ್ ಕಣ್ಣಿನ ಆರೋಗ್ಯ, ಗ್ಲೂಕೋಮಾ, ಹೀಗೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಸೊ ಈ ಒಂದು ಪ್ಲೇಲಿಸ್ಟ್ ಇರುತ್ತೆ, ಡಾಕ್ಟರ್ ಭುಜಂಗ್ ಶೆಟ್ಟಿ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ. ಸೊ ಈ ಪ್ಲೇಲಿಸ್ಟನ್ನು ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಯಾಕೆಂದರೆ ಈ ಎಲ್ಲ ವಿಚಾರಗಳು ನಮ್ಮ ಸೊಸೈಟಿನಲ್ಲಿ ಏನು ಹೇಳಿ ಪರ್ಕ್ಯುಲೇಟ್ ಆಗಬೇಕು, ಹರಡಬೇಕು. ಸೊ ಆ ಮೂಲಕ ಒಂದು ಕಣ್ಣಿನ ಕುರಿತ ಸಮಸ್ಯೆ ಕಡಿಮೆ ಆಗಬೇಕು, ಎರಡನೇದು ಐ ಡೊನೇಷನ್ ಕುರಿತಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವಾಗ ಒಂದು ಒಳ್ಳೆ ಹೆಲ್ದಿ ಸೊಸೈಟಿ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ. ಅಷ್ಟು ಮಾಡಿ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮದಾಗ ನಿಮ್ಮ ಒಪಿನಿಯನ್, ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ಈ ಕಾರ್ಯಕ್ರಮನ ಮತ್ತು ಶೇರ್ ಮಾಡಿ. ಮತ್ತು ಗೌರಿಶಾಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತದೆ ನಿಮಗನ್ಸಿದ್ರೆ ನೀವು ಜಾಯಿನ್ ಬಟನ್ ಮೂಲಕ ಇದನ್ನು ನೀವು ಸಪೋರ್ಟ್ ಕೂಡ ಮಾಡ್ಬೋದು. ನೋಡ್ತಾ ಇರಿ ಗೌರಿಶಾಕಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.